ನೀವು ಇವಾಗ್ಲೂ 100 ಅಲ್ಲಿ ಡಯಟ್ ಮಾಡ್ಬೋದು, 1000 ಅಲ್ಲೂ ಮಾಡ್ಬೋದು. ನಾನು 42 kg ಇದ್ದೆ. ನಾನು ತುಂಬಾ ಡೆಸ್ಪರೇಟ್ ಆಗಿದ್ದೆ, ನಾನು ದಪ್ಪ ಆಗ್ಲೇಬೇಕು, ಇವಾಗ ದಪ್ಪ ಆಗ್ಲೇಬೇಕು. 100 ಟ್ಯಾಬ್ಲೆಟ್ ನಂಗೆ ಒಬ್ರು 4000 ಕೊಟ್ಟಿದ್ರು. ಅವಾಗೆಲ್ಲ ನಮ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ ಏನು ಸೋಷಿಯಲ್ ಮೀಡಿಯಾ ಇದಾಗ್ಲಿ. ನಿಮ್ಗೆ ಅವಾಗ ಏನಂದ್ರೆ ಯೂಟ್ಯೂಬ್ ಅಲ್ಲೂ ಅಷ್ಟೇ ಇಷ್ಟು ಯೂಟ್ಯೂಬರ್ಸ್ ಆಗ್ಲಿ, ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಯಾರು ಇರ್ಲಿಲ್ಲ ಅವಾಗ. ನಿಮ್ಗೆ ಅವ್ರು ಏನಾದ್ರು ಆದ್ರೆ ಈಗ ಸಡನ್ ಆಗಿ ಏನಾದ್ರು ಆಗ್ಬಿಟ್ರೆ ಅವಾಗ ಯಾರು ಕೇಳ್ತೀರಾ? ನಿಮಗೆ ಅಟ್ಲೀಸ್ಟ್ ಡಾಕ್ಟರ್ ಹತ್ರ ಹೇಳಕ್ ಗೊತ್ತಿರ್ಬೇಕಲ್ಲ ನಿಮ್ಗೆ ಏನಾಗಿದೆ ಅಂತ. ನಾನು ಫಸ್ಟ್ ಡೇ ಇವತ್ತು ಜಿಮ್ಗೆ ನಾನು ಫಸ್ಟ್ ಡೇ ನಿಮ್ಗೆ ಡಯಟ್ ಚಾರ್ಟ್ ಕೊಡ್ತೀನಿ. ಎವ್ರಿ ಡೇ ಒಂದು ₹500 ಆಗುತ್ತೆ ನಿಮ್ಗೆ. ಅದು ಯೂಸ್ಲೆಸ್. ಅದು ಈಗ ನಿಮ್ ಬಾಡಿ ಅದನ್ನ ಡೈಜೆಸ್ಟೇ ಮಾಡಲ್ಲ. ಇರೋದ್ರಲ್ಲಿ ತುಂಬಾ ಕಷ್ಟವಾದ ಸ್ಪೋರ್ಟ್ ಅಂದ್ರೆ ಬಾಡಿ ಬಿಲ್ಡಿಂಗ್. ಯಾಕಂದ್ರೆ ರಿಟರ್ನ್ಸ್ ಇಲ್ಲ ನಿಮ್ಗೆ. ಅದು ಆಂಗ್ಸೈಟಿ ಇಶ್ಯೂಸ್ ಆಗ್ಲಿ, ನಿಮ್ಗೆ ಆಂಗರ್ ಇಶ್ಯೂಸ್ ಆಗ್ಲಿ, ಇದೆಲ್ಲ ತುಂಬಾ ಜಾಸ್ತಿ ಆ ಟೈಮಲ್ಲಿ. ಎಲ್ಲ ಒಂಥರ ನಿಮ್ಗೆ ಈ ಹಾರ್ಮೋನ್ಸ್ ಎಲ್ಲ ಪೀಕ್ ಅಲ್ಲಿ ಇರುತ್ತೆ ಆ ಟೈಮಲ್ಲಿ. ಕೋಚ್ಗೆ ಏನಾಗ್ತದೆ, ಹೆಸರಾಗ್ತಿರುತ್ತೆ ಆ ಹುಡುಗ ಗೆಲ್ತಾ ಇದ್ರೆ, ಆದ್ರೆ ಆ ಹುಡುಗಂದ್ ಅರ್ಧ ಲೈಫೇ ಹೋಗ್ತಾ ಇರುತ್ತೆ. ಇಂಡಿಯಾದಲ್ಲಿ ಫಿಮೇಲ್ ಬಾಡಿ ಬಿಲ್ಡಿಂಗ್ ಸ್ಕೋಪೇ ಇಲ್ಲ. ಫಾರಿನ್ ಅಲ್ಲೆಲ್ಲ ಇದು ಕ್ಯಾಶುಯಲ್ ಆಗಿರುತ್ತೆ ನಿಮ್ಗೆ. ಅಲ್ಲೆಲ್ಲ ಏನಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಹೇಳ್ತೆ. ಈಗ ಒಲಿಂಪಿಯಾ ಲೆವೆಲ್ ಅಥ್ಲೀಟ್ಸ್ ಎಲ್ಲ ಹೆಂಗೆ ಅಂದ್ರೆ ಫಿಮೇಲ್ ಕ್ಯಾಟಗರಿಲಿ ಇಲ್ಲಿ ಹುಡುಗರ್ನ ಬೀಟ್ ಮಾಡ್ಬಿಡ್ತಾರೆ. ಅಂದ್ರೆ ಲೈಫ್ ಟೈಮ್ ನ್ಯಾಚುರಲ್ ಅಂತ ಪ್ರೊಫೈಲ್ ಅಲ್ಲಿ ಯಾರು ಹಾಕಿದ್ದಾರೆ, 99% ನ್ಯಾಚುರಲ್ ಅಲ್ಲ. ನಾನು ಹೇಳೋದು, ಒಬ್ಬ 100 kg ಇರ್ತಾನೆ, 90 ಡೇಸ್ ಅಲ್ಲಿ ನೀವು ನ್ಯಾಚುರಲ್ ಆಗಿ 6 ಪ್ಯಾಕ್ ಹೆಂಗ್ ಮಾಡಿಸ್ತೀರಿ? ಪಾಸಿಬಲ್. ನೀವೀಗ ಮೆಡಿಕಲಿ ಹೆಂಗ್ ಪಾಸಿಬಲ್ ಇದೆ 100 kg ಇರೋನ್ಗೆ 90 ಡೇಸ್ ಟ್ರಾನ್ಸ್ಫಾರ್ಮೇಶನ್? ಅದು ಸಿಂಪಲ್ ಲಾಜಿಕ್. ಅದು ನಿಮ್ಗೆ ಈಗ ಒಳಗಡೆ ಸ್ಟೆರಾಯ್ಡ್ ಯೂಸ್ ಮಾಡ್ತೀನಿ ಅಂದ್ರೆ ಯಾರು ನೋಡಿದ್ದಾರೆ? ಈಗ ಅದು ಟ್ರೆಂಡ್ ಬಂದ್ಬಿಟ್ಟಿದೆ. 45 ಡೇಸ್ ಟ್ರಾನ್ಸ್ಫಾರ್ಮೇಶನ್, 90 ಡೇಸ್ ಟ್ರಾನ್ಸ್ಫಾರ್ಮೇಶನ್. ಯಾರಿಗೆ ನೋಡಿದ್ರು ಅಷ್ಟೇ. ಅಲ್ಲಿ ಎಷ್ಟು ಜನ ಟ್ರಾನ್ಸ್ಫಾರ್ಮೇಶನ್ ಆಗ್ತಿದೆ ಯಾರಿಗೂ ಗೊತ್ತಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿರ್ತಾರೆ 10ರಲ್ಲಿ 2 8 ಜನ ಟ್ರಾನ್ಸ್ಫಾರ್ಮೇಶನ್ ಆಗಿರಲ್ಲ. ಹಾಯ್ ಜಗದೀಶ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ ಶೋಗ್ ಬಂದಿದ್ದಕ್ಕೆ. ಹೇಗಿದ್ದೀರಾ? ಹಾಯ್ ಜಾನ್, ಚೆನ್ನಾಗಿದ್ದೀನಿ. ನೀವ್ ಹೆಂಗಿದ್ದೀರಾ? ಐ ಆಮ್ ಗುಡ್, ಸೂಪರ್ ಆಗಿದ್ದೀನಿ. ಸೊ ನಾನು ನಿಮ್ನ ಕರೆಯೋದ್ ಮೇನ್ ರೀಸನ್ ಏನಂದ್ರೆ, ಬಾಡಿ ಬಿಲ್ಡರ್ಸ್ ನನ್ನ ಪ್ರಕಾರ ತುಂಬಾ ಕಮ್ಮಿ ಜನ ಇದ್ದಾರೆ. ಅಂಡ್ ನೀವು ಅದು 2 years ಕಾನ್ಸಿಕ್ಯೂಟಿವ್ಲಿ ಮಿಸ್ಟರ್ ಇಂಡಿಯಾ 22-23 ಗೆದ್ದಿದ್ದೀರಾ ಅಲ್ವಾ? ಸೊ ನಿಮ್ ಜರ್ನಿ ಹೇಗಿತ್ತು? ಜರ್ನಿ ಏನಿಲ್ಲ, ನಾವು ಎಷ್ಟು ಡೆಡಿಕೇಟೆಡ್ ಆಗಿದ್ವಿ ಆ 2 years ಅಲ್ಲಿ, ಮತ್ತೆ ಆ ಇನ್ ಬಿಟ್ವೀನ್ ಆ 2 years ಅಲ್ಲಿ ಏನೇನ್ ಡಿಫಿಕಲ್ಟೀಸ್ ಫೇಸ್ ಮಾಡಿದ್ವಿ, ಅದೆಲ್ಲದ್ರದ್ದು ಏನು ಔಟ್ಪುಟ್. ಆ 2-3 ಟೈಟ್ಲ್ ಏನ್ ವಿನ್ ಆಗಿದ್ದು, ಅದೆಲ್ಲ ಅದ್ರದ್ದೆಲ್ಲ ಔಟ್ಪುಟ್ ಅಷ್ಟೇ. ಅದು ಹೊರಗಡೆ ನೋಡೋರ್ಗೆ ಈಸಿ. ನಾವು ಆ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಲ್ಲ, ಅವ್ರಿಗೆ ಅದು ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿರ್ತೀವಿ ಏನು ಅಂತ ಎಲ್ಲ. ಜರ್ನಿ ಎಲ್ಲ ಸ್ಟಾರ್ಟ್ ಆಗಿದ್ದು ಒಂದು 8 years ಬ್ಯಾಕ್. ಈಗ ಅದೆಲ್ಲ ರಿಸಲ್ಟ್ಸ್ ನಿಮ್ಗೆ ಅಷ್ಟು ವರ್ಷದಿಂದ ಕಷ್ಟಪಟ್ಟಿರೋದಕ್ಕೆ ರಿಸಲ್ಟ್ಸ್ ಅಷ್ಟೇ. ಜನ ಇವಾಗ ನೋಡಿ, ಇವಾಗ ಏನೋ ನಿಮ್ಗೆ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ ಮೇಲೆ ರೆಕಗ್ನೈಸ್ ಮಾಡ್ತಿದ್ದಾರೆ. ಮುಂಚೆ ಎಲ್ಲ ಒಂದು 2016 ಆ ಟೈಮಲ್ಲೆಲ್ಲ ಅಷ್ಟು ಯಾರಿಗೂ ಕ್ರೇಜ್ ಇರಲಿಲ್ಲ. ಅದೆಲ್ಲ ಈ ಫಿಟ್ನೆಸ್ ಎಲ್ಲ ಆಗಲಿ, ಮತ್ತೆ ಈ ಕಾಂಪಿಟೇಷನ್ಸ್ ಎಲ್ಲ ಅವಾಗೆಲ್ಲ ಬಾಡಿ ಬಿಲ್ಡಿಂಗ್ ಒಂದೇ ಗೊತ್ತಿದ್ದು. ಇವಾಗೆಲ್ಲ ನಿಮಗೆ ಅದು ಕೆಟಗರಿ ಡಿವೈಡ್ ಆಗಿದೆ, ಬೇರೆ ಬೇರೆ ಕೆಟಗರೀಸ್ ಇದೆ. ಮತ್ತೆ ಈ ಬಾಡಿ ಬಿಲ್ಡಿಂಗ್ ಅಷ್ಟು ನಿಮ್ಗೆ ಏನು ಎಲ್ಲ ನಮ್ಮ ಇಂಡಿಯಾದಲ್ಲಿ ಅಷ್ಟು ಕ್ರೇಜ್ ಇಲ್ಲ. ನಿಮ್ ಪ್ರಾಪರ್ ಬಾಡಿ ಬಿಲ್ಡ್ ತುಂಬಾ ಯೂಸ್ ಆಗಿರ್ತಾರೆ. ಅದು ನಮ್ದೆಲ್ಲ ಈಗ ಹಿಂಗೆ ಅಂದ್ರೆ ಈ ಬೀಚ್ ಮಾಡೆಲ್ ತರ ಮೆನ್ಸ್ ಫಿಸಿಕ್ ಅಂತ. ನಿಮ್ಗೆ ಅದರಲ್ಲೆಲ್ಲ ಹಿಂಗೆ ಅಂತಂದ್ರೆ ನಿಮ್ಗೆ ಈ ಯಾವ್ದಾದ್ರು ಬ್ರ್ಯಾಂಡ್ ಅಂಬಾಸಿಡರ್ ಆಗಲಿ ಜನ ಅಪ್ರೋಚ್ ಮಾಡೋದಕ್ಕೆ ಈಸಿ ಸ್ವಲ್ಪ. ನಿಮ್ಗೆ ಬಾಡಿ ಬಿಲ್ಡರ್ ಅಂದ್ರೆ ಈಗ ಜನ ಬೇರೆ ಇದರಲ್ಲಿ ಇವ್ನು ಸಪ್ಲಿಮೆಂಟ್ ತಗೋತಾನೆ ಈ ತರ ಬ್ರ್ಯಾಂಡ್ ಅವ್ರು, ಹಂಗಾಗಿ ಜಾಸ್ತಿ ಅಪ್ರೋಚ್ ಮಾಡಲ್ಲ ಈ ಬಾಡಿ ಬಿಲ್ಡಿಂಗ್ ಇದ್ದವ್ರಿಗೆ ಅಂತ. ಮೆನ್ಸ್ ಫಿಸಿಕ್ ಅಂದ್ರೆ ಸ್ವಲ್ಪ ಸೇಫ್ ಕೆಟಗರಿ ಅದು. ಹಂಗಾಗಿ ಇದು ಒಂದು 8 ವರ್ಷ 7-8 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಡೀತಾ ಬಂದಿರೋದು. ಪಟ್ರಿ ಅಂತ ಹೇಳಿದ್ರಲ್ಲ, ಏನೇನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ, ಏನೇನ್ ಕಷ್ಟ ಆಯ್ತು? ಇಲ್ಲ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗೆಲ್ಲ ಅಂತೂ ನಿಮ್ಮ ಅವಾಗ ಈಗ 2016 ಆ ಟೈಮಲ್ಲಿ ಬರ್ತಾ ಇದ್ದ ಸ್ಯಾಲ್ರಿ ವೈಸ್ ಎಲ್ಲ ನೋಡ್ಕೊಂಡು ಹೋದ್ರೆ, ಅವಾಗ ಎಕ್ಸ್ಪೆನ್ಸಸ್ಸು ಅಷ್ಟೇ. ನಾವು ಅವಾಗ ಖರ್ಚು ಮಾಡ್ತಾ ಇದ್ದಾಗಲಿ, ಈಗ ನಾನು ಅವಾಗ ಒಂದು ₹100 ಖರ್ಚು ಮಾಡಿದ್ರೆ ಡಯಟ್ಗೆ, ಅದು ಅವಾಗಿಂದ ಇದಕ್ಕೆ ಜಾಸ್ತಿ. ನಂದು ಇವಾಗ ನಾನು ಪ್ರಾಪರ್ ಆಗಿ ಈಗ ಪ್ರೆಪ್ ಟೈಮಲ್ಲಿ ಅಂದರೆ ₹1000 ತನಕ ಬರುತ್ತೆ, 1500 ತನಕ ಬರುತ್ತೆ. ನಿಮ್ಗಲ್ಲಿ 100ಇಂದ 1500. ಈಗ ನಾವು ಗ್ರೋ ಆಗಿದ್ದೀವಿ, ನಾವು ಫೈನಾನ್ಷಿಯಲ್ನು ಗ್ರೋ ಆಗಿದ್ದೀವಿ, ಮತ್ತೆ ನಮ್ಗೆ ಈಗ ಬಾಡಿನೂ ಗ್ರೋ ಆಗ್ತಾ ಬಂದಿದೆ. ಹಂಗಾಗಿ ನೀವು ಅವಾಗ ಸ್ಪೆಂಡ್ ಮಾಡೋದಕ್ಕೂ ಇವಾಗ ಸ್ಪೆಂಡ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸು. ನನಗೆ ಅವಾಗ ₹100 ತುಂಬ ಕಷ್ಟ. ಈಗ ಒಂದು 10,000 12,000 ಸ್ಯಾಲ್ರಿ ಆ ಟೈಮಿಂದ ಸ್ಟಾರ್ಟ್ ಮಾಡಿದ್ದು. ನಾನು ಈಗ ಒಂದು ಫಸ್ಟ್ IT ವರ್ಕ್ ಮಾಡ್ತಾ ಇದ್ದೆ. ಈಗ ಅವಾಗ ಬರೋ ಸ್ಯಾಲ್ರಿಲಿ ನಾನು ಈಗ ಬ್ಯಾಂಗ್ಳೂರ್ಗೆ ಅವಾಗ ಹೊಸ್ದಾಗಿ ಬಂದಿದ್ದು. ಅವಾಗ ತುಂಬಾ ಕಷ್ಟ ಆಯ್ತು. ಅದು ₹100 ನಾವೀಗ ಏನೋ ಡಯಟ್ ಅಷ್ಟು ಐಡಿಯಾ, ಅವಾಗೆಲ್ಲ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಏನು ಸೋಷಿಯಲ್ ಮೀಡಿಯಾ ಇದಾಗ್ಲಿ. ನಿಮ್ಗೆ ಅವಾಗ ಏನಂದ್ರೆ ಯೂಟ್ಯೂಬಲ್ಲೂ ಅಷ್ಟು ಇಷ್ಟು ಯೂಟ್ಯೂಬರ್ಸ್ ಆಗಲಿ, ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಯಾರು ಇರಲಿಲ್ಲ ಅವಾಗ. ನೀವೇ ಹುಡುಕ್ಬೇಕು. ಮತ್ತೆ ಅವಾಗ ತುಂಬಾ ಮಿಸ್ಲೀಡ್ ಮಾಡಿದ್ದಾರೆ ಎಷ್ಟೊಂದು ಜನ. ನೀವು ಡಯಟ್ ಬಗ್ಗೆ ನಾಲೆಡ್ಜ್ ಇಲ್ಲ, ಸಪ್ಲಿಮೆಂಟ್ ಬಗ್ಗೆ ನಾಲೆಡ್ಜ್ ಇಲ್ಲ. ಈಗ ನಾವೇ ಸುಮ್ಮನೆ ಹಿಂಗೆ ರೋಡ್ ಸೈಡ್ ಕಬಾಬ್ ತಿನ್ನೋದು, ಚಿಕನ್ ಅಂತಾರೆ, ಹಿಂಗೆಲ್ಲ ಬಾಯ್ಲ್ಡ್ ಚಿಕನ್ ತಿನ್ಬೇಕು, ಇದು ಐಡಿಯಾ ಇರಲಿಲ್ಲ ಅವಾಗೆಲ್ಲ. ಸುಮ್ನೆ ಏನೋ ಒಂದು ತಿನ್ಬೇಕು ನಾವು ದಿನ, ಹಿಂಗೆ ಅದೊಂದು ಸ್ವೀಟ್ ಪೊಟ್ಯಾಟೊ ಒಂದು ತಿನ್ಬೇಕು, ಈ ತರ ಚೀಪ್ ಅಂಡ್ ಬೆಸ್ಟ್ ಡಯಟ್ ಏನ್ ಮಾಡ್ಬೋದು. ಈಗ ನನ್ಗೆ ಯೂಶುವಲ್ ಆಗಿ ಯಾರೋ ಮೆಸೇಜ್ ಮಾಡಿದ್ರೆ ನಾನು ತುಂಬಾ ಏನೋ ಲೋವರ್ ಮಿಡಲ್ ಕ್ಲಾಸು, ತುಂಬಾ ಬಡವರು ನಾನು,
ನಂಗೆ ಅಷ್ಟು ಖರ್ಚು ಮಾಡೋದಕ್ಕಾಗಲ್ಲ ಡಯಟಿಗೆ. ಈಗ ನಮಗೂ ಅಷ್ಟು ಖರ್ಚು ಮಾಡೋಕೆ ಇರಲಿಲ್ಲ. ನಾವು 100 ರುಪೀಸಲ್ಲೇ ಡಯಟ್ ಮಾಡ್ತಾ ಇದ್ವಿ. ನಿಮ್ಗೆ ಇರೋ ಬಜೆಟಲ್ಲಿ ಏನು ಡಯಟ್ ಮಾಡೋದು ನಾನು ಹೇಳ್ದಲ್ಲ. ನೀವು ಇವಾಗಲೂ 100 ರುಪೀಸಲ್ಲಿ ಡಯಟ್ ಮಾಡ್ಬೋದು, 1000 ರುಪೀಸಲ್ಲೂ ಮಾಡ್ಬೋದು. ನಿಮ್ದು ಫೈನಾನ್ಷಿಯಲ್ ಲೆವೆಲ್ ಹೆಂಗಿದೆ ಅದ್ರ ಮೇಲೆ ನೋಡ್ಕೊಂಡು ಇದು ಮಾಡಿ. ಎಲ್ಲ ಕಷ್ಟಪಟ್ಟೆ. ಬಾಡಿ ಬಿಲ್ಡರ್ ಯಾರು ಬಾರ್ನ್ ರಿಚ್ ಇಲ್ಲ. ಬಾಡಿ ಬಿಲ್ಡಿಂಗ್ ಅನ್ನೋದೇ ತುಂಬಾ ಕಷ್ಟ. ಇರೋದ್ರಲ್ಲಿ ತುಂಬಾ ಕಷ್ಟವಾದ ಸ್ಪೋರ್ಟ್ ಅಂದ್ರೆ ಬಾಡಿ ಬಿಲ್ಡಿಂಗ್. ಯಾಕಂದ್ರೆ ರಿಟರ್ನ್ಸ್ ಇಲ್ಲ ನಿಮ್ಗೆ. ನಿಮ್ಗೆ ಏನಂದ್ರೆ ಅದ್ರಲ್ಲಿ ವಿನ್ ಆಗಿ ನೀವು ಅದನ್ನ ಬ್ರ್ಯಾಂಡ್ ಹೆಂಗ್ ಬಿಲ್ಡ್ ಮಾಡ್ತೀರಾ ಅದ್ರ ಮೇಲೆ ರಿಟರ್ನ್ಸ್ ಇರೋದು. ಕಾಂಪಿಟೇಷನ್ಸ್ ಇಂದ ಯಾವುದು ಅರ್ನಿಂಗ್ ಇಲ್ಲ. ನಿಮ್ಗೆ ನಾವು ಲಕ್ಷ ಗಟ್ಟಲೆ ಖರ್ಚು ಮಾಡಿ ಒಂದು ಕಾಂಪಿಟೇಷನ್ ಮಾಡಿದ್ರೆ ಅವ್ರ ಪ್ರೈಸ್ ಮನಿ ಕೊಡೋದೇ ನಿಮಗೆ 20,000 30,000 ಈ ತರ. ಅದು ಎಫರ್ಟ್ಸ್ ಈಗ 4-5 ಮಂತ್ಸ್ ಎಫರ್ಟ್ಸ್ ಹಾಕೋದಾಗ್ಲಿ ಮತ್ತೆ ನಾವು ಖರ್ಚು ಮಾಡೋದಾಗ್ಲಿ ಅದು ತುಂಬಾ ಜಾಸ್ತಿ. ಮತ್ತೆ ಎಫರ್ಟ್ಸ್ ದುಡ್ಡು ಎಲ್ಲದಕ್ಕಿಂತನೂ ಆ ಎಫರ್ಟ್ಸ್ ತುಂಬಾ ಇದು. ಅದರಿಂದ ನೇಮ್ ಬರುತ್ತೆ. ಈಗ ಯಾರು ಹೇಳ್ತಾರೆ ಮಿಸ್ಟರ್ ಬ್ಯಾಂಗ್ಳೂರ್, ಮಿಸ್ಟರ್ ಕರ್ನಾಟಕ, ಆ ನೇಮ್ ಬೇರೆ ತರ. ನಿಮ್ಗೆ ಮತ್ತೆ ಹೊರಗಡೆ ಸಿಗೋ ರೆಸ್ಪೆಕ್ಟೇ ಬೇರೆ ತರ. ಅದರಲ್ಲಿ ಎಲ್ಲರಿಗೂ ಆ ತರ ರೆಸ್ಪೆಕ್ಟ್ ಸಿಗಲ್ಲ. ಈಗ ನಾನು IT ವರ್ಕ್ ಮಾಡಿದ್ರೆ ನಾನು ಯಾರು ರೆಕಗ್ನೈಸೇ ಮಾಡ್ತಿರ್ಲಿಲ್ಲ ಇಷ್ಟು. ಈಗ ಹೊರಗಡೆ ಎಲ್ಲೇ ಹೋದ್ರು ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ಈ ಫಿಟ್ನೆಸ್ ಇದ್ರೆ ಅದು ಲೈಫ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಆಗೋಯ್ತು. ನಾನು 2016 ಇದ್ದಿದ್ದೇ ಬೇರೆ, ನಾನು 2024 ಇರೋದೇ ಬೇರೆ. ಅದು ನಿಮ್ ಕಂಪ್ಲೀಟ್ ಲೈಫ್ ಸೈಕಲೇ ಚೇಂಜ್ ಆಗ್ಬಿಟ್ಟಿದೆ ನಂದೆಲ್ಲ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದೇ ತುಂಬಾ ಕಷ್ಟ ಅಂತಂದ್ರೆ ನಮ್ಗೆ ಅವಾಗ ಗೈಡೆನ್ಸ್ ಇರ್ಲಿಲ್ಲ. ನಾನು ಇವಾಗ 100 ರುಪೀಸಲ್ಲಿ ಡಯಟ್ ಮಾಡ್ತೀನಿ, ಆದ್ರೆ 100 ರುಪೀಸಲ್ಲಿ ಹೆಂಗ್ ಡಯಟ್ ಮಾಡಬೇಕು, ಏನ್ ತಿನ್ಬೇಕು ಅದು ಅಷ್ಟರಲ್ಲಿ ಅದು ಗೊತ್ತಿರ್ಲಿಲ್ಲ. ಅದು ಹೇಳ್ಕೊಡೋರು ಯಾರು ಇರ್ಲಿಲ್ಲ. ಸುಮ್ಮನೆ ಏನೋ ಒಂದು ಈಗ ನಾನು ಒಂದು ಟೈಮಲ್ಲಿ ನಿಮ್ಗೆ ಈ ಫಿಶ್ ಆಯಿಲ್ ಬರುತ್ತೆ 100 ರುಪೀಸ್ ಟ್ಯಾಬ್ಲೆಟ್. ಅದು ಕಾಡ್ ನಮ್ಗೆ ಲಿವರ್ ಆಯಿಲ್. ಹಾ ಅದು ಬರೋದು. ಅದು ನಿಮ್ಗೆ 100 ರುಪೀಸ್ ಟ್ಯಾಬ್ಲೆಟ್ ನಂಗೆ ಒಬ್ರು 4000 ರುಪೀಸ್ ಕೊಟ್ಟಿದ್ರು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ನೀವು ಇದು ಬಲ್ಕಿಂಗ್ ಟ್ಯಾಬ್ಲೆಟ್, ಇದು ಬಲ್ಕ್ ಆಗ್ಬಿಡ್ತೀಯ ನೀನು ಇದನ್ನ ತಗೋ ಅಂತ. ನನ್ಗೆ ಅದು ಐಡಿಯಾನೇ ಇರ್ಲಿಲ್ಲ ಅವಾಗ. ನಾನೆಲ್ಲ ಆಗ್ಬೋದೇನೋ ಅಂತ ನಾನು ಒಂದ್ 2-3 ಬಾಕ್ಸ್ ತಗೊಂಡೆ. ಗೊತ್ತಾಗಿಲ್ಲ ಅದು, ಯಾಕಂದ್ರೆ ಸ್ಟಿಕ್ಕರ್ ತೆಗೆದು ಕೊಡ್ತಾ ಇದ್ರು. ನಿಮಗೆ ತುಂಬಾ ಓಲ್ಡ್ ಸ್ಕೂಲ್ ಈ ಕೋಚ್ಗಳು ಇವರೆಲ್ಲ ಇರ್ತಾರೆ, ಅವರೆಲ್ಲ ಹೆಂಗೆ ಅಂತಂದ್ರೆ ನಿಮ್ಗೆ ಯಾವ್ದಕ್ಕೂ ಸ್ಟಿಕ್ಕರ್ ಕೊಡಲ್ಲ, ನೇಮ್ ಇರಲ್ಲ. ನಿಮ್ಗೆ ಏನೇ ಸಪ್ಲಿಮೆಂಟ್ಸ್ ಕೊಡ್ಲಿ, ಏನೇ ಟ್ಯಾಬ್ಲೆಟ್ಸ್ ಕೊಡ್ಲಿ, ನಿಮ್ಗೆ ಅದು ಯಾವ್ದ್ರಲ್ಲೂ ನೇಮ್ ನಿಮ್ಗೆ ಹಂಗಾಗಿ ಐಡಿಯಾ ಇರಲ್ಲ. ನೀವು ಫಸ್ಟ್ ಕೋಚ್ ಏನಾದ್ರು ಚೂಸ್ ಮಾಡ್ಬೇಕಾಗಿರೋದು ಕೆಲಸ ಏನು ಅಂತಂದ್ರೆ, ನೀವೇನೇ ಯೂಸ್ ಮಾಡ್ತಾ ಇದ್ರು, ನಿಮ್ ಬಾಡಿ ಮೇಲೆ ಏನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು, ನೀವು ಡಯಟ್ ಅಲ್ಲಿ ಏನೇ ಆಡ್ ಮಾಡಿದ್ರು, ಇದರಿಂದ ಏನಾಗುತ್ತೆ, ಇದನ್ನೇನಕ್ಕೆ ತಗೋತಾ ಇದೀನಿ ನಾನು, ಅದನ್ನ ಫಸ್ಟ್ ಆ ಕೋಚ್ ಹತ್ರ ಕೇಳ್ಬೇಕು. ಹುಡುಗರು ಹೆಂಗೆ ಅಂತಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಗೋ ಅರ್ಜೆನ್ಸಿಲಿ ಇರ್ತಾರೆ, ಏನೇ ಕೊಟ್ಟರು ತಗೊಂಡ್ಬಿಡೋದು. ಆಮೇಲೆ ಅವ್ರನ್ನ ಬ್ಲೇಮ್ ಮಾಡಿದ್ರೆ ಅರ್ಥ ಇಲ್ಲ ಅದರಲ್ಲಿ. ನನ್ನ ಕೋಚ್ ಹಿಂಗ್ ಕೊಟ್ಟಿದ್ರು, ನಾನು ತಗೊಂಡ್ಬಿಟ್ಟೆ, ಈ ತರ ಆಗೋಯ್ತು. ಫಸ್ಟೇ ನೀವು ಕೇಳ್ಕೋಬೇಕು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನಾನು. ನನಗೆ ಅದು ಗೊತ್ತಾಗಿದ್ದು 1 ಇಯರ್ ಆದ್ಮೇಲೆ. ಹಿಂಗೆ ಇನ್ನೊಬ್ರು ಹಿಂಗೆ ಫಿಶ್ ಆಯಿಲ್ ತಗೋ ಅಂತ ಸಜೆಸ್ಟ್ ಮಾಡಿದ್ರು, ಮೆಡಿಕಲ್ ಸ್ಟೋರ್ ಹೋಗಿ ತಗೊಂಡ್ ನೋಡಿದ್ರೆ ಸೇಮ್ ಟ್ಯಾಬ್ಲೆಟ್ ಅದು. ಅವಾಗ ಗೊತ್ತಾಗಿದ್ದು ನಾನು 1 ವರ್ಷ ಪೂರ್ತಿ ನಾನು ಇದನ್ನ ಬಲ್ಕ್ ಆಗ್ತೀನಿ ಅಂತ ತಗೋತಾ ಇದ್ದೆ. ನಾನು 42 kg ಇದ್ದೆ. ನಾನು ತುಂಬಾ ಡೆಸ್ಪರೇಟ್ ಆಗಿದ್ದೆ. ನಾನು ದಪ್ಪ ಆಗ್ಲೇಬೇಕು, ಇವಾಗ ದಪ್ಪ ಆಗ್ಲೇಬೇಕು. ಅವಾಗ ನೀವು ಆ ಟೈಮಲ್ಲಿ ಏನ್ ಕೊಟ್ಟರು ತಗೊಂಡ್ಬಿಡ್ತೀರಾ. ಅದು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ನನ್ನ ಮಿಸ್ಟೇಕು. ನಾನು ಇವಾಗ ಈಗ ನನ್ನ ಕೋಚ್ ಹತ್ರ ನಾನು ಏನೇ ಇದ್ರು ಕೇಳ್ತೀನಿ, ಸರ್ ಏನಕ್ಕೆ ಯೂಸ್ ಮಾಡ್ತಾ ಇದೀನಿ ಇದನ್ನ, ಏನಕ್ಕೆ ತಗೋಬೇಕು, ಇದು ಬಿಟ್ಟು ಆಲ್ಟರ್ನೇಟಿವ್ ಏನು, ಇದರಿಂದ ಏನಾದರೂ ನಮ್ಗೆ ಪ್ರಾಬ್ಲಮ್ ಆದರೆ ಏನು ಮಾಡಬೇಕು. ನಿಮ್ಗೆ ಕೋಚ್ ಯಾರಂತಂದ್ರೆ ನಿಮ್ಗೆ ಏನಾದರೂ ನಿಮ್ಮ ಬಾಡಿಲಿ ಏನಾದ್ರು ಚೇಂಜಸ್ ಆದಾಗ, ನಿಮಗೆ ಪ್ರಾಬ್ಲಮ್ ಆದಾಗ ಅದಕ್ಕೆ ಸೊಲ್ಯೂಷನ್ ಗೊತ್ತಿರ್ಬೇಕು ಅವ್ರಿಗೆ. ಅವ್ರ ಹತ್ರ ಮಾತ್ರ ಗೈಡೆನ್ಸ್ ತಗೋಬೇಕು ಯಾವಾಗ್ಲೂ. ನಿಮ್ಗೆ ಅವ್ನು ಏನಾದ್ರು ಆದ್ರೆ, ಈಗ ಸಡನ್ ಆಗಿ ಏನಾದ್ರು ಆಗ್ಬಿಟ್ರೆ ಅವಾಗ ಯಾರು ಕೇಳ್ತೀರಾ. ನೀವು ಅಟ್ಲೀಸ್ಟ್ ಡಾಕ್ಟರ್ ಹತ್ರ ಹೇಳಕ್ ಗೊತ್ತಿರ್ಬೇಕಲ್ಲ ನಿಮ್ಗೆ ಏನಾಗಿದೆ ಅಂತ. ಅದೆಲ್ಲ ಪ್ರಾಬ್ಲಮ್ಗಳು ಇವಾಗ. ಇವಾಗಿನ ಹುಡುಗರಿಗೆ ಸ್ವಲ್ಪ ಅರ್ಜೆನ್ಸಿ ಜಾಸ್ತಿ. 3 months ಅಲ್ಲೇನೆ ನಾನೀಗ ಒಂದು 3 ಟೈಟ್ಲ್ ಆಗಿದೆಯಲ್ಲ, ನಾನು ಇನ್ನೊಂದು 3 ಟೈಟ್ಲ್ ಮಾಡ್ಬಿಡ್ಬೇಕು ತಾನೇ ನನ್ನ. ಆ ಥರ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಸರ್ವೈವ್ ಆಗಕ್ಕಾಗಲ್ಲ. ನೀವು ಲಾಂಗ್ ಟರ್ಮ್ ಸರ್ವೈವ್ ಆಗ್ಬೇಕು ಅಂದ್ರೆ ನೀವು ಅದ್ರಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಇದೆಲ್ಲ ಇವಾಗ ನೀವ್ ಹೇಳಿದ್ರಲ್ಲ 100 ರುಪೀಸ್ ಅಲ್ಲೂ ಮಾಡ್ಬೋದು, 1000 ರುಪೀಸ್ ಅಲ್ಲೂ ಡಯಟ್ ಮಾಡ್ಬೋದು. ಸೊ ಇವಾಗ ಒಬ್ರು ಯಾರೋ ಹತ್ರ ಬರೀ 100 ರುಪೀಸ್ ಅಂತ ಇದೆ ಅನ್ಕೊಳ್ಳಿ, ಅವ್ರು ಏನೇನ್ ಯಾವ ತರ ಡಯಟ್ ಫಾಲೋ ಮಾಡ್ಬೋದು? ಈಗ ಎಗ್ ಒಂದು 5 to 6 ರುಪೀಸ್ ಇರುತ್ತೆ. ನೀವು ಒಂದು 4 ಎಗ್ ವೈಟ್ ಎಗ್ ತಿನ್ಬೋದು ಡೈಲಿ. ನೀವು ಸ್ವೀಟ್ ಪೊಟ್ಯಾಟೊ ಒಂದು 20 to 40 ರುಪೀಸ್ kg ಸಿಗುತ್ತೆ ನಿಮಗೆ. ಸ್ವೀಟ್ ಪೊಟ್ಯಾಟೊ ತಿನ್ಬೋದು, ನಾರ್ಮಲ್ ರೈಸ್ ತಿನ್ಬೋದು. ನಿಮ್ಗೆ ಇದೆಲ್ಲ ನಿಮಗೆ ಈಗ ಚಿಕನ್ನು ನೀವು ಆದ್ರೆ ತಿನ್ಬೋದು. ಒಂದು 100 ಗ್ರಾಮ್ ಚಿಕನ್ ಮ್ಯಾನೇಜ್ ಮಾಡ್ಬೋದು. ನೀವು ಎಲ್ಲರೂ ಬೋನ್ಲೆಸ್ ತಿನ್ಬೇಕು ಅಂತಿಲ್ಲ. ನಾರ್ಮಲ್ ಚಿಕನ್ ಈಗ ನಿಮ್ಗೆ ಏನೂ ಇಲ್ಲದೆ ಇರೋಂಗೆ ಅದಾದ್ರೂ ಮಾಡ್ಬೋದಲ್ವಾ. ಈಗ ನೀವು ರೈಸು ಮತ್ತೆ ಸ್ವೀಟ್ ಪೊಟ್ಯಾಟೊ ಎಗ್ಗು ಇದು ಮೂರೂ ಚೀಪ್ ಅಂಡ್ ಬೆಸ್ಟ್. ನಿಮ್ಗೆ ಓಟ್ಸ್ ಸಿಗುತ್ತೆ, ಅದು 200 ರುಪೀಸ್ 1 kg. ನೀವು ಈ ಥರ ಬೇಸಿಕ್ ಏನೇನಿದೆ ಇದ್ರಲ್ಲಿ ಮ್ಯಾನೇಜ್ ಮಾಡ್ಬೋದು. ನೀವು ಹಂಗೆ ನೀವು ಮತ್ತಿನ್ನೊಂದು ನೀವು ಬಿಗಿನರಿಗೆ ಅವಶ್ಯಕತೆ ಇಲ್ಲ 500 ರುಪೀಸ್ ಖರ್ಚು ಮಾಡೋದು. ಯಾಕಂದ್ರೆ ನಿಮ್ಮ ಬಾಡಿ ತಗೊಳ್ಳಲ್ಲ ಅದನ್ನ. ನೀವೀಗ ಸುಮ್ಮನೆ ಹೋಗಿದ ತಕ್ಷಣ ಈಗ ನೀವು ಬರ್ತೀರಾ, ನಾನು ಫಸ್ಟ್ ಡೇ ಇವತ್ತು ಜಿಮ್ಗೆ, ನಾನು ಫಸ್ಟ್ ಡೇನೇ ನಿಮ್ಗೆ ಡಯಟ್ ಚಾರ್ಟ್ ಕೊಡ್ತೀನಿ, ಎವ್ರಿ ಡೇ ಒಂದು 500 ರುಪೀಸ್ ಆಗುತ್ತೆ ನಿಮಗೆ. ಅದು ಯೂಸ್ಲೆಸ್ ಅದು. ಈಗ ನಿಮ್ಮ ಬಾಡಿ ಅದನ್ನ ಡೈಜೆಸ್ಟೇ ಮಾಡಲ್ಲ. ನೀವೇನಂದ್ರೆ 100 ರುಪೀಸಿಂದ ಸ್ಟಾರ್ಟ್ ಮಾಡಿ 500 ರುಪೀಸಿಗೆ ಬರಬೇಕು. ಇಲ್ಲ ಅದು ನಿಮಗೆ ವರ್ತದು. ನೀವು ಸ್ಲೋ ಆಗಿ ಮಾಡಬೇಕು ಅಂದ್ರೆ
ನಿಮ್ಗೆ ಈಗ ತುಂಬಾ ಏನೇನು ಈಗ ಒಬ್ರು ಯಾರು ಬಲ್ಕ್ ಮಾಡ್ತೀರಿ ಅನ್ಕೊಳ್ಳಿ, ಅವ್ರದ್ದು ಸ್ವಲ್ಪ ಕಮ್ಮಿ ಇದಾಗುತ್ತೆ, ನಿಮ್ಗೆ ಖರ್ಚಾಗುತ್ತೆ. ಯಾಕಂದ್ರೆ ನೀವು ಮೀಟ್ ಕಮ್ಮಿ ತಗೋಬಹುದು ಅದರಲ್ಲಿ. ನೀವು ಇದೇ ಫ್ಯಾಟ್ ಲಾಸ್ ಮಾಡ್ತಿರೋದಂದ್ರೆ ಪ್ರೋಟೀನ್ ಜಾಸ್ತಿ ಬೇಕು ಅವ್ರಿಗೆ, ಅವ್ರದ್ದು ಸ್ವಲ್ಪ ಎಕ್ಸ್ಪೆನ್ಸಿವ್. ಯಾಕಂದ್ರೆ ಈಗ ಚಿಕನ್ ಫಿಶ್ ಇದೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ನೀವು ಬೇಸಿಕ್ ಆಗಿ ಮಾಡ್ತಿರೋರು ಏನೇನ್ ಸಿಗುತ್ತೆ ಅದರಲ್ಲಿ. ನೀವು ಅದು ಫಸ್ಟ್ ಏನಂದ್ರೆ ಎಲ್ಲರೂ ಎಲ್ಲ ಡಿಸೈಡ್ ಮಾಡ್ಕೋಬೇಕು. ಒನ್ ಡೇಗೆ ನಂದು ಎಷ್ಟು ಖರ್ಚಾಗುತ್ತೆ ಇದರಲ್ಲಿ, ಒನ್ ಮಂತಿಗೆ ಎಷ್ಟಾಗುತ್ತೆ, ನಾನು ಎಷ್ಟನ್ನ ಸೇವ್ ಮಾಡ್ಬೋದು. ಈಗ ನೀವು ಒಂದು 10,000 ಸ್ಯಾಲ್ರಿ ಬರ್ತಾ ಇದೆ ಅಂದ್ರೆ ನೀವು ಅದ್ರಲ್ಲಿ ಡಿವೈಡ್ ಮಾಡ್ಕೋಬೇಕು. ಎಲ್ಲರಿಗೂ 1 lakh ಸ್ಯಾಲ್ರಿ ಬರಬೇಕು ಅಂತ ಇಲ್ಲ, 10,000 ಅಲ್ಲೇ ನಾನು ಏನೇನು ಮಾಡ್ಬೋದು ಆ ಥರ ಡಿವೈಡ್ ಮಾಡ್ಕೋಬೇಕು. ಅದನ್ನ ನೀವು ಡೇ ಒನ್ನಿಂದ ಮಾಡಬೇಕು. ನೀವು ಒಂದು ಸ್ಟೇಜಿಗೆ ಬಂದಮೇಲೆ ಇಲ್ಲ ನಾನು ಇವಾಗ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕುತ್ಕೋತೀನಿ, ನಾನು ಇಷ್ಟು ಖರ್ಚು ಮಾಡ್ತೀನಿ. ಫಸ್ಟೇ ಗೋಲ್ ಸೆಟ್ ಮಾಡಿರಬೇಕು. ನಾನು ಈ ಲೆವೆಲ್ಗೆ ರೀಚ್ ಆಗಬೇಕು ಅಂದರೆ ನಾನು ಇಷ್ಟಿಷ್ಟನ್ನ ಸೇವ್ ಮಾಡಬೇಕು, ಇಷ್ಟು ಖರ್ಚು ಮಾಡಬೇಕು, ಜಿಮ್ಗೆ ಅಂತಲೇ ಇಷ್ಟು ತೆಗ್ದಿಡ್ತೀನಿ ನಾನು. ಆ ಥರ ಇದ್ರೆ ಮಾತ್ರ ನೀವು ಯಾವುದೇ ಫೀಲ್ಡ್, ಇದರಲ್ಲಷ್ಟೇ ಅಲ್ಲ, ಯಾವುದೇ ಫೀಲ್ಡಲ್ಲೂ ಆ ಗೋಲ್ ಇಲ್ಲ ಅಂದರೆ ನೀವು ಆ ಲೆವೆಲ್ ಅಚೀವ್ ಮಾಡೋದಕ್ಕಾಗಲ್ಲ. ಸುಮ್ಮನೆ ಏನೋ ಒಂದು ಈಗ ಮತ್ತೆ 10 ಸಲ ಮಿಸ್ಟರ್ ಇಂಡಿಯಾ ಗೆದ್ರೂ ಪ್ರಯೋಜನ ಇಲ್ಲ ನಿಮಗೆ. 10 ಸಲ ಮಿಸ್ಟರ್ ಇಂಡಿಯಾ ಗೆದ್ದು ನೀವು ಅದರಿಂದ ಏನು ರೆವೆನ್ಯೂ ಜನರೇಟ್ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾವ್ದಾದ್ರು ಒಂದು ಶೋ ಗೆಲ್ತಾ ಇದ್ದೀರಾ ಅಂದರೆ ಒಂದು ನೀವು ಸೋಷಿಯಲ್ ಮೀಡಿಯಾ ಗ್ರೋ ಆಗಬೇಕು, ಇಲ್ಲ ಅಂದರೆ ನೀವು ಈ ಫೀಲ್ಡ್ ವರ್ಕಲ್ಲಿ ಗ್ರೋ ಆಗಬೇಕು. ನಿಮಗೆ ಈ ಪರ್ಸನಲ್ ಟ್ರೈನಿಂಗಲ್ಲಿ ರೆವೆನ್ಯೂ ಜನರೇಟ್ ಆಗಬೇಕು, ಇಲ್ಲ ಯಾವ್ದಾದ್ರು ಬ್ರ್ಯಾಂಡ್ಸ್ ಕಾಂಟ್ಯಾಕ್ಟ್ ಮಾಡ್ಬೇಕು. ನಿಮ್ಗೆ ಅದೇನೂ ಆಗ್ತಾ ಇಲ್ಲ ಅಂದರೆ ನೀವು 10 ವರ್ಷ ಕಂಪ್ಲೀಟ್ ಮಾಡಿದ್ರು ವೇಸ್ಟ್. ನನಗೆ ಎಷ್ಟೊಂದು ಜನ ಗೊತ್ತು, ನಿಮಗೆ ತುಂಬ ದೊಡ್ಡ ದೊಡ್ಡ ಶೋಸ್ ಗೆದ್ದು ಯಾವುದ್ರಲ್ಲೂ ಅವ್ರ ಹೆಸರೇ ಇಲ್ಲ, ಯಾರಿಗೂ ಗೊತ್ತೇ ಇಲ್ಲ ಅವರು. ಇವಾಗೆಲ್ಲ ಏನಾಗಿದೆ, ನೀವು ಏನೇ ಗೆದ್ರೂ ನಿಮ್ಗೆ ಜನಕ್ಕೆ ರೀಚ್ ಆಗಲೇಬೇಕದು. ನೀವೇನಾದ್ರು ಅಚೀವ್ ಮಾಡಿದ್ದೀರಾ ಅಂತ ಅಂದಾಗ ನೀವು ಜನಕ್ಕೆ ರೀಚ್ ಆಗಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಅದು ಪ್ರಯೋಜನನೇ ಇಲ್ಲ. ಸುಮ್ಮನೆ ಈಗ ಯಾವ ಟ್ರೋಫೀಸ್ ತಗೊಂಡು ಏನು ಮಾಡ್ತೀರಾ? ಈಗ ನನ್ಗೆ ಗೊತ್ತಿರೋರು ಎಷ್ಟೊಂದು ಜನ ಇದ್ದಾರೆ, ಅವರು ಈ ಫೀಲ್ಡಲ್ಲಿ ಏನು ಮಾಡೇ ಇಲ್ಲ, ಯಾವುದು ಕಾಂಪಿಟೇಷನ್ಸೇ ಗೆದ್ದಿಲ್ಲ, ಆದರೆ ನನಗಿಂತ 10ರಷ್ಟು ಅರ್ನ್ ಮಾಡ್ತಿದ್ದಾರೆ. ನೀವು ಆ ಥರ ಈಗ ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಕಾಂಪಿಟೇಷನ್ ನನ್ಗಿಂತ ಜಾಸ್ತಿ ಗೆದ್ದಿದ್ದಾರೆ, ಏನೂ ಅರ್ನ್ ಮಾಡ್ತಿಲ್ಲ, ಅವರು ಇನ್ನೂ ಜಿಮ್ಮಲ್ಲಿ ಟ್ರೈನರ್ ಆಗಿದ್ದಾರೆ. ನೀವು ಅದನ್ನ ಹೆಂಗ್ ಬಿಲ್ಡ್ ಮಾಡ್ತೀರಾ? ಯಾವುದೇ ಆದ್ರೂ ಅಷ್ಟೇನೆ, ಒಂದ್ಸಲಕ್ಕೆ ಯಾವ ತರ ಬಿಲ್ಡ್ ಮಾಡಿದೀರಾ ನೀವು 1 year, ಈಗ ಒಂದು 4 to 5 months ಅಷ್ಟೇ ಪ್ರೆಪ್ ಮಾಡೋದು ನಾವು. ಇನ್ 7 to 8 months ಆಫ್ ಇರ್ತೀವಿ. ಆ 5 months ಏನ್ ನಾವು ಹಾರ್ಡ್ ವರ್ಕ್ ಮಾಡಿರ್ತೀವಲ್ಲ, ಅದನ್ನ ನೆಕ್ಸ್ಟ್ 7-8 months ನಾವ್ ಹೆಂಗ್ ಬಿಲ್ಡ್ ಮಾಡ್ತೀವಿ. ನಾನು ನೆಕ್ಸ್ಟ್ ಶೋಗೆ ರೆಡಿ ಆಗೋ ಶೋಗೆ ನಾನು ಏನ್ ಬಿಲ್ಡ್ ಮಾಡಿರ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗೋದು. ಸುಮ್ಮನೆ ನಾನು ಮಾಡ್ತಾನೆ ಇದ್ದೀನಿ, ನಾನು ಖರ್ಚು ಮಾಡ್ತಾನೆ ಇದ್ದೀನಿ, ನಾನು ಗೆಲ್ತಾ ಇದ್ದೀನಿ, ಇದು ಯಾವುದನ್ನು ಅವ್ರಿಗೆ ಯಾರಿಗೂ ಯೂಸ್ ಆಗಲ್ಲ ಅದು. ನೀವು ಇಯರ್ ಆಫ್ಟರ್ ಇಯರ್ ಮಾಡ್ತಾನೆ ಇರೋ. ಮತ್ತು ಬಾಡಿ ಬಿಲ್ಡಿಂಗ್ ಅಂತೂ ಈಸಿ ಅಲ್ಲ. ನಿಮ್ಗೆ ಅದ್ರದ್ದು ಲೈಫ್ ಸ್ಪ್ಯಾನ್ ತುಂಬ ದೊಡ್ಡದಿಲ್ಲ ಅದ್ರದ್ದು. ನೀವು ಏನು ಶಾರ್ಟ್ ಟೈಮಲ್ಲಿ ಮಾಡ್ತೀರಾ ಅದೇ ನಿಮ್ಗೆ ಮುಂದೆ ಯೂಸ್ ಆಗೋದು ಅಷ್ಟೇನೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ಕೋಬೇಕಿದೆಲ್ಲ. IT ಇಂದ ಬಾಡಿ ಬಿಲ್ಡಿಂಗ್ ಹೆಂಗಾಯ್ತು ಅಂದ್ರೆ? ಬ್ಯಾಂಗ್ಳೂರ್ ಬಂದ್ರೆ ನಂದು ಊರು ಎಲ್ಲ ಶಿವಮೊಗ್ಗ. ನಾ ಇಂಜಿನಿಯರಿಂಗ್ ಮುಗಿಸಿ ನನ್ಗೆ ಅವಾಗ ಪೊಲೀಸ್ ಆಗಬೇಕು ಅನ್ನೋ ಹುಚ್ಚು ಜಾಸ್ತಿ ಇತ್ತು. ತುಂಬ ಸಣ್ಣ ಇದ್ದೆ ನಾನು, 42 kg ಇದ್ದೆ ನಾನು ಅಷ್ಟೇ, ತುಂಬ ಶಾರ್ಟ್ 42 kg ಇದ್ದೆ. ಅದಕ್ಕೋಸ್ಕರ ಅಂತ ಜಿಮ್ ಜಾಯ್ನ್ ಆಗಿದ್ದೆ ನಾನು. ಅದು ಆ ಥರ ಸ್ಟಾರ್ಟ್ ಮಾಡಿ ಅವಾಗ ವರ್ಕ್ ಮಾಡ್ತಾ ಇದ್ದೆ ನಾನು. ಹಂಗೆ ವರ್ಕ್ ಮಾಡ್ತಾ ನನಗೆ ಒಂಥರ ಏನು 9 to 5 ಜಾಬ್ ಇದೆಲ್ಲ ನಾನು ಒಂದು ಜಾಗದಲ್ಲಿ ಕುತ್ಕೊಂಡು ಅದೆಲ್ಲ ಅಭ್ಯಾಸ ಇರಲಿಲ್ಲ ನನಗೆ. ಅದು ನನಗೆ ಯಾಕೋ ಗೊತ್ತಾಯ್ತು, ಇದರಲ್ಲೆಲ್ಲ ಫ್ಯೂಚರ್ ಇಲ್ಲ ನನಗೆ ಜಾಸ್ತಿ ದಿನ. ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನಾನು ಇದನ್ನ ಲೈಫ್ ಟೈಮ್ ವರ್ಕ್ ಮಾಡ್ತೀನಾ ಇಲ್ವಾ ಇದ್ರ ಮೇಲೆ. ನಾನು ಸುಮ್ಮನೆ 1 year 2 year ಎಲ್ಲ ವರ್ಕ್ ಮಾಡೋದಕ್ಕೆ ಏನಕ್ಕೆ ಅಂತ. ಅವಾಗ ಈಗ ನಿಮ್ಗೆ ಅವಾಗ ಒಂದು ಒಳ್ಳೆ ಸ್ಯಾಲ್ರಿ ಬರ್ತಾ ಇದ್ದು ಎಲ್ಲ. ನಾನು ಫಸ್ಟು ಟ್ರೈನರ್ ಆಗಿ ಸೇರಿ 9,000 ಸ್ಯಾಲ್ರಿ, ನನಗೆ 25,000 ಸ್ಯಾಲ್ರಿ ಬರ್ತಾ ಇತ್ತು ಫಸ್ಟು. ನಾನು ಮತ್ತೆ 9,000 ಸ್ಯಾಲ್ರಿ ಬಂದು ಜಿಮ್ಮಲ್ಲಿ ಜಾಯ್ನ್ ಆಗಿದ್ದು ನಾನು. ಅವೆಲ್ಲ ನಾವು ಒಂಥರ ಏನು ನಗಾಡ್ತಾ ಇದ್ರು, ಇವನೇ ಇವಾಗ್ಲೂ ನಮ್ಮ ಕಡೆ ಎಲ್ಲ ಇನ್ನೂ ಐಡಿಯಾ ಇಲ್ಲ, ಏನು ಜಿಮ್ಮಲ್ಲಿ ಏನು ಟ್ರೈನರ್ ಆಗಿ ಮಾಡ್ತಾನಾ, ಈ ಥರ ಮೈಂಡ್ ಸೆಟ್ಟಲ್ಲೇ ಇದೆ ನಿಮಗೆ. ತುಂಬಾ ಏನೋ ಬ್ಯಾಂಗ್ಳೂರು, ಮೈಸೂರು ಈ ಥರ ಸಿಟೀಸಲ್ಲಿ Tier ಒಂದು 1 ಅಟ್ಲೀಸ್ಟ್ cities. ಐಡಿಯಾ ಇದೆ ನಿಮಗೆ. ಈಗ ನೀವು ಇದೇ ಶಿವಮೊಗ್ಗ ಕಡೆ ಎಲ್ಲ ಹೋದ್ರೆ ಅವ್ರಿಗೆ ಇನ್ನೂ ಟ್ರೈನರ್, ಇಂಜಿನಿಯರಿಂಗ್ ಮಾಡಕ್ಕೆ ಟ್ರೈನರ್ ಮಾಡ್ತೀಯಾನೆ, ಈ ತರ ಮೈಂಡ್ ಸೆಟ್. ಒಂದು ಟ್ರೈನರ್ ಅಂದ್ರೆ ಏನೋ ವಾಚ್ಮೆನ್, ಅವ್ರಿಗೆ ಗೊತ್ತಿಲ್ಲ ಟ್ರೈನರ್ ಅಂದ್ರೆ. ನಿಮ್ಗೆ ಈಗ ನನಗೆ ಗೊತ್ತಿರೋ ಟ್ರೈನರ್ಸ್ ಇದಾರೆ, 5 ಲಕ್ಷ ಅರ್ನ್ ಮಾಡ್ತಾರೆ, 10 ಲಕ್ಷ ಅರ್ನ್ ಮಾಡ್ತಾರೆ. ನಿಮ್ಗೆ ಅದು ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಸ್ಟ್ರಾಂಗ್ ಇದ್ರೆ ಅವರು ಒಂದು 23 ಲಕ್ಷ ಅರ್ನ್ ಮಾಡ್ತಿರ್ತಾರೆ. ಜನಕ್ಕೆ ಅದು ಐಡಿಯಾ ಇಲ್ಲ. ನಿಮ್ಗೆ IT ಈಗ 25,000 ಸ್ಯಾಲ್ರಿಗೆ ಕೆಲಸ ಮಾಡೋದು ಅವ್ರಿಗೆಲ್ಲ ದೊಡ್ಡ ಕೆಲಸ ತರ ಅನಿಸ್ತಾ ಇರುತ್ತೆ. ಈಗ ಆ ತರ ಸ್ಟಾರ್ಟ್ ಮಾಡಿದ್ ನಾನು. ಅವಾಗ ನಾನೇ ನಂದು ಫಿಸಿಕಲ್ ನನ್ನ ಚೇಂಜಸ್ ನೋಡಿ 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 ನಮ್ ಪೂರ್ತಿ ಈಗ ಕಾಲೇಜ್ ಲೈಫ್ ಪೂರ್ತಿ ಎಲ್ಲರೂ ಒಂಥರ ಏನೋ ರೇಗ್ಸೋದು ಈ ತರ ನೋಡ್ಕೊ. ಯಾಕಂದ್ರೆ ಚಿಕ್ಕ ಹುಡುಗ ಇದ್ದಾಗಿದ್ದೆ ನಾನು ಮುಂಚೆ ಇಲ್ಲ. ಅದನ್ನ ನೋಡ್ಕೊಂಡ್ ಬಂದು ನಮ್ಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತಾ ಹೋಗ್ತಾ ಇತ್ತಲ್ಲ. ಆಮೇಲೆ ಓ ಇಲ್ಲ, ನನ್ಗೆ ಇದೇ ಫೀಲ್ಡ್ ಸೂಟ್ ಆಗುತ್ತೆ, ಪರವಾಗಿಲ್ಲ, ಒಂದ್ ಸ್ವಲ್ಪ ಕಷ್ಟ ಆದ್ರೂ ಟ್ರೈನರ್ ಆಗಿ ಜಾಯ್ನ್ ಆಗೋಣ. ಅವಾಗ ಸರ್ಟಿಫಿಕೇಶನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಅದೇ ಆ ಸ್ಟೇಜ್ ತುಂಬಾ ಕಷ್ಟ. ಹುಡುಗರು ಏನ್ ಮಾಡ್ತಾರೆ, 6 months 1 year ಟ್ರೈ ಮಾಡ್ತಾರೆ, ತುಂಬಾ ಕಷ್ಟ, ಇದ್ರಲ್ಲಿ ಏನು ಅರ್ನಿಂಗ್ ಇಲ್ಲ.
ನಾನು 1.5 ಇಯರ್ ಬರೀ 9,000ಗೆ ಕೆಲಸ ಮಾಡಿದ್ದೀನಿ ಜನರಲ್ ಟ್ರೈನರ್ ಆಗಿ. ನಿಮ್ಗೆ ಏನು ರೆವೆನ್ಯೂ ಇರಲ್ಲ ಅದರಲ್ಲಿ, ಆದರೆ ಕಲಿಬೇಕು. ನೀವಿಲ್ಲ ನಾನು ಇದರಲ್ಲಿ ಏನಾದ್ರು ಮಾಡೇ ಮಾಡ್ತೀನಿ ಆ ಥರ ಇದ್ದವರೆಲ್ಲ ಮಾಡ್ತಾರೆ. 1 ಇಯರ್ ಮಾಡ್ತಾರೆ, ಏನೂ ಆಗ್ತಾ ಇಲ್ಲ, ಅವಾಗ ಶಿಫ್ಟ್ ಆಗ್ಬಿಡ್ತಾರೆ ಬೇರೆ ಪ್ರೊಫೆಷನ್ಗೆ. ಆ ಥರ ಆಗಲ್ಲ. ನಿಮ್ಗೆ ಇನಿಷಿಯಲ್ ಸ್ಟೇಜ್ ಯಾವಾಗಲೂ ಕಷ್ಟ. ನೀವು ಅದನ್ನ ಹೆಂಗೆ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗ್ತಿರಲ್ವ, ಅವಾಗ ರೆವಿನ್ಯೂ ಅಲ್ಲಿಂದ ಸ್ಟಾರ್ಟ್ ಆಗೋದು ನಿಮಗೆ. ಆಮೇಲೆ ಅದು ಪರ್ಸನಲ್ ಟ್ರೈನರು ಅದು ಹಂಗೆ ಕಂಟಿನ್ಯೂ ಆಗಿದ್ದು. ಒಂದ್ಸಲ ಸುಮ್ಮನೆ ರೆಡಿ ಆಗಬೇಕು ಅಂತ ರೆಡಿ ಆಗಿದ್ದು, ಅವಾಗ ಸ್ಟೇಜ್ ಹತ್ತಿದ್ದು ನಾನು. ಕಾಂಪಿಟೇಷನ್ ಇತ್ತು, ಅದು ಫಸ್ಟ್ ಟೈಮ್ ನಡೀತಾ ಇತ್ತು, ಮಾಡ್ಬಿಡೋದು ಅಂತ. ಅಲ್ಲಿಗೆ ಹೋದ್ಮೇಲೆ ಒಂದ್ಸಲ ಅದು ಆ ಶೋ ಗೆಲ್ಬೇಕಾಗಿತ್ತು. ಅದೇನೋ ಫಸ್ಟ್ ಟೈಮ್ ಮಾಡ್ತೀನಿ, ಅಲ್ಲೇನೋ ಆಯ್ತು, ಸೆಕೆಂಡ್ ಪ್ಲೇಸ್ ಕೊಟ್ಟರು ನನಗೆ. ಅಲ್ಲಿಂದ ಅದು ಇಲ್ಲ, ನಾನು ಮಾಡ್ಲೇಬೇಕು ಇದನ್ನ. ಸೆಕೆಂಡ್ ಪ್ಲೇಸ್ ಕೊಟ್ಬಿಟ್ರಲ್ಲ, ನೋಡೋಣ ಅದು ಹೆಂಗ್ ಫಸ್ಟ್ ಕೊಡಲ್ಲ, ಅದು ಆ ಥರ ಕಂಟಿನ್ಯೂ ಆಗೋಯ್ತು ನಿಮ್ಗೆ. ಇದೊಂಥರ ಅಡಿಕ್ಷನ್. ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು? ಯಾಕಂದ್ರೆ ಎಲ್ಲಾನು ಮ್ಯಾನೇಜ್ ಮಾಡಬೇಕು. ನೀವು ತುಂಬಾ ಎಕ್ಸ್ಪೆನ್ಸಿವ್. ಬಾಡಿ ಬಿಲ್ಡಿಂಗ್ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ನಾ ಹೇಳಿಲ್ಲ, ಇದು ಈಗ ನೀವು ತುಂಬಾ ರಿಚ್ ಇರೋರು ಯಾರೂ ಬಾಡಿ ಬಿಲ್ಡಿಂಗ್ ಅಲ್ಲಿ ಏನು ಮಾಡಿಲ್ಲ ನನಗೆ ಗೊತ್ತಿರೋ ಹಂಗೆ. ಮತ್ತೆ ತುಂಬಾ ರಿಚ್ ಇರೋರು ಎಲ್ಲ ಬಂದು ನಮ್ಮ ಹತ್ರ ಪರ್ಸನಲ್ ಟ್ರೈನಿಂಗ್ ತಗೋತಾರೆ. ಅವ್ರು ಯಾರು ಪರ್ಸನಲ್ ಟ್ರೈನಿಂಗ್ ಕೊಡ್ತಾ ಇಲ್ಲ, ಯಾಕಂದ್ರೆ ಅವ್ರ ಲೈಫ್ ಸ್ಟೈಲ್ ಬೇರೆ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದಂಗೂ ನೀವು ಅದನ್ನ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ, ನಿಮ್ಮ ಲೈಫ್ ಸ್ಟೈಲೇ ಬೇರೆ ತರ ಇರುತ್ತೆ. ಅವರೆಲ್ಲ ಯಾರು ಕೋಚಿಂಗು ಮಾಡಲ್ಲ, ಅಷ್ಟು ಕಷ್ಟಪಟ್ಟು ಬಾಡಿ ಬಿಲ್ಡಿಂಗ್ ಮಾಡಲ್ಲ. ನೀವೆಲ್ಲ ಪ್ರೆಪ್ ಟೈಮಲ್ಲೆಲ್ಲ ನಿಮಗೆ ಒಂದು 4 ಅವರ್ಸ್ ಟ್ರೈನಿಂಗು, ಕಾರ್ಡಿಯೋ, ವರ್ಕೌಟು, ಆಬ್ಸ್, ಅದು ಇದು ಅಂತ ನಿಮಗೆ 4 ಅವರ್ಸ್. ಅದೆಲ್ಲ ಅಷ್ಟು ಹಾರ್ಡ್ ವರ್ಕ್ ಯಾರು ಮಾಡಲ್ಲ ನಿಮಗೆ. ಹಂಗಾಗಿ ಇದು ಮಾಡ್ತಿರೋರೆಲ್ಲರೂ ನಿಮ್ಗೆ ಏನು ಮಿಡಲ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸ್, ಈ ಥರನೇ ಎಲ್ಲ ಕಮಿಟ್ಮೆಂಟ್ ಇಟ್ಕೊಂಡೇ ಮಾಡೋರು. ಹೆಂಗ್ 100ರಲ್ಲಿ ಒಬ್ಬ ಗೆಲ್ತಾನೆ ಅಂದ್ರೆ ಆ ಒಬ್ಬ ಏನೋ ಒಂದು ಎಕ್ಸ್ಟ್ರಾಡಿನರಿ ಮಾಡಿರ್ತಾನೆ, ಇನ್ 90 ಜನ ಅದ್ ಮಾಡಿರಲ್ಲ ಅಷ್ಟೇ. ಅದೊಂದೇ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಅದೊಂದೇನೆ. ನೀವು ಪ್ರೆಪ್ ಟೈಮ್ 4 ಅವರ್ಸ್ ಅಂದ್ರಲ್ಲ, ಜನರಲಿ ಏನೇನ್ ಪ್ರಿಪರೇಷನ್ಸ್ ಮಾಡ್ಕೋಬೇಕಾಗುತ್ತೆ? ಈಟ್ಸ್ ಮೇಲೆ ಡಿಪೆಂಡ್. ನಿಮ್ಗೆ ಅದಕ್ಕೆ ಏನಕ್ಕೆ ನಿಮ್ಗೆ ಪ್ರಾಪರ್ ಗೈಡೆನ್ಸ್ ಇರಬೇಕು ಅಂದ್ರೆ, ಈಗ ನಾನು ಒಬ್ಬೊಬ್ರು ನೋಡಿದೀನಿ 2 ಅವರ್ಸ್ ಕಾರ್ಡಿಯೋ ಮಾಡ್ತಾ ಇರ್ತಾರೆ, 3 ಅವರ್ಸ್ ಕಾರ್ಡಿಯೋ ಮಾಡ್ತೀನಿ. ಈಗ ನನ್ನ ಬಾಡಿ ಟೈಪ್ಗೆ ನಾನು 30 ಮಿನಿಟ್ಸ್ ಕಾರ್ಡಿಯೋ ಮಾಡ್ತೀನಿ. ಈಗ ನನಗೆ 4 ಅವರ್ಸ್ ನೆಸೆಸಿಟಿ ಇಲ್ಲ, ಯಾಕಂದ್ರೆ ನನಗೆ ಕಾರ್ಡಿಯೋ ತುಂಬಾ ಕಮ್ಮಿ ಇರುತ್ತೆ. ನಾನೀಗ ಒಂದು ಫೈನಲ್ ಒಂದು 30 ಡೇಸ್ ಇದ್ದಾಗ ಒಂದು 45 ಮಿನಿಟ್ಸ್ 1 ಅವರ್ ತನಕ ಬರ್ತೀವಿ ಅಷ್ಟೇನೆ. ನನಗೆ ಪೂರ್ತಿ ಥ್ರೂ ಔಟ್ ದ ಇಯರ್ ನಾನು ಕಾರ್ಡಿಯೋನೇ ಮಾಡಲ್ಲ, ನಾನು ಲಾಸ್ಟ್ 1 ಮಂತ್ ಅಷ್ಟೇ ಮಾಡೋದು. ಯಾಕಂದ್ರೆ ನಂದು ಮೆಟಬಾಲಿಸಮ್ ತುಂಬಾ ಫಾಸ್ಟ್ ಇರುತ್ತೆ, ನನ್ಗೆ ಅದು ನೆಸೆಸಿಟಿ ಇರಲ್ಲ. ಈಗ ತುಂಬಾ ಒಬೇಸ್ ಇರ್ತಾರೆ ಒಬ್ಬೊಬ್ರು, ಅಂಥವ್ರು ಪ್ರೆಪ್ ಮಾಡ್ತಿರ್ತಾರಲ್ವಾ, ಅವ್ರಿಗೆ ಮಿನಿಮಮ್ 1 ಅವರ್ ಕಾರ್ಡಿಯೋ, 2 ಅವರ್ಸ್ ಕಾರ್ಡಿಯೋ, ಯಾಕಂದ್ರೆ ಅವ್ರು ಅಷ್ಟು ಕ್ಯಾಲರೀಸ್ ಬರ್ನ್ ಮಾಡಬೇಕು ನಿಮಗೆ. ಆ ಥರದವ್ರಿಗೆ ಏನಾಗುತ್ತೆ, ಈಗ 2 ಅವರ್ಸ್ ಕಾರ್ಡಿಯೋ ಇರುತ್ತೆ ಅಂತಂದ್ರೆ ಟ್ರೈನಿಂಗ್ ನಿಮಗೆ 1 ಅವರ್ 1.5 ಅವರ್ ಟ್ರೈನಿಂಗ್ ಇರುತ್ತೆ, ಮತ್ತೆ ಆಬ್ಸ್ ಬೇರೆ ಮಾಡಬೇಕು. 4 ಅವರ್ಸ್ ಆಗೋಯ್ತು ನಿಮಗೆ. ಎವ್ರಿ ಡೇ 4 ಅವರ್ಸ್ ನೀವು, ಮತ್ತೆ ನಿಮ್ದು ವರ್ಕ್ ಬೇರೆ ಇರುತ್ತೆ ಅನ್ಕೊಳ್ಳಿ. ಈಗ ಟ್ರೈನರ್ ಆಗಿದ್ರೆ ಇಲ್ಲ ಜಿಮ್ಮಲ್ಲಿ ಏನೋ ವರ್ಕು ಪರವಾಗಿಲ್ಲ. ಈಗ ಅದೇ IT ಪ್ರೊಫೆಷನಲ್ ಇರೋರು ಇರ್ತಾರೆ, ಈಗ ಬೇರೆ ಬೇರೆ ಪ್ರೊಫೆಷನಲ್ ತುಂಬಾ ಜನ ಇರ್ತಾರೆ, ಅವ್ರು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಇದನ್ನ. ಮತ್ತೊಂದು 5 to 6 ಮೀಲ್ಸ್ ಇರುತ್ತೆ, ನೀವು ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಮತ್ತೆ ನಿಮಗೆ 4-5 ಮಂತ್ಸ್ ಪ್ರೆಪ್ ಇರುತ್ತಲ್ವ, ಅವಾಗ ಮೈಂಡ್ ಸೆಟ್ಟೇ ಬೇರೆ ತರ ಇರುತ್ತೆ, ನೀವೇ ಬೇರೆ ಝೋನಲ್ಲಿ ಇರ್ತೀರ. ಈಗ ನಾರ್ಮಲ್ ಆಗಿದ್ದಂಗೆ ಅಷ್ಟು ಚೆನ್ನಾಗಿ ನೀವು, ಅದಕ್ಕೇನೆ ಬಾಡಿ ಬಿಲ್ಡಿಂಗ್ ಅಲ್ಲಿರೋರು ತುಂಬಾ ಏನೋ ಹುಷಾರಾಗಿರ್ಬೇಕು. ಈ ಪರ್ಸನಲ್ ಲೈಫ್ ಆಗಲಿ ಪ್ರೊಫೆಷನಲ್ ಲೈಫ್ ಆಗಲಿ ಅದೆಲ್ಲ ತುಂಬಾ ಮೆಸ್ಅಪ್ ಆಗ್ಬಿಡುತ್ತೆ ಆ ಟೈಮಲ್ಲೆಲ್ಲ. ಅದನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ. ಅದು ಆಂಗ್ಸೈಟಿ ಇಶ್ಯೂಸ್ ಆಗಲಿ, ನಿಮ್ಗೆ ಆಂಗರ್ ಇಶ್ಯೂಸ್ ಆಗಲಿ, ಇದೆಲ್ಲ ತುಂಬಾ ಜಾಸ್ತಿ ಆ ಟೈಮಲ್ಲೆಲ್ಲ. ಅದೆಲ್ಲ ಒಂಥರ ನಿಮ್ಗೆ ಈ ಹಾರ್ಮೋನ್ಸ್ ಎಲ್ಲ ಪೀಕಲ್ಲಿ ಇರುತ್ತೆ ಆ ಟೈಮಲ್ಲಿ. ಅದನ್ನೆಲ್ಲ ಹೆಂಗ್ ಕಂಟ್ರೋಲ್ ಇಟ್ಟಿರ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ದೆನ್ ಅಗೇನ್ ಇವಾಗ ನೀವು ಹೇಳಿದ್ರಲ್ಲ, ತುಂಬಾ ಚಿಕ್ಕ ಚಿಕ್ಕ ಹುಡುಗರೇ ಇವಾಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ವಾಟ್ ಇಸ್ ದ ರೈಟ್ ಏಜ್ ಟು ಗೆಟ್ ಇನ್ ಟು ಫಿಟ್ನೆಸ್ ಅಂಡ್ ಬಾಡಿ ಬಿಲ್ಡಿಂಗ್? 14 ಇಯರ್ಸ್ ಇಂದ ಸ್ಟಾರ್ಟ್ ಮಾಡ್ಬಿಡ್ಬೋದು. ಈಗ ವರ್ಕೌಟ್ ಎಲ್ಲ ನೀವು, ಅದಕ್ಕೆ ಏಜ್ ಲಿಮಿಟ್ ಅಂತ ಇಲ್ಲ. ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನಾಗ್ತಿರೋದು, ಈಗಿರೋ ಪೇರೆಂಟ್ಸ್ಗಾಗ್ಲಿ ಎಲ್ಲರಿಗೂ, ನಿಮ್ಗೆ ಚೈನಾದಲ್ಲೆಲ್ಲ ಒಲಿಂಪಿಕ್ಸ್ ಅಲ್ಲಿ ಇದಾರೆ. ನಿಮ್ಗೆ 16-17 ಇಯರ್ಸ್ ಅಥ್ಲೀಟ್ಸ್ ಎಲ್ಲ ಒಲಿಂಪಿಕ್ಸ್ ಅಲ್ಲೇ ಇರ್ತಾರೆ. ಈಗ ಚೈನಾ US ಎಲ್ಲ ಮೆಡಲ್ಸ್ ಏನಕ್ಕೆ ಅಷ್ಟೊಂದು ಬರ್ತಿದೆ ಅಂದ್ರೆ ಅವ್ರು ಅಷ್ಟು ಎಂಗೇಜ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಲ್ಲಿ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ಇವ್ರಿಗೆ ಒಂದು 21 ವರ್ಷ ಆಗ್ಬೇಕು, ಆಮೇಲೆ ಜಿಮ್ಗೆ ಹೋಗ್ಬೇಕು, ಆ ತರ ಯಾರು ಹೇಳಿಲ್ಲ. ನೀವೇನಂದ್ರೆ ಏನು ಸಪ್ಲಿಮೆಂಟ್ ನೆಸೆಸಿಟಿ ಇಲ್ಲ ನಿಮ್ಗೆ. ನೀವೊಂದು ಬಿಲೋ 18 ಇರೋವರೆಗೂ ನಿಮ್ಗೆ ಯಾವ್ದು ಸಪ್ಲಿಮೆಂಟ್, ವೇ ಪ್ರೋಟೀನ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ನಿಮ್ಗೆ ಈಗ ಐಸೋಲೇಟ್ ವೇವ್ ಯೂಸ್ ಮಾಡ್ತಾ ಇದ್ರೆ ಅದು ಏಜ್ ಲಿಮಿಟ್ ಇಲ್ಲ ನಿಮ್ಗೆ, ಅದನ್ನ ಯಾರು ಬೇಕಾದ್ರೂ ಯೂಸ್ ಮಾಡಿ. ನೀವು ಒಂದು 14-15 ಇಯರ್ಸ್ಗೆ ನೀವು ಈಗ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡು, ನೀವೊಂದು 18 ಇಯರ್ಸ್ 19 ಇಯರ್ಸ್ ನೀವು ಪ್ರಾಪರ್ ಪ್ರೊಫೆಷನಲ್ ಬಾಡಿ ಬಿಲ್ಡಿಂಗ್ ಬರ್ತಾ ಇದ್ದೀರಾ ಅಂತಂದ್ರೆ, ನಿಮ್ಗೆ ಅಟ್ಲೀಸ್ಟ್ ಒಂದು 20-21 ತನಕ ನೀವು ನ್ಯಾಚುರಲ್ ಆಗೇ ಮಾಡಬೇಕು, ಕಂಪ್ಲೀಟ್ ನ್ಯಾಚುರಲ್ ಆಗಿರ್ಬೇಕು. ಯಾಕಂದ್ರೆ ನಿಮ್ದು ಸ್ಟ್ರೆಂತ್ ಏನಿದೆ ನೀವು ಅದನ್ನ ಟೆಸ್ಟ್ ಮಾಡ್ಬೇಕು. ಇವಾಗ ಏನ್ ಮಾಡ್ತಿದಾರೆ, ನಿಮ್ದು ಒಂಚೂರು ಜೆನೆಟಿಕ್ಸ್ ಚೆನ್ನಾಗಿದೆ, ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಯಾರೋ ಹುಡುಗನ್ ನೋಡಿದ್ರೆ ಅವ್ರು ಕಂಪ್ಲೀಟ್ ಸ್ಟ್ರೆಡ್ ಆಗಿರ್ತಾರೆ, ನೋಡಿದ್ರೆ ಅಥ್ಲೆಟಿಕ್ ಫಿಸಿಕ್ ಎಲ್ಲ ಇರುತ್ತೆ, ಅವ್ರಿಗೆಲ್ಲ ಏನಂದ್ರೆ ನೀವು ಅನೌನ್ಸ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತಾರೆ.
ಈಸಿ ಆಗ್ಬಿಡ್ತಾ ಇದೆ. ಇವಾಗೆಲ್ಲ ಕೋಚಸ್ ಹೆಂಗಾಗಿದೆ ಅಂತಂದ್ರೆ ನಿಮ್ಗೆ ಈಗ ಜೆನೆಟಿಕ್ಸ್ ನೋಡ್ತಾರೆ, ಒಂದು ಚೆನ್ನಾಗಿದೆ, ಇವ್ನು ವರ್ಕೌಟ್ ಆಗುತ್ತೆ. ಇಲ್ಲ ಯಾವ್ದಾದ್ರು ಫೀಮೇಲ್, ಇವ್ರೆಲ್ಲ ಹೆಂಗೆ ಅಂದ್ರೆ ಆ ಹುಡುಗಂಗೆ ಏನ್ ಮಾಡ್ತಾರೆ, ಅವ್ನಿಗೆ ಅವಶ್ಯಕತೆ ಇರಲ್ಲ. ನ್ಯಾಚುರಲ್ ಶೋಸ್ ಇದೆ ಅವ್ರಿಗೆಲ್ಲ. ಫಸ್ಟ್ ಅದನ್ನ ಮಾಡಿಸ್ಬೋದು, ಒಂದು 2-3 ಇಯರ್ಸ್ ನ್ಯಾಚುರಲ್ ಶೋಸ್ ಮಾಡಿಸ್ಬೋದು. ಇವ್ರು ಏನ್ ಮಾಡ್ತಾರೆ, ಫಸ್ಟೇ ಅವ್ರಿಗೆ ಆ ಹುಡುಗಂಗೆ ಏನು 3 ಮಂತ್ಸ್ ಅಲ್ಲಿ ರೆಡಿ ಮಾಡ್ಬಿಡೋಣ, 6 ಮಂತ್ಸ್ ಅಲ್ಲಿ ರೆಡಿ, ಇವರೇ ಪುಷ್ ಮಾಡ್ಬಿಡ್ತಾರೆ. ಅವ್ನು ಒಂದ್ಸಲ ಏನಾದ್ರೂ ಅಡಿಕ್ಟ್ ಆದ ಅಂತಂದ್ರೆ, ಈಗ ನಾವು ಏನೋ ಈಗ ಸ್ಟೆರಾಯ್ಡ್ಸ್ ಆಗ್ಲಿ ಇನ್ನೊಂದಾಗ್ಲಿ, ಅವ್ನಿಗೆ ಒಂದ್ಸಲ ಅಡಿಕ್ಟ್ ಆದ ಅಂತಂದ್ರೆ ಆ ಹುಡುಗ ನಿಲ್ಸಲ್ಲ ಮತ್ತೆ. ನಿಮ್ಗೆ ಆ ಏಜ್ ಅಲ್ಲಿ ಕಂಪ್ಲೀಟ್ ಆಗಿ ಅವ್ರದ್ದು ನ್ಯಾಚುರಲ್ ಏನೇನು ನಿಮ್ಗೆ ಹಾರ್ಮೋನ್ ಪ್ರೊಡಕ್ಷನ್ ಇದೆ ಎಲ್ಲ ನಿಂತೋಗುತ್ತೆ. ಅವ್ರಿಗೆ ಏನೋ ಈಗ ಜೂನಿಯರ್ ಕೆಟಗರಿ ಈ ತರ ಎಲ್ಲ ಮಾಡ್ಬಿಟ್ಟಿದ್ದಾರೆ. ತುಂಬಾ ಕೆಟಗರೀಸ್ ಬೇರೆ ಇದೆ ಅದರಲ್ಲಿ. ಕೋಚ್ಗೆ ಏನಾಗ್ತದೆ, ಹೆಸರಾಗ್ತಿರುತ್ತೆ ಆ ಹುಡುಗ ಗೆಲ್ತಾ ಇದ್ರೆ, ಆದ್ರೆ ಆ ಹುಡುಗಂದು ಅರ್ಧ ಲೈಫೇ ಹೋಗ್ತಾ ಇರುತ್ತೆ. ನಿಮ್ಗೆ ಆ ಏಜ್ ಅಲ್ಲಿ ಅವ್ನು ಇನ್ನೂ 20s ಅವಾಗಿನ್ನು ಸ್ಟಾರ್ಟ್ ಮಾಡ್ತೀಯಾನೆ ಎಲ್ಲಾನು. ನಿಮ್ಗೆ ಆ ಏಜ್ ಅಲ್ಲೇನೆ ಕಂಟಿನ್ಯೂಸ್ ಆಗಿ ಮತ್ತೆ ನಿಮ್ಗೆ ಹೆಂಗೆ ಅಂದ್ರೆ ಶೋ ಆಫ್ಟರ್ ಶೋ ಮಾಡಿಸ್ತಾನೆ ಇರ್ತಾರೆ. ಒಂದು ಪ್ರಾಪರ್ ಪ್ಲಾನ್ ಇರಲ್ಲ. ಅವನಿಗೆ ಆ ಹುಡುಗ ನಿಲ್ಲಿಸ್ಬೇಕು ಅಂದ್ರೂ ನಿಲ್ಸೋ ಇದ್ರಲ್ಲಿರಲ್ಲ. ಯಾಕಂದ್ರೆ ನಿಮ್ಗೆ ಮೆಂಟಲಿ ತುಂಬಾ ಇದು ಅಫೆಕ್ಟ್ ಆಗ್ತಿರುತ್ತದು. ಅದು ಆ ಹುಡುಗಂಗೆ ಗೊತ್ತು ಮಾಡ್ತಾ ಇರೋ ಅವ್ನಿಗೆ. ಇವ್ರಿಗೇನೋ ಅವ್ನು ಗೆಲ್ಬೇಕು, ಅವ್ನಿಗೆ ಹೆಸರಾಗ್ಬೇಕಷ್ಟೇ. ನೀವು ಸುಮ್ಮನೆ ಈಗೇನು ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಬೆಂಗಳೂರು ಹಿಂಗೆ ಟೈಟ್ಲ್ ಹೆಸರು ಹಾಕೊಬೇಕು. ಫೀಮೇಲ್ಸ್ ಇನ್ನೊಂದು, ಅದು ಫೀಮೇಲ್ಸ್ ಎಲ್ಲ ಇನ್ನೂ ಸ್ಕ್ಯಾಮ್ ಅದು. ನಿಮಗೆ ಫೀಮೇಲ್ ಕಾಂಪಿಟೇಷನ್ಸ್ ಎಲ್ಲ ಈಗ ಆಕ್ಚುಲಾಗಿ ನಿಮಗೆ ಒಂದು ಸ್ಟೇಜ್ ಅಲ್ಲಿ ಒಂದು 2-3 ಜನ ಅಷ್ಟೇ ಅಥ್ಲೀಟ್ಸ್ ಇರ್ತಾರೆ. ಅದ್ರ ಮೇಲೆ ಇರಲ್ಲ. ನಿಮ್ಗೆ ಇನ್ನೂ ಅಷ್ಟು ಗ್ರೋ ಆಗಿಲ್ಲ. ನಮ್ಮ ಕರ್ನಾಟಕದಲ್ಲಂತೂ ಫೀಮೇಲ್ ಬಾಡಿ ಬಿಲ್ಡಿಂಗ್ ಇನ್ನೂ ಗ್ರೋ ಆಗಿಲ್ಲ. ನಿಮಗೆ ಈ ತಮಿಳ್ನಾಡು ಈ ಸೈಡ್ ಎಲ್ಲ ಪರವಾಗಿಲ್ಲ, ನಾರ್ತ್ ಅಲ್ಲಿ ಎಲ್ಲ ಪರವಾಗಿಲ್ಲ. ಇಲ್ಲಿ ಹೆಂಗೆ ಅಂದ್ರೆ ಒಂದು 2-3 ಜನ ಇರ್ತಾರೆ, ಅದ್ರಲ್ಲಿ ಪ್ರಾಪರ್ ಆಗಿ ಒಬ್ರು ರೆಡಿ ಆಗಿರ್ತಾರೆ. ಇನ್ನಿಬ್ರು ಹಂಗೆ ಅಂದ್ರೆ ಒಂದ್ ಮಂತ್ ಇಂದ ಜಿಮ್ಗೆ ಹೋಗಿರ್ತಾರಲ್ವಾ, ಇವ್ರು ಬಂದು ಸುಮ್ಮನೆ ಸ್ಟೇಜ್ ಮೇಲೆ ಇಲ್ಲದು. ಅಲ್ಲಿ ಏನಕ್ಕೆ ಅಂತಂದ್ರೆ ನಿಮ್ಗೆ ಈಗ ಏನು 3 ಜನದಲ್ಲಿ 3 ಪ್ರೈಸ್ ಆಗೋಯ್ತಲ್ಲ ನಿಮ್ಗೆ, ಫಸ್ಟ್ ಸೆಕೆಂಡ್ ಥರ್ಡ್ ಅವರೇನೆ. ಈಸಿ ಆಗೋಯ್ತು. ನೀವು ನೆಕ್ಸ್ಟ್ ಡೇ ನೋಡಿದ್ರೆ ಅವ್ರು ಇನ್ಸ್ಟಾದಲ್ಲೆಲ್ಲ ಹೆಂಗೆ ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ, ಮಿಸ್ ಬೆಂಗಳೂರು, ಮಿಸ್ ವರ್ಲ್ಡ್, ನಿಮ್ಗೆ ಈಗ ಯಾರು ನೋಡಿರ್ತಾರೆ ಸ್ಟೇಜ್ ಮೇಲೆ. ನಿಮ್ಗೆ ಈಗ ಅವ್ನು ಒಬ್ಬ ವಿಡಿಯೋಗ್ರಾಫರ್, ಪರ್ಸನಲ್ ವಿಡಿಯೋಗ್ರಾಫರ್ ತಗೊಂಡಿದ್ರೆ ಅವ್ನು ಕರೆಕ್ಟಾಗಿ ಅವ್ರನ್ನ ಫೋಕಸ್ ಮಾಡಿ ತೆಗ್ದಿರ್ತಾನೆ. ಅಕ್ಕಪಕ್ಕ ಯಾರು ಇರ್ತಾರೆ ಯಾರಿಗೂ ಗೊತ್ತಾಗಲ್ಲ. ಅವ್ರಿಗೊಂಥರ ಈಸಿ ಪ್ರಮೋಷನ್. ಮತ್ತು ಫೀಮೇಲ್ಸ್ಗೆ ಅವ್ರಿಗೂ ಏನಾದ್ರು ಇಂಜೆಕ್ಟ್ ಮಾಡ್ತೀರಾ ಅಂದ್ರೆ ಅಷ್ಟು ಪ್ರಾಪರ್ ನಾಲೆಡ್ಜ್ ಇಲ್ಲ ಇಲ್ಲಿ. ಸುಮ್ಮನೆ ನೀವು ಹುಡುಗಂದು ಪರವಾಗಿಲ್ಲ, ಹುಡುಗಿರಿಗೆಲ್ಲ ಇದು ತುಂಬಾ ಅಫೆಕ್ಟ್ ಆಗ್ಬಿಡುತ್ತೆ. ಅವ್ರಿಗೆ ಐಡಿಯಾ ಇಲ್ಲ. ಯಾಕಂದ್ರೆ ನೀವು ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಇಲ್ಲ. ನೀವು ಒಂದ್ಸಲ ಫಿಮೇಲ್ಗೆ ಇಂಜೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಏನಾಗುತ್ತೆ, ನಿಮಗೆ ಮಸಲ್ ಬಿಲ್ಡಿಂಗ್ ಅಷ್ಟು ಈಸಿ ಇಲ್ಲ. ನೀವು ಅಡಿಕ್ಟ್ ಆದ್ರಿ ಅಂತಂದ್ರೆ ಮತ್ತೆ ನಿಲ್ಸಕ್ಕೆ ಆಗಲ್ಲ. ಒಂದ್ ಸ್ಟೇಜ್ ಆದ್ಮೇಲೆ ಏನಾಗುತ್ತೆ, ನೀವು ಮತ್ತೆ ರಿಕವರ್ ಮಾಡಕ್ಕೆ ಆಗಲ್ಲ. ಅದ ಆ ಥರ ಎಲ್ಲ ಹಾರ್ಮೋನಲ್ಲೆಲ್ಲ ಇಂಬ್ಯಾಲೆನ್ಸ್ ಆಗೋದ್ರೆ ನಿಮ್ಗೆ ವಾಯ್ಸ್ ಇಂದ ಹಿಡಿದು ಫಿಮೇಲ್ದು ತುಂಬಾ ಡಿಸ್ಅಡ್ವಾಂಟೇಜ್ ಬಾಡಿ ಬಿಲ್ಡಿಂಗ್ ಅಲ್ಲಿ. ಮತ್ತೆ ಅವ್ರಿಗೆ ಏನಂದ್ರೆ ಅವ್ರ ಮಾರ್ಕೆಟಿಂಗ್ ಇಲ್ಲ. ನಿಮ್ಗೆ ಹಂಗಾಗಿ ಅವ್ರಿಗೆ ಈ ರೆವಿನ್ಯೂ ವೈಸ್ ಆಗ್ಲಿ ಅದ್ರಲ್ಲೂ ಏನೂ ಇದಿಲ್ಲ. ನಿಮ್ಗೇನು ಒಂದು ಹೆಸರು ಸಿಗುತ್ತಷ್ಟೇ, ಅದು ಬಿಟ್ಟು ಬೇರೆ ಇಂಡಿಯಾದಲ್ಲಿ ಫಿಮೇಲ್ ಬಾಡಿ ಬಿಲ್ಡಿಂಗ್ ಸ್ಕೋಪೇ ಇಲ್ಲ ಆಕ್ಚುಲ್ ಆಗಿ. ನೀವು ಯಾವುದೇ ಬ್ರ್ಯಾಂಡ್ ಇಂದ ಆಗ್ಲಿ ಏನೇ ಆಗ್ಲಿ, ನಿಮಗೆ ಫಿಟ್ನೆಸ್ ಮಾಡೆಲ್ ಆಗಿದ್ದೀರಾ ಇಲ್ಲ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀರಾ, ಮೈನ್ ನಿಮ್ಗೆ ಆ ಫೆಮಿನೈನ್ ಲುಕ್ ಇರಬೇಕು. ಇಲ್ಲಾಂದ್ರೆ ನಮ್ದು ಬಾಡಿ ಬಿಲ್ಡಿಂಗ್ ಟ್ರೀಟ್ ಮಾಡೋದೇ ಬೇರೆ ತರ ಇಂಡಿಯಾದಲ್ಲಿ. ಫಾರಿನ್ ಅಲ್ಲೆಲ್ಲ ಇದು ಕ್ಯಾಶುಯಲ್ ಆಗಿರುತ್ತೆ ನಿಮಗೆ. ಅಲ್ಲೆಲ್ಲ ಏನಂದ್ರೆ ಎಕ್ಸ್ಟ್ರೀಮ್ ಲೆವೆಲ್. ನೀವು ಹೇಳ್ತೀವಿ ಈಗ ಒಲಿಂಪಿಯಾ ಲೆವೆಲ್ ಅಥ್ಲೀಟ್ಸ್ ಎಲ್ಲ ಹೆಂಗೆ ಅಂದ್ರೆ ಆ ಫಿಮೇಲ್ ಕೆಟಗರಿಲಿ ಇಲ್ಲಿ ಹುಡುಗರನ್ನ ಬೀಟ್ ಮಾಡ್ಬಿಡ್ತಾರೆ. ಅವರೆಲ್ಲ ಆ ಲೆವೆಲ್ ಅಲ್ಲಿ ಇರ್ತಾರೆ. ಇಂಡಿಯಾದಲ್ಲಿ ಆ ಲೆವೆಲ್ ರೀಚ್ ಆಗಕ್ಕಾಗಲ್ಲ ನೀವು. ಯಾಕಂದ್ರೆ ಇಲ್ಲಿ ಸೊಸೈಟಿ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮನ್ನ. ನೀವು ಎಲ್ಲದನ್ನು ಬಿಟ್ಬಿಟ್ಟು ನಾನು ಯಾರ್ದನ್ನು ಕೇರೇ ಮಾಡಲ್ಲ. ನೀವು ಆತರ ಈಗ ಸಿಂಪಲ್ ಆಗಿ ಈಗ ಕಂಪ್ಲೀಟ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಇರ್ತಾರೆ ಯಾರಾದ್ರು, ಅವ್ರು ಏನಾದ್ರು ನೀವು ಮಾತಾಡಿದಾಗ ಅದು ಹುಡುಗಿನ ಇಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ಫಿಮೇಲ್ ಸ್ಟೆರಾಯ್ಡ್ಸ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಅಬ್ಯೂಸ್ ಮಾಡಿದ್ರೆ, ಯೂಸ್ ಮಾಡೋದ್ ಬೇರೆ. ಮತ್ತೆ ಎಲ್ಲಾರ್ಗು ಈಗ ಟೆಸ್ಟೋಸ್ಟೆರಾನ್ ಎಲ್ಲರಿಗೂ ಅವಶ್ಯಕತೆ ಇಲ್ಲ ಅದು ಫಿಮೇಲ್ಸ್ಗೆ. ಈಗ ಏನ್ ಮಾಡ್ತಾ ಇದಾರೆ, ಈಗ ಅದೇ ಕೋಚಸ್ ಎಲ್ಲ ಇದಾರಲ್ವಾ, ಎಲ್ಲರಿಗೂ ಇಂಜೆಕ್ಟ್ ಮಾಡ್ಬಿಡ್ತಾರೆ. ನಿಮ್ಗೆ ಅದು ಯಾವ ಕೆಟಗರಿಗೆ ನೆಸೆಸಿಟಿ ಇದೆ, ಈಗ ಅವ್ರದಲ್ಲೂ ಬೇರೆ ಬೇರೆ ಡಿಫ್ರೆಂಟ್ ಕೆಟಗರೀಸ್ ಇರುತ್ತೆ. ಅದಕ್ಕೆಲ್ಲ ನಿಮ್ಗೆ ಒಂದೊಂದು ಕೆಟಗರಿಗೆ ನೆಸೆಸಿಟಿ ಇಲ್ಲ. ಇವ್ರಿಗೆ ಏನಂದ್ರೆ ಇವ್ರು 3 ಮಂತ್ಸ್ ಅಲ್ಲಿ ರೆಡಿ ಮಾಡ್ಬೇಕು ಆ ಹುಡುಗಿನ. ಮತ್ತೇನ್ ಕಂಪ್ಲೀಟ್ 100% ರೆಡಿ. ನಾ ಹೇಳಿದ್ನಲ್ಲ 3 ಜನ ಅಥ್ಲೀಟ್ಸ್ ಇರ್ತಾರೆ, ಅದ್ರಲ್ಲಿ ಗೆಲ್ಲೋದು ಈಸಿ. ನಿಮ್ಗೆ ಅದರಿಂದ ಯೂಸ್ ಏನಾಗ್ತಾ ಇದೆ? ನಾನು ಎಷ್ಟೊಂದು ಜನ ಇವಾಗಂತೂ ಎಷ್ಟೊಂದು ಜನ ನೋಡ್ತಾ ಇದ್ದೀನಿ, ಎಲ್ಲ ಫಿಮೇಲ್ ಕಾಂಪಿಟೇಷನ್ ಮಾಡ್ತಾನೆ ಇದ್ದಾರೆ. ಸುಮ್ಮನೆ ರೆಡಿ ಆಗ್ತಾ ಇದ್ದಾರೆ ಕಾಂಪಿಟೇಷನ್. ಇನ್ನ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ನಂತರ ಸರ್ಟಿಫಿಕೇಶನ್ ಇದೆಯಾ ಇಲ್ವಾ ಅಂತ? ಫಸ್ಟ್ ಏನ್ ಗೊತ್ತಾ, ಕ್ಲೈಂಟ್ಸ್ದು ಏನಕ್ಕೆ ಗೊತ್ತಾ ತಪ್ಪಿರೋದು, ಅವ್ರ ಹತ್ರ ನಿಮ್ಮ ಹತ್ರ ಬಂದು ಏನ್ ಕೇಳ್ತಾರೆ ಗೊತ್ತಾ, ಸರ್ ಎಷ್ಟು ದಿನದಲ್ಲಿ ರೆಡಿ ಮಾಡ್ತೀರಾ, ಎಷ್ಟು ತಿಂಗಳಲ್ಲಿ ರೆಡಿ ಮಾಡ್ತೀರಾ? ನೀವು ರೆಡಿ ಮಾಡೋದಕ್ಕೆ ಏನ್ ಮಾಡ್ತೀರಾ ಯಾರಿಗೂ ಅದು ಬೇಕಾಗಿಲ್ಲ. ನೀವು ಎಷ್ಟು ದಿನದಲ್ಲಿ ರೆಡಿ ಮಾಡ್ತೀರಾ, ನಂಗೆ ಸ್ಟೇಜ್ ಮೇಲೆ ಎಷ್ಟು ದಿನದಲ್ಲಿ ಹತ್ತಿಸ್ತೀರಾ, ಯಾರ್ದೋ ಫೋಟೋ ತೋರಿಸ್ತಾರೆ, ನಾನು ಈ ತರ ಆಗ್ಬೇಕು, ನಾವು ನಮ್ ತರ ಆಗ್ಬೇಕು. ಈಗ ನನ್ಗೆ ಯಾರಾದ್ರೂ ಯಾರಾದ್ರು ಕಮೆಂಟ್ ಹಾಕಿದ್ರೆ ನಾನು ನನ್ನ ತರನೇ ಆಗ್ಬೇಕು. ನೀವೇನಂದ್ರೆ ಒಬ್ಬ ಇನ್ಸ್ಪಿರೇಷನ್ ಅಂತ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ನೀವು ರೀಚ್ ಆಗ್ಬಾರ್ದು. ಆ ಲೆವೆಲ್ ಅಲ್ಲಿ ನೀವು ಇನ್ಸ್ಪಿರೇಷನ್ ಅಂತ ನೋಡ್ಬೇಕು.
ನೀವು ರೀಚ್ ಆಗೋ ಲೆವೆಲ್ನವನು ಇನ್ಸ್ಪಿರೇಷನ್ ಆಗಕ್ಕಾಗಲ್ಲ ನಿಮ್ಗೆ. ನೀವು ಅದನ್ನ ನೋಡ್ಕೊಂಡು ನೀವು ಅದೇ ರೂಟಲ್ಲಿ ನೀವು ಹೋಗ್ಬೇಕೇ ಹೊರತು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರು ಹೆಂಗೆ ಅಂದ್ರೆ ಈಗ ನೀವು ನನ್ನ ಹತ್ರ ಬಂದು ಕೇಳ್ತೀರಾ ಬಿಡಿ ಮಾಡ್ಬಿಡೋಣ 3 ತಿಂಗಳಲ್ಲಿ ಮಾಡ್ಬಿಡ್ತೀನಿ ಬಿಡಿ ನೀವು. ಅದು ಯೂಸ್ ಏನ್ ನಿಮಗೆ? ಫಿಟ್ನೆಸ್ ಅನ್ನೋದು ಲೈಫ್ ಸ್ಟೈಲ್ ಇದು. 3 ಮಂತ್ಸ್ ರೆಡಿಯಾಗಿ ಏನ್ ಮಾಡ್ತೀರಾ? 3 ಡೇಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅದನ್ನ. ನೀವು ಲಾಂಗ್ ಟರ್ಮ್ ಸರ್ವೈವ್ ಆಗ್ಬೇಕು ಅಂದ್ರೆ ಇದನ್ನ ನೀವು ಸ್ಲೋ ಆಗಿ ಮಾಡ್ಕೊಂಡು ಹೋದ್ರೇನೆ ಆಗೋದು. ಫಾಸ್ಟ್ ಆಗಿ ಮತ್ತೆ ನನ್ನ ಫೀಮೇಲ್ಸ್ಗೆ ನಾನು ಇವತ್ತಿನವರೆಗೂ ಫೀಮೇಲ್ಸ್ ಯಾರನ್ನೂ ರೆಡಿ ಮಾಡಿಲ್ಲ. ನನ್ನ ಕಾಂಪಿಟೇಷನ್ ಅಂದ್ರೆ ಮಾಡೋದೇ ಇಲ್ಲ ನಾನು. ಯಾಕಂದ್ರೆ ನಾನು ಫಸ್ಟ್ಗೆ ಒಂದೇ ಸಲ ಕಾಂಪಿಟೇಷನ್ ಮಾಡೋದಕ್ಕೆ ಏನಕ್ಕೆ ಅಷ್ಟು ರಿಸ್ಕ್ ತಗೋಬೇಕು? ಪ್ರೊಫೆಷ್ನಲ್ ಆಗಿ ಇದೇ ಮಾಡ್ತೀರಾ, ನಿಮ್ ಲೈಫ್ ಟೈಮ್ ಇದೇ ಮಾಡ್ತೀರಾ ಅಂದ್ರೆ ಮಾಡ್ಬೋದು. ಮುಂದೆ ಅವ್ರು ಹೆಂಗೆ ಅಂದ್ರೆ ಒಂದು 5 ಇಯರ್ಸ್ ಆದ್ಮೇಲೆ ಸಫರ್ ಮಾಡೋದು. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅದೇನು ಆ ಜೋಶಲ್ಲಿ ಏನ್ ಗೊತ್ತಾ, ನಿಮ್ಗೆ ಯಾರು ಹೇಳಿದ್ರು ಕೇಳಲ್ಲ ನೀವು, ಅವಾಗ ಗೊತ್ತಾಗಲ್ಲ. ಆ 5 ಇಯರ್ಸ್ ಆದ್ಮೇಲೆ ಹೆಂಗೆ ಅಂತಂದ್ರೆ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಬಿಟ್ಟಿರುತ್ತೆ. ಅವಾಗ ನಿಮಗೆ ಅದರಿಂದ ರಿಕವರಿ ಆಗೋದಕ್ಕೆ ಆಗಲ್ಲ. ಅದು ತುಂಬಾ ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಅಫೆಕ್ಟ್ ಆಗೋದು ನಿಮ್ಗೆ. ಮೆಡಿಕಲ್ ಬುಕ್ಸ್ ಅಲ್ಲಿ ಓದಿದ್ದೆ, ಇದು ಫಿಮೇಲ್ ಅಥ್ಲೀಟ್ಸ್, ಬರೀ ಬಾಡಿ ಬಿಲ್ಡಿಂಗ್ ಅಲ್ಲ, ಇನ್ ಜನರಲ್ ಅಥ್ಲೀಟ್ಸ್ ಅವರು ಸ್ಟೀರಾಯ್ಡ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಅಂದ್ರೆ ನೀವ್ ಹೇಳಿದ್ರಲ್ಲ, ಮೇಲ್ ವಾಯ್ಸ್ ಆಗುತ್ತೆ, ಮತ್ತೆ ಇನ್ಫರ್ಟಿಲಿಟಿ ಅಂದ್ರೆ ಫ್ಯೂಚರ್ ಅಲ್ಲಿ ಎಲ್ಲ ಮಕ್ಕಳಾಗೋದು ನಿಮ್ಗೆ ಗ್ರೋ ಆಗಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ವಾಯ್ಸ್, ಥ್ರೋಟ್ ಅಷ್ಟೇ ಸೇಮ್. ನಿಮ್ಗೆ ಏನೋ ಮ್ಯಾನ್ಲಿ ಹುಡುಗ ಜೊತೆ ಮಾತಾಡ್ತಿದ್ದೀರಾ, ಹುಡುಗಿ ಜೊತೆ ಮಾತಾಡ್ತಾ ಇದ್ದೀರಾ, ಇವೇನಂದ್ರೆ ಅದು ಯಾರನ್ನೂ ಬ್ಲೇಮ್ ಮಾಡೋದಕ್ಕಾಗಲ್ಲ. ನೀವು ನಿಮ್ದು ಓನ್ ರಿಸ್ಕ್ ಅದು. ಟ್ರೈನ್ ಮಾಡ್ಬೇಕಾದ್ರೆ ಅವ್ರು ಹೇಳಲ್ಲ ಏನಾಗ್ಬೋದು ನಿಮ್ಗೆ ಇದರಿಂದ. ಫಿಮೇಲ್ಸ್ಗೆ ಅಂತಂದ್ರೆ ಎಕ್ಸ್ಟರ್ನಲ್ ಗೊತ್ತಾಗುತ್ತೆ, ನಿಮ್ದು ಲೈಫೇ ಒಂಥರ ಸ್ಕ್ರಾಪ್ ಆಗ್ಬಿಡುತ್ತೆ ಆಮೇಲೆ. ಅವಶ್ಯ ಈಗ ಚಿಕ್ಕ ಚಿಕ್ಕ ಹುಡುಗಿರಿಗೆಲ್ಲ ಹಿಂಗೆ ಅಂದ್ರೆ ಒಂದು 20 ಇಯರ್ಸ್, 22 21 22 ಇಯರ್ಸ್ಗೆಲ್ಲ ಬಾಡಿ ಬಿಲ್ಡಿಂಗ್ ಮಾಡೋ ನೆಸೆಸಿಟಿ ಅಂಡ್ ಫಿಮೇಲ್ಸ್ಗೆ. ನೀವು ಈಗ ಆದ್ರೂ 3 to 4 ಇಯರ್ಸ್ ನ್ಯಾಚುರಲ್ ಆಗಿ ಮಾಡ್ಲೇಬೇಕು. ನಿಮ್ದು ಸ್ಟ್ರೆಂತ್ ಏನ್ ಗೊತ್ತಾಗ್ಲೇಬೇಕು. ರೋನಿ ಕೋಲ್ಮನ್ ಎಲ್ಲ ನಿಮ್ಗೆ 30 ಇಯರ್ಸ್ ಅಲ್ಲಿ ಸ್ಟೆರಾಯ್ಡ್ ಸ್ಟಾರ್ಟ್ ಮಾಡಿರೋದು. ರೋನಿ ಕೋಲ್ಮನ್ ಎಲ್ಲ ಈಗ ಲೆಜೆಂಡ್. ಈಗ ನಮ್ಮ ಹುಡುಗರಿಗೆಲ್ಲ ಹೆಂಗೆ ಅಂತಂದ್ರೆ ಬಂದಿದ ತಕ್ಷಣ ಸ್ಟಾರ್ಟ್ ಮಾಡ್ಬೇಕು. ನಂತರ ಎಷ್ಟೊಂದ್ ಜನ ಹಂಗೇನೆ, ಸರ್ ಯಾವಾಗಿಂದ ಮೆಡಿಸನ್ ಸ್ಟಾರ್ಟ್ ಮಾಡೋಣ. ಅವ್ರು ಫಸ್ಟ್ ಈಗ ನಮಗೆ ಯೂಶುವಲ್ ಆಗಿ ನಮ್ಗೆ ಜಿಮ್ಮಲ್ಲಿ ಬಂದು ಕೇಳೋರು ಹೆಂಗೆ ಅಂತಂದ್ರೆ, ಫಸ್ಟ್ ಬಂದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಏನ್ ಸಪ್ಲಿಮೆಂಟ್ ಯೂಸ್ ಮಾಡ್ತೀರಾ, ಏನ್ ಮೆಡಿಸನ್ ಹಾಕ್ತೀರಾ, ಇದ್ 3 ಬಿಟ್ಟು ಎಷ್ಟು ಕಷ್ಟಪಡ್ತೀರಾ, ನೀವು ಡಯಟ್ ಏನೇನ್ ಮಾಡ್ತಾ ಇದ್ದೀರಾ. ಒಬ್ರು ಡಯಟ್ ಬಗ್ಗೆ ಎಲ್ಲ ಏನು ಕೇಳೋದೇ ಇಲ್ಲ. ಏನ್ ಸಪ್ಲಿಮೆಂಟ್ ಹಾಕ್ತೀರಾ, ಏನ್ ಮೆಡಿಸನ್ ಹಾಕ್ತೀರಾ. ಈಗ ನಾನ್ ನ್ಯಾಚುರಲ್ ಅಂದ್ರೆ ಯಾರು ನಂಬ್ತಾರ? ಇಲ್ಲ. ನಾನ್ ನ್ಯಾಚುರಲ್ ಅಲ್ಲ ಅಂದ್ರೆ ಯಾರು ನಂಬ್ತಾರ? ಇಲ್ಲ. ನಾನು ಏನ್ ಹೇಳಿದ್ರು ನಂಬಲ್ಲ, ಆದ್ರೆ ನಾನು ಯಾವ್ದನ್ನು ಹೇಳಲ್ಲ. ಅದು ಅವಶ್ಯ. ಯಾಕಂದ್ರೆ ನಿಮ್ಗೆ ಈಗ ಏನೋ ಒಳ್ಳೆ ವೇಲ್ ಗೈಡ್ ಮಾಡಕ್ಕಾಗಿಲ್ಲ, ಮಿಸ್ಲೀಡ್ ಮಾಡಬಾರ್ದು. ಎಲ್ಲರೂ ಮಾಡ್ಬೋದು. ಈಗ ನನ್ನನ್ನು ಎಲ್ಲರೂ ಏನೋ ನನ್ನ ಫಿಸಿಕ್ ನ ಬೀಟ್ ಮಾಡ್ಬೋದು, ನನ್ಗಿಂತ ಇನ್ನೊಂದು ಚೂರು ಮುಂದಕ್ಕೆ ಹೋಗ್ಬೋದು, ಇದೆಲ್ಲ ಮಾಡ್ಬೋದು. ಆದ್ರೆ ನಿಮ್ಗೆ ಆ ಪೊಟೆನ್ಶಿಯಲ್ ಇದೆಯಾ? ಫೈನಾನ್ಷಿಯಲಿ ನೀವು ಅಷ್ಟು ಸ್ಟೇಬಲ್ ಇದ್ದೀರಾ? ಫಸ್ಟ್ ನೀವೇನಂದ್ರೆ, ನಾನು ಸ್ಟೂಡೆಂಟ್ಸ್ಗೆಲ್ಲ ಹೇಳೋದು ಏನಂತಂದ್ರೆ, ಫಸ್ಟು ಅರ್ನ್ ಮಾಡ್ತಾ ಇರ್ಬೇಕು. ಮನೇಲಿ ದುಡ್ಡು ಕೊಡ್ತಾರೆ ನಾನು ಮಾಡ್ತೀನಿ, ಈಗೆಲ್ಲ ಏನಾಗ್ಬಿಟ್ಟಿದೆ ಅದೇ ತರ. ಮನೇಲಿ ಅಪ್ಪ ಅಮ್ಮ ದುಡ್ಡು ಕೊಡ್ತಾ ಇರ್ತಾರೆ, ಇವ್ರು ಸುಮ್ಮನೆ ಆರಾಮಾಗಿ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ಮಾಡ್ಕೊಂಡು ಹೋದ್ರೆ ನೀವು ಅದು ಸುಮ್ಮನೆ ಏನೋ ಶೋ ಆಫಿಂಗ್ ಮಾಡ್ಬೇಕಷ್ಟೇ. ನೀವು ಯಾವಾಗ ಅರ್ನ್ ಮಾಡ್ತೀರಾ, ನಾನು ಹೇಳ ಫಸ್ಟ್ ಮ್ಯಾನೇಜ್ ಮಾಡ್ಬೇಕು, ನಿಮ್ದು ಫೈನಾನ್ಸ್ ಮ್ಯಾನೇಜ್ ಮಾಡಬೇಕು. ನಾನು ಇಷ್ಟು ಖರ್ಚು ಮಾಡ್ತೀನಿ ಬಾಡಿ ಬಿಲ್ಡಿಂಗ್ಗೆ, ನೀವು ಅಷ್ಟು ಡೆಡಿಕೇಟೆಡ್ ಆಗಿದ್ದೀರಾ ಅಂತಂದ್ರೆ ನೀವು ಆ ಥರ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಅಷ್ಟೇ ಆಗೋದು. ಈಗ ಯಾರೋ ಕೊಡ್ತಾರೆ, ಮನೇಲಿ ಯಾರೋ ಕೊಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ, ಈ ಥರ ಎಲ್ಲ ಹೋದ್ರೆ ಜಾಸ್ತಿ ದಿನ ಸರ್ವೈವೇ ಆಗಕ್ಕಾಗಲ್ಲ. ಇದು ಮೇನ್ ಅಂದ್ರೆ ಎಲ್ಲರಿಗೂ ಏನೋ ಬಾಡಿ ಬಿಲ್ಡಿಂಗು ಸ್ಟೆರಾಯ್ಡ್ ಗೇಮು, ಅದ್ ಬಿಟ್ಟು ಬೇರೆ ಇದೆ. ಅದ್ ಬೇರೆ ಏನಿದೆ ಅಂತ ಗೊತ್ತಾದವ್ರು ಮಾತ್ರ ಗೆಲ್ಲೋದಕ್ಕಾಗದು. ಇಲ್ಲಾಂದ್ರೆ ಎಲ್ಲರೂ ಸ್ಟೇಜ್ ಮೇಲೆ ಹೋಗ್ತಾರೆ. ಈಗ ನಾನ್ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀನಿ ಅಂದ್ರೆ ಎಷ್ಟೇ ದೊಡ್ಡ ಅಥ್ಲೀಟ್ ಬಂದಿರ್ಲಿ, ಎಷ್ಟೇ ಚಿಕ್ಕ ಅಥ್ಲೀಟ್ ಬಂದಿರ್ಲಿ, ನಾನು ಗೆಲ್ಲೋದಕ್ಕೆ ಅಂತಾನೆ ಕಂಪೀಟ್ ಮಾಡ್ತಿರೋದು. 100% ಶೋರ್ ಇಲ್ಲ ಅಂದ್ರೆ ಸ್ಟೇಜ್ ಮೇಲೆ ಹೋಗಲ್ಲ ನಾನು. ಸೋಲ್ತೀರಾ ಅಂತ ಗೊತ್ತಿದ್ದು ನಾನು ಒಂದು ಮೆಡಲ್ ತಗೊಳ್ಳೋದಕ್ಕೆಲ್ಲ ಹೋಗೋದೇ ಇಲ್ಲ ನಾನು. ಯೂಸ್ ಏನ್ ನಿಮ್ಗೆ ಅದರಲ್ಲಿ? ನಿಮ್ಗೆ ಇರೋ ಮರ್ಯಾದೆ ಹೋಗುತ್ತಷ್ಟೇ. ನೀವು ಸುಮ್ಮನೆ ಮೆಡಲ್ ತಗೊಳಕ್ ಹೋಗ್ತಾ ಇದೀರ ಅಂದ್ರೆ, ಇವಾಗ ಏನಾಗ್ಬಿಟ್ಟಿದೆ ಎಲ್ಲ ಸುಮ್ಮನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಬೇಕು, ನಾನು ಆ ಟೈಟ್ಲ್ ಆಯ್ತು, ಈ ಟೈಟ್ಲ್ ಆಯ್ತು, ಇಷ್ಟು ಮೆಡಲ್ ಆಯ್ತು. ಅವರೆಲ್ಲ ಏನಾಗಿದೆ, ಸುಮ್ಮನೆ ಹೋಗೋದು, ಕಂಪೀಟ್ ಮಾಡೋದು, ಒಂದು ಗೋಲ್ ಇಲ್ಲ. ಏನ್ ಮಾಡ್ಬೇಕು ನೀವು? ಒಂದ್ಸಲ ಮಿಸ್ಟರ್ ಬ್ಯಾಂಗ್ಳೂರ್ ಗೆದ್ರಿ, ನೆಕ್ಸ್ಟ್ ಟೈಮ್ ಮುಂದಕ್ಕೆ ಹೋಗ್ಬೇಕು. ಮಿಸ್ಟರ್ ಬ್ಯಾಂಗ್ಳೂರ್ 10 ಸಲ ಗೆದ್ದು ಏನ್ ಮಾಡ್ತೀರಾ? ಈ ಹುಡುಗರು ಹೆಂಗೆ ಅಂತಂದ್ರೆ ಮಾಡ್ತಾನೆ ಇರ್ತಾರೆ. ಅವರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ, ಗೈಡೆನ್ಸ್ ಕರೆಕ್ಟಾಗಿ ಕೊಡಲ್ಲ. ನೆಕ್ಸ್ಟ್ ಏನ್ ಮಾಡ್ಬೋದು ನೀನು, ನಿನಗೆ ಯಾವ ತರ ಯೂಸ್ ಆಗುತ್ತೆ. ನೀವು ಸುಮ್ಮನೆ ವರ್ಷ ಪೂರ್ತಿ ಕಾಂಪಿಟೇಷನ್ಸ್ ಮಾಡ್ತೀರಿ. ನೀವೇನಂದ್ರೆ ಸ್ವಲ್ಪ ಬಾಡಿಗೆ ರೆಸ್ಟ್ ಕೊಡಬೇಕು. ನಾನು ಎಷ್ಟೊಂದು ಜನ ನೋಡಿದೀನಿ, ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ ನಾನ್ ಸ್ಟಾಪ್. ಅವ್ರಿಗೆಲ್ಲ ಏನಂದ್ರೆ ಈ ಏನೋ ರೆವಿನ್ಯೂ ಹೆಂಗ್ ಜನರೇಟ್ ಮಾಡ್ಬೇಕು ಇದರಿಂದ ಅದು ಗೊತ್ತೇ ಇಲ್ಲ, ಅದು ಐಡಿಯಾನೇ ಇಲ್ಲ ನಿಮ್ಗೆ. ನೀವು ಈಗ ಲೈಫ್ ಸ್ಟೈಲ್ ಕೋಚ್ ಆಗಿರ್ಬೋದು, ಬಾಡಿ ಬಿಲ್ಡಿಂಗೇ ಮಾಡಬೇಕು ಅಂತ ಇಲ್ಲ. ನಿಮಗೆ ಕೋಚಿಂಗ್ ಬಗ್ಗೆ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬಹುದು. ನೀವು ಅದ್ರ ಬಗ್ಗೆ ಈಗ ಏನಾದ್ರು ನೀವೇನೋ ಈ ಸ್ವಲ್ಪ ಎಜುಕೇಶನ್, ಈ ಸರ್ಟಿಫಿಕೇಶನ್ ಆಗ್ಲಿ,
ಅದ್ರ ಬಗ್ಗೆ ನೀವು ಓದ್ಕೊಂಡು ಹೋದ್ರೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನೀವು ಕ್ಲೈಂಟಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಜಗದೀಶ್ ನೀವ್ ಹೇಳ್ತಾ ಇದ್ರಲ್ಲ ಲೈಕ್ 14-15ಗೆನೆ ಸ್ಟಾರ್ಟ್ ಮಾಡ್ಬೋದು, ಫಿಟ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ. ಬಟ್ ನಾನ್ ಇದು ಮಿತ್ತ ಏನು ನಿಜಾನ ಅಂತ ಹೇಳಿ. ಬಟ್ ತುಂಬಾ ಜನ ಹೇಳ್ತಾರಲ್ಲ ಚಿಕ್ಕ ವಯಸ್ಸೆಲ್ಲ ಶುರು ಮಾಡಿದ್ರೆ ಅವರು ಬೆಳೆಯಲ್ಲ, ಹೈಟ್ ಬೆಳೆಯಲ್ಲ, ಶಾರ್ಟ್ ಆಗಿ ಎದ್ದು ಬಿಡ್ತಾರೆ, ಅದೆಲ್ಲ ನಿಜಾನ? ಅದೆಲ್ಲ ನಾ ಅದೇ ಹೇಳ್ತಾ ಇದ್ನಲ್ಲ, ಇಂಡಿಯಾದಲ್ಲಿ ಮೇನ್ ಮಿತ್ಸ್ ಜಾಸ್ತಿ ಇರೋದು. ನಿಮ್ಗೆ ಹುಡುಗಿರು ಜಿಮ್ಗೆ ಹೋದ್ರೆ ಮಸ್ಕ್ಯುಲರ್ ಆಗ್ಬಿಡ್ತಾರೆ, ಇಲ್ಲ ಹುಡುಗರು ಜಿಮ್ಗೆ ಹೋದ್ರೆ ಹೈಟ್ ಆಗಲ್ಲ. ನಿಮ್ ಜೆನೆಟಿಕ್ಸ್ ಏನಿದೆ ಅಷ್ಟೇ ನೀವು ಹೈಟ್ ಗ್ರೋ ಆಗೋದು. ಈಗ ಸೈಕ್ಲಿಂಗ್ ಮಾಡಿದ್ರೆ ಸ್ಕಿಪ್ಪಿಂಗ್ ಮಾಡಿದ್ರೆ ಎಲ್ಲ ಹೈಟ್ ಆಗೋದಾಗಿದ್ರೆ ಎಲ್ಲರೂ 6 ಫೀಟ್ ಇರೋರು. ಈಗೆಲ್ಲ ಈಗ ನಿಮ್ ಜೆನೆಟಿಕ್ಸ್, ನಿಮಗೆ ನಿಮ್ ಫ್ಯಾಮಿಲಿಲಿ ಈಗ 5 ಫೀಟ್ ಇದಾರೆ ಅಪ್ಪ ಅಮ್ಮ ಅಂತಂದ್ರೆ ನೀವ್ ಹೆಂಗ್ 6 ಫೀಟ್ ಆಗ್ಬಿಡ್ತೀರಾ? ನಿಮ್ ಅಟ್ಲೀಸ್ಟ್ ನಿಮ್ ಫ್ಯಾಮಿಲಿ ಯಾರಾದ್ರೂ ಒಬ್ರಾದ್ರೂ 5.5-6 ಇರ್ಲೇಬೇಕು, ನೀವು ಅಷ್ಟು ಗ್ರೋ ಆಗ್ಬೇಕು ಅಂದ್ರೆ. ಮೈಂಡ್ ಸೆಟ್ ಹಂಗ್ ಕುತ್ಕೊಂಡ್ಬಿಟ್ಟಿದೆ, ಓ ನನ್ ಮಗಂಗ್ 18 ವರ್ಷದೊಳಗಡೆ ಜಿಮ್ ಕಳ್ಸ್ಬಾರ್ದು ನಾನು, ಕುಳ್ಳ ಆಗ್ಬಿಡ್ತಾನೆ ಅವನು. ಇಲ್ಲ ಹುಡುಗಿರು ಫಸ್ಟ್ ಬಂದ್ ನನಗೆ ಅದು ಹುಡುಗಿರಿಗೆ ಏನೋ ಅಫೆಂಡ್ ಆಗ್ಬಿಡ್ತಾರೆ. ಫಸ್ಟ್ ಬಂದ್ ಯಾರೋ ಫಿಮೇಲ್ ಕ್ಲೈಂಟ್ಸು, ಸರ್ ನಿಮ್ ತರ ಆಗೋದ್ ಬೇಡ ಸರ್, ನನ್ ತರ ಆಗಲ್ಲ ಮೇಡಮ್, ನೀವು ಅದ್ ಚಾನ್ಸ್ ಇಲ್ಲ ನಿಮ್ಗೆ. ಈಗ ನಾರ್ಮಲ್ ಆಗಿ ಈಗ ಮಸಲ್ ಬಿಲ್ಡ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಪ್ರೋಟೀನ್ ಇಂಟೇಕ್ ಇರ್ಬೇಕು. 100 ಗ್ರಾಮ್ಸ್ ಪ್ರೋಟೀನ್ ಇಂಟೇಕ್ ಅಂದ್ರೆ ಅದು ತುಂಬಾ ಜಾಸ್ತಿ ಫಿಮೇಲ್ಗೆ. ತಿನ್ನೋದಕ್ಕಾಗಲ್ಲ ನೀವು 100 ಗ್ರಾಮ್ಸ್. ನೀವು ತಿಂತಾ ಇಲ್ಲ ಅಂದ್ರೆ ನೀವು ಮಸಲ್ ಎಲ್ಲಿ ಬಿಲ್ಡ್ ಆಗೋದು? ನೀವು ಬಾಡಿ ಬಿಲ್ಡರ್ ತರ ಎಲ್ಲಿ ಕಾಣಿಸ್ತೀರಾ? ನಿಮ್ಗೆ ಈ ಬಾಡಿ ಬಿಲ್ಡಿಂಗ್ ತರ ಕಾಣಿಸ್ತಾ ಇರೋ ಫೀಮೇಲ್ಸ್ ಹೆಂಗೆ ಅಂದ್ರೆ ಅವ್ರದ್ದು ಪ್ರೊಫೆಷನ್ ಅದು, ಅವ್ರು ಅದಕ್ಕೆ ಅಂತ ಏನೋ ಮಾಡಿರ್ತಾರೆ, ಅದು ಬೇರೆ. ನಿಮ್ ಲೈಫ್ ಸ್ಟೈಲ್ ಕ್ಲೈಂಟೇ ಬೇರೆ. ನಿಮ್ಗೆ ಇದು ಮೇಲೂ ಅಷ್ಟೇ, ಅಂಕಲ್ಗಳು ಆಂಟೀಸ್ ಇವರೆಲ್ಲ ಇರ್ತಾರಲ್ಲ, ಇವರೆಲ್ಲ ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ನಾನು ಜಿಮ್ಮಿಗೆ ಬಂದಿದ ತಕ್ಷಣ ನಾನು ಈ ತರ ಬಾಡಿ ಬಿಲ್ಡರ್ ತರ ಆಗ್ಬಿಡ್ತೀನಿ, ನಾನೇನೋ ವರ್ಕೌಟ್ ಎಲ್ಲ ಮಾಡ್ಬಿಟ್ರೆ. ಅದು ಪಾಸಿಬಿಲಿಟಿ ಇಲ್ಲ. ನಾವು ಅದಕ್ಕೆ ಅಂತ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ. ಈಗ ಡೈಲಿ ನಿಮ್ಗೆ 1 kg, 1.25 kg, 1.5 kg ಚಿಕನ್, ನಿಮ್ಗೆ ಆ ತರ ಪ್ರೋಟೀನ್, ಈಗ 300 ಗ್ರಾಮ್ಸ್ ಎಲ್ಲ ಪ್ರೋಟೀನ್ ಇಂಟೇಕ್ ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ನೀವು ಆ ತರ ತಿನ್ಬೇಕು ನಾನ್ ಸ್ಟಾಪ್. ಇವ್ರದ್ದು ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ನಾನು ಇವಾಗ ಹಿಂಗೆ 6 ಪ್ಯಾಕ್ ಮಾಡಿ ನನ್ಗೆಲ್ಲ 6 ಪ್ಯಾಕ್ ಬೇಡ. ನೀವು ಆಗಲ್ಲ ಸರ್, ಅದ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಈಸಿ ಇಲ್ಲ. ನೀವು ಲೇಡೀಸ್ಗೂ ಅಷ್ಟೇನೆ, ಅವ್ರದ್ದು ಮೈಂಡ್ ಸೆಟ್ ಹೇಳಿದ್ನಲ್ಲ, ಈ ಮಿತ್ಸ್ ಹೆಂಗೆ ಅಂತಂದ್ರೆ ಮೈಂಡ್ ಸೆಟ್ಟೇ ಆ ತರ. ನಾನು ಜಿಮ್ಗೆ ಹೋದ್ರೆ ನಾನು ಒಂಥರ ಏನೋ ಬಾಡಿ ಬಿಲ್ಡರ್ ತರ ಕಾಣಿಸ್ತೀನಿ. ವೆಯ್ಟ್ ಲಿಫ್ಟಿಂಗ್ ಬೇಡವೇ ಬೇಡ ಸರ್, ನಾನು ಬರೀ ಗ್ರೂಪ್ ಕ್ಲಾಸ್ ಮಾಡ್ತೀನಿ, ನಾನು ಕಾರ್ಡಿಯೋ ಮಾಡ್ತೀನಿ. ಆಗ ನಿಮ್ಗೆ ಏನಂದ್ರೆ ಸ್ಕಿನ್ ಎಲ್ಲ ಸಾಗಿ ಆಗ್ಬಿಡುತ್ತೆ. ನೀವು ಸುಮ್ಮನೆ ವಾಕ್ ಮಾಡ್ತೀನಿ, ನಾನು ಗ್ರೂಪ್ ಕ್ಲಾಸ್ ಮಾಡ್ತೀನಿ, ನಾನು ಜುಂಬಾ ಮಾಡ್ಕೊಂಡು ಹೋಗ್ತೀನಿ, ಕ್ಯಾಲರೀಸ್ ಬರ್ನ್ ಮಾಡ್ತೀರಾ ಸರಿ. ನಿಮ್ಗೆ ಈಗ ಒಂದು 100 kg ಓವರ್ ವೇಟ್ ಇರೋರೆಲ್ಲ ಸ್ಕಿನ್ ಎಲ್ಲ ನಿಮ್ಗೆ ಲೂಸ್ ಆಗ್ಬಿಡುತ್ತೆ, ಒಂಥರ ಸಾಗಿ ಸ್ಕಿನ್ ಆಗೋದು. ನೀವು ಜಿಮ್ ಬರೋ ಇದೇ ಇಲ್ವಲ್ಲ, ನೆಸಿಟಿ ಪಾರ್ಕಲ್ಲೇ ವಾಕ್ ಮಾಡ್ಕೋಬಹುದು ನೀವು ಆ ತರ ಆದ್ರೆ. ಜಿಮ್ ಬರ್ತಾ ಇರೋದು ಯಾಕೆ ಅಂದ್ರೆ ನಿಮ್ಗೊಂದು ಫೆಸಿಲಿಟಿ ಇದೆ, ನಿಮ್ಗೆ ಪ್ರಾಪರ್ ಗೈಡೆನ್ಸ್ ಇರುತ್ತೆ, ನಿಮ್ಗೊಂದು ನ್ಯೂಟ್ರಿಷನ್ ಕೊಡ್ತಾರೆ. ನೀವೇನಂದ್ರೆ ನೀವು ಎಲ್ಲ ಈ ಏನೇನು ನಿಮ್ಗೆ ಅರ್ಬಲ್ ಲೈಫ್ ಈ ಥರದ್ದೆಲ್ಲ ಏನೇನೋ ಯೂಸ್ ಮಾಡ್ತಾರಲ್ವಾ, ಇವರೆಲ್ಲ ಲಾಸ್ಟ್ ಅಲ್ಲಿ ಬರೋದು ಜಿಮ್ಗೆನೆ. ಯಾಕಂದ್ರೆ ನಿಮ್ಗೆ ವೆಯ್ಟ್ ಲಾಸ್ ಬೇರೆ, ಫ್ಯಾಟ್ ಲಾಸ್ ಬೇರೆ. ನಿಮ್ಗೆ ಈಗ ವೆಯ್ಟ್ ಲಾಸ್ ಅಂದ್ರೆ ನೀವು ಈಸಿಯಾಗಿ ಆಗ್ಬಿಡ್ಬೋದು. ಈಗ ತುಂಬಾ ಹೆಂಗೆ ಅಂತಂದ್ರೆ ಅದೊಂದು ಏನೋ ಈಗ ಒಂಥರ ಕ್ರಾಶ್ ಡಯಟ್ ತರ ಮಾಡ್ತಾ ಇರ್ತಾರೆ, ಲಿಕ್ವಿಡ್ ಡಯಟ್ ಮಾಡ್ಬಿಡೋದು, ಏನು ತಿನ್ನೋದೇ ಇಲ್ಲ, ನೀವು ಸುಮ್ಮನೆ ಕಾರ್ಡಿಯೋ ಮಾಡ್ತಾನೆ ಇರು. 100 kg ಇರೋಂಗೆ ಏನಾಗುತ್ತೆ, ಸಡನ್ ಆಗಿ 20 kg ಲಾಸ್ ಆದಾಗ ಹೆವಿ ಸ್ಟ್ರೆಚ್ ಮಾರ್ಕ್ಸ್ ಬಂದ್ಬಿಡುತ್ತೆ, ಸ್ಕಿನ್ ಎಲ್ಲ ಒಂಥರ ಸಾಗಿ ಆಗ್ಬಿಡುತ್ತೆ. ನಿಮ್ಗೆ ಏನ್ ಪ್ರಯೋಜನ? ಸರಿ ನೀವು ಶರ್ಟ್ ಹಾಕ್ದಾಗ ಫಿಟ್ಟಿಂಗ್ಸ್ ಕೂರ್ತಾ ಇದೆ, ಶರ್ಟ್ ತೆಗ್ದು ನೀವು ಮಿರರ್ ನೋಡ್ಕೊಂಡಾಗ ನಿಮ್ಗೆ ಅಸಹ್ಯ ಕಾಣಿಸುತ್ತೆ. ನೀವು ಅದನ್ನ ಲಾಸ್ಟ್ ಅಲ್ಲಿ ನಾನು ಜಿಮ್ ಜಾಯ್ನ್ ಆಗ್ತೀನಿ, ವೆಯ್ಟ್ ಟ್ರೈನಿಂಗ್ ಮಾಡ್ತೀನಿ ಅನ್ನೋದಕ್ಕಿಂತ ನೀವು ಇನಿಷಿಯಲ್ ಸ್ಟೇಜಸ್ ಅಲ್ಲೇ, ನಾ ಅದಕ್ಕೆ ಹೇಳೋದು, ಈಗ ಮಂತ್ಲಿ 10 kg ವೆಯ್ಟ್ ಲಾಸ್ ಮಾಡಬೇಕು, ಪಾಸಿಬಿಲಿಟಿ ಇಲ್ಲ. ಅದು ಹೆಲ್ತಿ ವೇ ಅಲ್ಲಿ ನಿಮ್ ಪಾಸಿಬಲ್ ಇಲ್ಲ. 3 to 5 kg ಅದು ಹೆಲ್ತಿ ವೇ, ಯಾಕಂದ್ರೆ ಫ್ಯಾಟ್ ಲಾಸ್ ಮಾಡ್ತಾ ಇರ್ತೀರಾ ನೀವು ಅದನ್ನ ಫೋಕಸ್ ಮಾಡಬೇಕು. ನಾನು 1 ಮಂತಲ್ಲಿ 10 kg ವೆಯ್ಟ್ ಲಾಸ್ ಮಾಡ್ತೀನಿ ಅಂದ್ರೆ ನೀವು ಜಿಮ್ ಬಿಟ್ರಿ ಅನ್ಕೊಳ್ರಿ, 15 kg ಗೇನ್ ಆಗ್ಬಿಡ್ತಾರೆ, ಈಸಿಯಾಗಿ ಗೇನ್ ಆಗ್ಬಿಡ್ತಾರೆ. ನಿಮ್ಗೊಂಥರ ಏನದು ಮರುಭೂಮಿ ತರ, ನೀರ್ ಹಾಕಿದ ತಕ್ಷಣ ಇಂಟ್ಕೊಂಡ್ಬಿಡುತ್ತೆ. ಹಂಗೆ ನೀವು ಇಷ್ಟೊಂದು ನೀವು ಎಕ್ಸ್ಟ್ರೀಮ್ ಡಯಟ್ ಮಾಡಿ ನೀವು ಸಡನ್ ಆಗಿ ಏನಾದ್ರು ಜಂಕ್ ಫುಡ್ ಏನಾದ್ರು ತಿಂದ್ರೆ ಅಂದ್ರೆ ಮತ್ತೆ 15 kg ಗೇನ್, ಆ ಖುಷಿಗೆ ಏನಕ್ಕೆ ಮಾಡಬೇಕು ಅಷ್ಟು ಎಕ್ಸ್ಟ್ರೀಮ್ ಲೆವೆಲ್? ಈಗ ಲೈಫ್ ಸ್ಟೈಲ್ ಕ್ಲೈಂಟ್ ಅಂತಂದ್ರೆ ಅವ್ರಿಗೆ ಫ್ಲೆಕ್ಸಿಬಲ್ ಡಯಟ್ ಇರಬೇಕು. ನೀವು ತುಂಬಾ ಈಗ ಬಾಯ್ಲ್ಡ್ ಚಿಕನ್, ಇವತ್ತಿನವರೆಗೂ ನಾನು ಬಾಯ್ಲ್ಡ್ ಚಿಕನ್ ತಿಂದೇ ಇಲ್ಲ. ನಾನು 8 years ಅಲ್ಲಿ ಸುಮ್ಮನೆ, ಈಗ ನೀವು ತುಂಬಾ ಓಲ್ಡ್ ಸ್ಕೂಲ್ ಯಾರು ಟ್ರೈನರ್ಸ್ ಇವರೆಲ್ಲ ಇರ್ತಾರಲ್ಲ, ಅವ್ರಲ್ಲಿ ಹೆಂಗೆ ಹೆಂಗೆ ಅಂದ್ರೆ ಡಯಟ್ ಹೇಳೋದು ನಿಮಗೆ ಫುಲ್, ಈಗ ಬಾಯ್ಲ್ಡ್ ಚಿಕನ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು, ಹಂಗೆ ತಿನ್ಬೇಕು. ನಾನು ಇವತ್ತಿನವರೆಗೂ ಆ ಥರ ತಿಂದಿಲ್ಲ. ಮತ್ತೆ ಎಗ್ಸು ಅಷ್ಟೇ, ಒಂದು 10 ಮೊಟ್ಟೆ ತಿನ್ನು, 15 ಮೊಟ್ಟೆ ತಿನ್ನು, ನಿಮ್ 20 ಮೊಟ್ಟೆ. ಡಯಟ್ ಏನು ಆಕ್ಚುಲಿ? ಈಗ ನಾನು ಬೇಸಿಕ್, ಈಗ ನಾನೊಂದು 250 ಗ್ರಾಮ್ ಚಿಕನ್ ತಿಂತೀನಿ. ನಾನು ಆಫ್ ಸೀಸನ್ ಇದ್ದಾಗ ಆ ಥರ ಎಕ್ಸ್ಟ್ರೀಮ್ ಪ್ರೋಟೀನ್ ಅಲ್ಲಿ ಇರಲ್ಲ, ಯಾಕಂದ್ರೆ ನಿಮ್ಗೆ ಜಾಸ್ತಿ ಅದು ಕಿಡ್ನಿ ಲಿವರ್ ಮೇಲೆ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ನೀವು ಥ್ರೂ ಔಟ್ ದ ಇಯರ್ ನೀವು ಅಷ್ಟೇ ಪ್ರೋಟೀನ್ ಇಂಟೇಕ್ ಅಲ್ಲಿ ಇರೋಕ್ಕಾಗಲ್ಲ. ಈಗ ನಾರ್ಮಲ್ ಆಗಿ ಒಂದು ಸ್ಕೂಪ್ ವೇ ಪ್ರೋಟೀನ್ ಯೂಸ್ ಮಾಡ್ತೀನಿ, ಒಂದು 250 ಗ್ರಾಮ್ ಚಿಕನ್, ಮತ್ತೆ ಒಂದು 4 to 5 eggs. ಅದಷ್ಟು ಸ್ವಲ್ಪ ಮೇಂಟೆನೆನ್ಸ್ ಫೇಸ್ ಅಲ್ಲಿ ಇರ್ತೀವಿ ಅಷ್ಟೇ ನಾವು, ಯಾಕಂದ್ರೆ ತುಂಬಾ ವೆಯ್ಟ್ ಲಾಸ್ ಆಗಬಾರ್ದು ಅಂತ. ನಾರ್ಮಲ್ ಆಗಿ ಕಾರ್ಬೋಹೈಡ್ರೇಟ್ಸ್ ಏನಿದೆ ಈಗ ಮನೇಲಿ ಏನ್ ಫುಡ್ ಮಾಡ್ತಾರೋ ಅದೆಲ್ಲ ತಿಂತೀನಿ ನಾನು. ನೀವು ಈ ತರ ಇದ್ರೆ ಮಾತ್ರ ನೀವು ಜಾಸ್ತಿ ಸರ್ವೈವ್ ಆಗೋದು.
ನಾನು ಎಷ್ಟೊಂದ್ ಜನ ನೋಡಿದೀನಿ, ವರ್ಷ ಪೂರ್ತಿ ಡಯಟ್ ಅಲ್ಲಿ ಇರ್ತಾರೆ. ಯಾವಾಗ್ಲೂ ಅವ್ರದ್ದು ಹೆಂಗೆ ಅಂದ್ರೆ ಒಂದ್ 3 ಬಾಕ್ಸ್ ರೆಡಿ ಇರುತ್ತೆ. ಅದೇ ಬಾಯ್ಲ್ಡ್ ಚಿಕನ್, ಅದಕ್ಕೆ ಏನ್ ಸಾಲ್ಟ್ ಇರಲ್ಲ ಏನಿರಲ್ಲ. ಅವ್ರು ಹೆಂಗೆ ಅಂದ್ರೆ ಇನ್ನೂ ಅದೇ ಓಲ್ಡ್ ಸ್ಕೂಲ್ ಇದ್ರಲ್ಲೇ ಇದಾರೆ ಟೆಕ್ನಿಕಲ್ಲಿ. ಈಗ ನಾವು ಕಾಂಪಿಟೇಷನ್ ಪ್ರೆಪ್ ನಾನು ಸಿಂಪಲ್ ಆಗಿ ನಾನು ಎಷ್ಟೊಂದ್ ಜನ ನೋಡಿರಂಗೆ. ಈಗ ನನಗಿರೋ ಕೋಚ್ದು ಏನ್ ಪ್ರೋಟೋಕಾಲ್ ಇದೆ ಮತ್ತೆ ನಂದು ಹಳೆ ಕೋಚ್ ಏನಿದೆ ಅದೇ ತುಂಬಾ ಡಿಫ್ರೆನ್ಸ್ ಇದೆ. ನೀವ್ ಎಷ್ಟೊಂದ್ ಜನದ ಹೆಂಗೆ ಅಂದ್ರೆ ಈಗ ಏನೋ ಲಾಸ್ಟ್ ಅಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ವಾಟರ್ ಕಟ್ ಮಾಡ್ಬಿಡ್ತಾರೆ, ಮತ್ತೆ ಝೀರೋ ಕಾರ್ಬ್ ಡಯಟ್ ಮಾಡ್ತಾ ಇರ್ತಾರೆ, ಸೋಡಿಯಂ ಕಟ್ ಮಾಡ್ಬಿಡ್ತಾರೆ. ನಿಮ್ ಬಾಡಿ ಟೈಪಿಗೆ ಏನ್ ನೆಸಿಟಿ ಇದೆ, ನೀವ್ ಏನ್ ಸ್ಟಾಪ್ ಮಾಡ್ಬೇಕು, ಯಾವಾಗ ಸ್ಟಾಪ್ ಮಾಡ್ಬೇಕು, ಅದು ನಿಮ್ಗೆ ಐಡಿಯಾ ಇರಬೇಕು. ಒಬ್ರಿಗೆ ಏನಂದ್ರೆ ಅದು ಐಡಿಯಾನೇ ಇರಲ್ಲ. ಸುಮ್ಮನೆ ಒಂದು ರಫ್ ಆಗಿ ಹೇಳೋದು, ಒಂದು 4 ದಿನದ ಮುಂಚೆಯಿಂದನೇ ವಾಟರ್ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಒಂದು 2 ಡೇಸ್ ಕಂಪ್ಲೀಟ್ ಆಗಿ ವಾಟರ್ ನಿಲ್ಲಿಸ್ಬಿಡ್ತಾರೆ. ನಿಮ್ ಬಾಡಿಲಿ ವಾಟರ್ ಇಲ್ಲ ಅಂತಂದ್ರೆ ನೀವು ಈ ಸ್ಟೇಜ್ ಮೇಲೆ ಹೋದಾಗ ಫುಲ್ ಫ್ಲಾಟ್ ಕಾಣಿಸುತ್ತೆ ಬಾಡಿ. ನಿಮ್ಗೊಂಥರ ನಿಮ್ಗೆ ಏನೋ ಕಟ್ಸ್ ಈ ಕಾಬ್ ಲೋಡ್ ಮಾಡಿದಾಗಲೇ ನಿಮ್ಗೆ ಆ ಫುಲ್ನೆಸ್ ಬರಬೇಕು. ನಾವೇನಂದ್ರೆ ಫುಲ್ ಬಾಡಿನ ಡಿಪ್ಲೀಟ್ ಮಾಡಿ ಒಂದೇ ಸಲ ಕಾಬ್ ಲೋಡ್ ಮಾಡ್ತೀವಿ, ಅವಾಗ ನಿಮ್ಗೆ ಆ ಫುಲ್ನೆಸ್ ಕಾಣಿಸುತ್ತೆ ಸ್ಟೇಜ್ ಮೇಲೆ. ಅದೇನಂದ್ರೆ ಐಡಿಯಾ ಇರಲ್ಲ, ಯಾವಾಗ ಏನ್ ಮಾಡ್ಬೇಕು, ಸೋಡಿಯಂ ಹೆಂಗ್ ಲೋಡ್ ಮಾಡ್ಬೇಕು, ವಾಟರ್ ಹೆಂಗ್ ಲೋಡ್ ಮಾಡ್ಬೇಕು, ಇದೆಲ್ಲ ಗೊತ್ತಿರಲ್ಲ ಎಷ್ಟೊಂದ್ ಜನಕ್ಕೆ. ಅದೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಕಲಿತಾ ಇರ್ತಾರೆ. ಅಲ್ಲಿ ಮಾಡ್ತಾ ಇರೋ ಒಂದು ಕತೆ ಏನ್ ಆಮೇಲೆ ಅವ್ರದ್ದು ಅದನ್ನ ಯೋಚನೆ ಮಾಡ್ಬೇಕು. ಈಗ ಎಲ್ಲರೂ ಗೆಲ್ಬೇಕಂತ ಹೋಗಿ ಅದು ಸಣ್ಣ ಸಣ್ಣ ಮಿಸ್ಟೇಕ್, ನೀವು ಲಾಸ್ಟ್ ವೀಕಲ್ಲಿ ಕಾಂಪಿಟೇಷನ್ ಟೈಮಲ್ಲಿ ಲಾಸ್ಟ್ ವೀಕಲ್ಲಿ ಆ ಸಣ್ಣ ಸಣ್ಣ ಮಿಸ್ಟೇಕ್ ಮ್ಯಾಟ್ರ್ ಆಗುತ್ತೆ. ಪೂರ್ತಿ 5 ಮಂತ್ಸ್ ಏನ್ ಎಫರ್ಟ್ ಹಾಕಿರ್ತೀರಲ್ವಾ ಅಷ್ಟು ವೇಸ್ಟ್ ಆಗ್ಬಿಡುತ್ತೆ ಬರೀ ಒಂದ್ ಮಿಸ್ಟೇಕ್ ಇಂದ. ನಿಮ್ಗೆ ಅದು 1 ಗ್ರಾಮ್ ಸೋಡಿಯಂ ಇಂದ ಬೇಕಾದ್ರೆ ಆಗ್ಬೋದು, ಇಲ್ಲ ಒಂದು ನೀವೇನೋ ಗ್ಲಾಸ್ ಸ್ವಲ್ಪ ವಾಟರ್ ಇಂದ ಬೇಕಾದ್ರೂ ಆಗ್ಬೋದು. ಫುಲ್ ಕಂಪ್ಲೀಟ್ ಬಾಡಿನೇ ಚೇಂಜ್ ಆಗ್ಬಿಡುತ್ತೆ ನಿಮ್ಗೆ. ಯಾಕಂದ್ರೆ ಒಂದೇ ಸಲ ನಿಮ್ಗೆ ಏನೋ ಅಬ್ಸರ್ವ್ ಮಾಡ್ಬಿಡುತ್ತೆ ಬಾಡಿ, ಸ್ವಲ್ಪ ಕ್ವಾಂಟಿಟಿ ಆದ್ರೂ. ಅದೆಲ್ಲ ಫಸ್ಟ್ ಐಡಿಯಾ ಇರಬೇಕು. ಯಾವಾಗಲೂ 1 kg ಮೀಟ್ ತಿನ್ನೋ ನೆಸಿಟಿ ಇಲ್ಲ. ನಿಮ್ ಬಾಡಿಗೆ ಎಷ್ಟು ಬೇಕು, ನಿಮ್ದು ಏನ್ ಗೋಲ್ ಇದೆ, ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿ ಏನ್ ಗೋಲ್ ಇದೆ ಅದ್ರ ಮೇಲೆ ನೀವು ಡಿಪೆಂಡ್. ನಿಮ್ದು ಡಯಟ್ ಹೆಂಗ್ ಮೇಂಟೈನ್ ಮಾಡ್ತೀರಾ. ಬಟ್ ಈಗ ಎಷ್ಟೊಂದ್ ಜನ ನೋಡಿದೀನಿ, ಈ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅದ್ ಜನಕ್ಕೆ ಅರ್ಥ ಆಗಲ್ಲ ಅವೆಲ್ಲ. ನೀವು ಆತರ ಏನೋ ಈ ತುಂಬಾ ಟಿಪಿಕಲ್ ಆಗೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಅದ್ ಜನಕ್ಕೆ ಏನು ಗೊತ್ತಾಗಲ್ಲ ನಿಮ್ಗೆ. ನೀವು ಸಿಂಪಲ್ ಆಗಿ ಅವ್ರಿಗೆ ಏನ್ ಅರ್ಥ ಆಗ್ಬೇಕು, ಎಷ್ಟು ಕಾಬ್ಸ್ ತಿಂತೀರಾ ನೀವು ಏನ್ ಪ್ರೋಟೀನ್, ಎಷ್ಟು ಪ್ರೋಟೀನ್ ಇರಬೇಕು. ನೀವು ಈಗ ಒಂದು 50 kg ಇದ್ದೀರಾ, ನಿಮ್ದು ಮೇಂಟೆನೆನ್ಸ್ ಸ್ಪೇಸ್ ಅಂದ್ರೆ 50 grams ಪ್ರೋಟೀನ್ ಬೇಕು ನಿಮ್ಗೆ. ನೀವೇನೋ ಮಸಲ್ ಬಿಲ್ಡಿಂಗ್ ಮಾಡ್ತಾ ಇದೀರಾ, ನಿಮಗೆ 1.5 ಗ್ರಾಮ್, ಅರೌಂಡ್ 75 ಗ್ರಾಮ್ ಪ್ರೋಟೀನ್ ಬೇಕು. ನೀವು ಇನ್ನೂ ಬಾಡಿ ಬಿಲ್ಡಿಂಗ್ ಗೋಲ್ ಇಟ್ಕೊಂಡಿದ್ದೀರಾ, ಅಟ್ಲೀಸ್ಟ್ 2 ಗ್ರಾಮ್ 2.5 ಗ್ರಾಮ್ ಪ್ರೋಟೀನ್ ಬೇಕು. ನೀವು ಆ ಥರ ಡಿವೈಡ್ ಮಾಡ್ತೀರಾ. ಮತ್ತೆ ಅದನ್ನು ನಿಮ್ಮ ಲೈಫ್ ಸ್ಟೈಲ್ಗೆ ನೀವು ಎಷ್ಟು ಮೀಲ್ ತಿನ್ಬೋದು. ನೀವೇನೋ ಈಗ ಬಿಸ್ನೆಸ್ ಅಲ್ಲಿ ಇದ್ದೀರಾ, ನಿಮ್ಗೆ 5 meals ಆಗಲ್ಲ, ನಿಮ್ಗೆ 3 meals ಆಗುತ್ತೆ. ಆ 3 meals ಅಲ್ಲಿ ಹೆಂಗ್ ಡಿವೈಡ್ ಮಾಡ್ಬೋದು. ಆ ಥರ ನೀವು ಹಂಗೆ ಫ್ಲೆಕ್ಸಿಬಲ್ ಆಗಿರ್ಬೇಕು ಯಾವಾಗ್ಲೂ. ಅದಿಲ್ದಲೆ ನೀವು ಎಲ್ಲರಿಗೂ ಸರಿ ಆಯ್ತು 200 ಗ್ರಾಮ್ ಪ್ರೋಟೀನ್ ತಿನ್ಬಿಡಿ, ಅದಾಗಲ್ಲ. ಈಗ ಪಾಸಿಬಿಲಿಟಿ ಇಲ್ವಲ್ಲ, ಡೈಜೆಸ್ಟ್ ಆಗ್ತಾ ಇಲ್ಲ ಅಂದ್ರೆ ವೇಸ್ಟ್. ಈಗ ತಿಂತಾ ಇರೋದು ಏನು ಡೈಜೆಸ್ಟೇ ಆಗಲ್ಲ ಅಂದ್ರೆ, ಈಗ ಒಬ್ಬೊಬ್ರದ್ದು ಹೆಂಗೆ ಅಂದ್ರೆ ಮೆಟಬಾಲಿಸಮ್ ತುಂಬಾ ಸ್ಲೋ ಇರುತ್ತೆ. ಈಗ ತುಂಬಾ ಫ್ಯಾಟ್ ಇರ್ತಾರಲ್ವಾ, ನಿಮ್ಗೆ ಆ ಫ್ಯಾಟ್ ಇರೋರು ಅವ್ರದ್ದು ಓವರ್ ಆಲ್ ಬಾಡಿ ಫ್ಯಾಟ್ ಕಮ್ಮಿ ಆಗ್ತಾ ಬರ್ತಾನೆ ಮೆಟಬಾಲಿಸಮ್ ಜಾಸ್ತಿ ಆಗ್ತಾ ಹೋಗೋದು. ನಿಮಗೆ ಅವನ ಆ ಲೆವೆಲ್ ಅಲ್ಲಿ ಇದ್ದಾಗ ನೀವು ಅವ್ನಿಗೆ ಅರ್ಧ 1 kg ಚಿಕನ್ ತಿನ್ನು, 1 kg ಚಿಕನ್ ತಿನ್ನು, ಅವ್ನು ಡೈಜೆಸ್ಟ್ ಆಗ್ತಿರಲ್ಲ. ಅದು ವೇಸ್ಟ್. ನಿಮ್ಗೆ ಅದು ನೀವೇನ್ ಸ್ಪೆಂಡ್ ಮಾಡ್ತಿದ್ರೆ ಅದು ವೇಸ್ಟ್ ಆಗೋಗುತ್ತೆ. ನೀವು ಆ ಥರ ಡಯಟ್ ಯಾವಾಗಲೂ ಅಷ್ಟೇ, ಅದು ನಿಮಗೆ ಫ್ಲೆಕ್ಸಿಬಲ್ ಆಗಿ. ಇವಾಗ ನನ್ಗೆ ನೆಸಿಟಿ ಇಲ್ಲ, ನನ್ಗೆ 1 kg ಅವಶ್ಯಕತೆ ಇಲ್ಲ. ನಾನು ಹಂಗಾಗಿ ನನಗೆ ಎಷ್ಟು ಮಿನಿಮಲ್ ಎಷ್ಟು ಬೇಕು, ನಂದು ಇನ್ ಬಿಟ್ವೀನ್ ವರ್ಕ್ ಎಷ್ಟು ತಿನ್ಬೋದು, ನಾನು ಆ ಥರ ಡಿವೈಡ್ ಮಾಡಿರ್ತೀನಿ ಅಷ್ಟೇ. ಈ 3 to 4 meals ಮ್ಯಾನೇಜ್ ಮಾಡ್ತೀನಿ ಅಷ್ಟೇ ನಾನು. ಸೊ ಇವಾಗ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ, ಚಿಕನ್ ತಿಂತಾ ಇದ್ದೀನಿ, ಹಾಗಿದ್ರೇನು ನಾನು ವೇ ಪ್ರೋಟೀನ್ ತಗೊಳ್ಳೋದು ನೆಸೆಸರಿ ಇರುತ್ತಾ? ಸಿ ವೇ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅನ್ನೋದು ಅದ್ರ ನೆಸೆಸಿಟಿ ಅಲ್ಲ. ಅದು ನಿಮ್ಗೆ ಏನಂದ್ರೆ ಅದು ಅಡಿಷ್ನಲ್. ನೀವೀಗ 100 grams ಚಿಕನ್, 1 scoop ವೇ ಪ್ರೋಟೀನ್, ಎರಡು ಸೇಮ್. ಅದು ಪೋಸ್ಟ್ ವರ್ಕೌಟ್ ಏನಾಗುತ್ತೆ, ನಿಮ್ದು ಬಾಡಿ ತುಂಬಾ ಹೀಟರ್ ಇರುತ್ತೆ. ನೀವು ಆ ಟೈಮಲ್ಲಿ ನೀವು ಸಡನ್ ಆಗಿ ಚಿಕನ್ ತಿನ್ನು ಅಂದ್ರೆ ತಿನ್ನಕ್ಕಾಗಲ್ಲ, ಡೈಜೆಷನ್ ಡೈಜೆಸ್ಟ್ ಆಗಲ್ಲ. ಅದು ಆಕ್ಚುಲ್ ಆಗಿ ಓಕೆ. ಲಿಕ್ವಿಡ್ ಅಂದ್ರೆ ನಿಮ್ಗೆ ಈಸಿ. ಹಂಗಾಗಿ ನೀವು ಅಲ್ಲಿಗೆ ನಾವು ಅದು ಒಂಥರ ಏನು ಮೀಲ್ ರಿಪ್ಲೇಸ್ಮೆಂಟ್. ನಿಮಗೆ ಪ್ರೋಟೀನ್ ಅನ್ನೋದು ಬರೀ ಮೀಲ್ ರಿಪ್ಲೇಸ್ಮೆಂಟ್. ಪ್ರೋಟೀನ್ ಮ್ಯಾಜಿಕ್ ಪಿಲ್ ಅಲ್ಲ. ಈಗ ಎಷ್ಟೊಂದ್ ಜನ ಹೆಂಗೆ ಅಂದ್ರೆ ನಾನು ಪ್ರೋಟೀನ್ ತಗೊಂಡ್ರೆ ವೆಯ್ಟ್ ಲಾಸ್ ಆಗ್ತೀನ, ನಾನು ಮಾಸ್ ಗೇನರ್ಗೆ ವೇ ಪ್ರೋಟೀನ್ ಇರೋ ಡಿಫ್ರೆನ್ಸ್ ಏನಂದ್ರೆ ನಿಮ್ಗೆ ಕಾರ್ಬ್ಸ್ ಶುಗರ್ ಜಾಸ್ತಿ ಇರುತ್ತೆ ಮಾಸ್ ಗೇನರ್ ಅಲ್ಲಿ. ಆಕ್ಚುಲ್ ಆಗಿ ಮಾಸ್ ಗೇನರು ನಿಮ್ಗೆ ಅದು ಒಂಥರ ಏನೋ ಡೆಡ್ ಇನ್ವೆಸ್ಟ್ಮೆಂಟ್. ಅದು ವೇ ಪ್ರೋಟೀನೇ ನಿಮ್ಗೆ ಯೂಸ್ಫುಲ್ ಇರೋದು. ತುಂಬಾ ಲೀನ್ ಇರೋರ್ಗೆ ಏನು ಮಾಡೋಕ್ಕಾಗಲ್ಲ, ಅವ್ರು ತಿನ್ನಕ್ ಆಗ್ತಿರಲ್ಲ, ಹಂಗಾಗಿ ಅವ್ರಿಗೆ ಮಾಸ್ ಗೇನರ್ ಸಜೆಸ್ಟ್ ಮಾಡ್ತೀವಿ ಅಷ್ಟೇನೆ. ಇವಾಗಲೂ ಶುಗರು ಕಾರ್ಬ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅಲ್ಲಿ ಮೀಲ್ ರಿಪ್ಲೇಸ್ಮೆಂಟ್ ಅಂತ ನಾವು ಅವ್ರಿಗೆ ಪ್ರೋಟೀನ್ ಹೇಳೋದು. ಈಗ ನಮ್ಗೆ ಒಂದೊಂದು ಟೈಮಲ್ಲಿ ನಾವು ಪೂರ್ತಿ ಪ್ರೋಟೀನ್ಸ್ ಎಲ್ಲ ಸ್ಟಾಪ್ ಮಾಡಿರ್ತೀವಲ್ವಾ, ಆ ಟೈಮಲ್ಲಿ ನಾವು ಚಿಕನ್ ತಿಂದೇ ತಿಂತೀವಿ.
ಪೋಸ್ಟ್ ವರ್ಕೌಟು. ಯಾಕಂದ್ರೆ ನಂದು ಇದೇ ಪ್ರೊಫೆಷನ್ನು, ನಂದು ಗೋಲ್ ಬೇರೆ ಇರುತ್ತೆ. ಈಗ ನೀವು ಲೈಫ್ ಸ್ಟೈಲ್ ಕ್ಲೈಂಟು, ನಿಮ್ಗೆ ಅದರ ಹೇಳಕ್ಕಾಗಲ್ಲ, ಯಾಕಂದ್ರೆ ನಿಮ್ಗೆ ಈಸಿ ಡೈಜೆಷನ್ ಆಗ್ಬೇಕಲ್ಲ. ಹಂಗಾಗಿ ಪ್ರೋಟೀನ್ ಹೇಳೋದು ನಿಮ್ಗೆ, ವೇ ಪ್ರೋಟೀನ್ ಕುಡೀರಿ ಅಂತ. 25 ಗ್ರಾಮ್ಸೇ. ಅಲ್ಲಿಗೆ ಮೀಲ್ ರಿಪ್ಲೇಸ್ ಮಾಡ್ತಾ ಇದೀವಿ ಅಷ್ಟೇ ನಾವು. ಚಿಕನ್ ಜಾಗಕ್ಕೆ ನಿಮ್ಗೆ ಪ್ರೋಟೀನ್ ಹೇಳ್ತೀವಿ ಅಷ್ಟೇ. ಸೊ ಬಟ್ ನಾನು ಪ್ರೋಟೀನ್ ಕುಡಿದ್ಬಿಟ್ಟು ಮತ್ತೆ ಊಟ ಮೀಲ್ 45 ಮಿನಿಟ್ಸ್ ಸ್ಕಿಪ್ ಆದ್ಮೇಲೆ ನೀವು ಓಕೆ. ಒಂದು ಮೀಲ್ ಇಂಟೇಕ್ ಮಾಡ್ಬೋದು. ನಿಮ್ಗೆ ಅದೇ ಈಗ ಒಂದು 4 ಮೀಲ್ಸ್ ಕೊಟ್ಟಿದೀವಿ ಅಂದ್ರೆ ಅದೇನಿಲ್ಲ, ನಿಮ್ಗೆ ಒಂದು ಎವ್ರಿ 4-5 hours ಒನ್ಸು ಒಂದು ಮೀಲ್ ಇರಬೇಕು ನಿಮ್ಗೆ. ಯಾಕಂದ್ರೆ ರಿಕವರಿಗೆ ಬೇಕದು. ಈಗ ಮಸಲ್ ಬಿಲ್ಡಿಂಗ್ ಮಾಡ್ತಾ ಇದೀರಾ ಇಲ್ಲ ರಿಕವರಿಗೆ, ಅದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ದು. ಎವ್ರಿ ಮೀಲಲ್ಲಿ ಪ್ರೋಟೀನ್, ಕಾರ್ಬ್ಸ್, ಫೈಬರ್, ಅದಕ್ಕೇನೆ ನಿಮ್ಗೆ ಈಗ ಫೈಬರ್ಸ್ ಎಲ್ಲ ನಿಮಗೆ ಡೈಜೆಷನ್ಗೆಲ್ಲ ಇಂಪ್ರೂವ್ ಆಗುತ್ತೆ. ಕಾರ್ಬ್ಸ್ ನಿಮ್ಗೆ ಎನರ್ಜಿಗೆ ಬೇಕು. ಈಗ ಪ್ರೋಟೀನ್ ಅಂತಂದ್ರೆ ನಿಮ್ಗೆ ಮಸಲ್ ರಿಕವರಿಗೆ ಬೇಕು. ಹಂಗಾಗಿ ಎವ್ರಿ 4-5 hours ಒಂದೊಂದು ಮೀಲ್ ಡಿವೈಡ್ ಮಾಡಿರ್ಬೇಕು ಆ ಥರ. ಬಟ್ ವಾಟ್ ಅಬೌಟ್ ಪ್ರೀ ವರ್ಕೌಟ್? ಪ್ರೀ ವರ್ಕೌಟ್ ನಿಮ್ಗೆ ನೆಸೆಸಿಟಿ ಇದ್ರೆ, ನಿಮ್ಗೆ ಏನೋ ತುಂಬಾ ಅದೇನಂದ್ರೆ ಮತ್ತೆ ಅಡಿಕ್ಟ್ ಆಗಬಾರ್ದು ಯಾವಾಗ್ಲೂ. ಬ್ಲಾಕ್ ಕಾಫಿಗಾಗ್ಲಿ ಪ್ರೀ ವರ್ಕೌಟ್ಗಾಗ್ಲಿ ತುಂಬಾ ಅಡಿಕ್ಟ್. ನೀವು ಬಿಫೋರ್ 2 o'clock 3 o'clock ಎಲ್ಲ ವರ್ಕೌಟ್ ಮಾಡ್ತಾ ಇದ್ರೆ ಮಧ್ಯಾಹ್ನ ಅಂದ್ರೆ ಪರವಾಗಿಲ್ಲ. ಒಬ್ಬೊಬ್ರು ಹೆಂಗೆ ಅಂದ್ರೆ ಆಫ್ಟರ್ 4 o'clock ಎಲ್ಲ ತಗೊಂಡ್ರೆ ನಿದ್ದೆ ಬರಲ್ಲ. ಈಗ ನನಗೆ ಆಫ್ಟರ್ 4 ತಗೊಂಡ್ರೆ ನನಗೆ ನೈಟ್ 1 o'clock 2 o'clock ತನಕ ನಿದ್ದೆ ಬರಲ್ಲ. ಪ್ರೀ ವರ್ಕೌಟ್ ಹಂಗಾಗಿ ಕ್ಯಾಫೀನ್ ತುಂಬಾ ತುಂಬಾ ಅವಾಯ್ಡ್. ಹೈ ಕೆಫಿನ್ ಇರುತ್ತೆ. ತುಂಬ ಅದನ್ನೆಲ್ಲ ನೋಡಿ ತಗೋಬೇಕು ನೀವು. ಕೆಫಿನ್ ಎಲ್ಲ ಎಷ್ಟಿದೆ ಆ ಥರ ಎಲ್ಲ ನೋಡಿ ತಗೊಂಡಿರ್ಬೇಕು. ಮತ್ತೆ ನಿಮ್ಗೆ ಅದು ನೆಸೆಸಿಟಿ ಅಂತ ಇಲ್ಲ. ನೀವು ತುಂಬಾ ಏನೋ ಹೆವಿ ಪುಷ್ ಮಾಡ್ತಾ ಇದ್ದೀರಾ, ಅವಾಗ ಪ್ರೀ ವರ್ಕೌಟ್ ಅವಶ್ಯಕತೆ ಇದೆ. ಒಬ್ರು ಹೆಂಗೆ ಅಂದ್ರೆ ಆ ಮೈಂಡ್ ಸೆಟ್ ಹೆಂಗ್ ಬರುತ್ತೆ, ಪ್ರೀ ವರ್ಕೌಟ್ ಇಲ್ಲದೆ ವರ್ಕೌಟೇ ಮಾಡೋಕ್ಕಾಗಲ್ಲ. ಅದು ಒಂಥರ ಅಡಿಕ್ಷನ್ ಆಗ್ಬಿಡುತ್ತೆ ನಿಮ್ಗೆ. ಇವಾಗೆಲ್ಲ ಒಂಥರ ವೆರೈಟಿ ಪ್ರೀ ವರ್ಕೌಟ್ಸ್ ಬಂದ್ಮೇಲೆ ನಿಮ್ಗೆ ಅದೊಂಥರ ಅಡಿಕ್ಷನ್. ಅದು ಎಲ್ಲರಿಗೂ ಅವಶ್ಯಕತೆ ಇಲ್ಲ. ಅದೇನಂದ್ರೆ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಪುಷ್ ಕೊಡುತ್ತೆ, ಸ್ವಲ್ಪ ಫೋಕಸ್ಡ್ ಆಗಿರ್ತೀರಾ. ಈಗ ಒಂದೊಂದು ಪ್ರೀ ವರ್ಕೌಟ್ ಹೆಂಗಂದ್ರೆ ಸ್ವಲ್ಪ ಫೋಕಸ್ಡ್ ಆಗಿರ್ತೀವಿ, ಆ ಪಂಪ್ ಎಲ್ಲ ಚೆನ್ನಾಗಿರುತ್ತೆ. ಹಂಗಾಗಿ ಪ್ರೀ ವರ್ಕೌಟ್ ಯೂಸ್ ಮಾಡೋದು. ಫಿಮೇಲ್ಸ್ಗೆಲ್ಲ ಏನು ಅಷ್ಟು ನೆಸೆಸಿಟಿ ಇಲ್ಲ. ಫಿಮೇಲ್ಸ್ಗೆಲ್ಲ ಏನಂದ್ರೆ ಬೇಸಿಕ್ ಏನಿದೆ ಆ ಪ್ರೀ ವರ್ಕೌಟ್ಸ್ ಯೂಸ್ ಮಾಡ್ಬೋದು. ಮತ್ತೆ ನೀವು ಇದು ಬ್ಲಾಕ್ ಕಾಫಿ ಯೂಸ್ ಮಾಡ್ಬೋದು ನಾರ್ಮಲ್ ಆಗಿ. ಸೊ ಇವಾಗ ನೀವು ಯಾರ್ದೇ ಬಾಡಿ ನೋಡಿ ಅವರು ಸ್ಟೀರಾಯ್ಡ್ಸ್ ತಗೊಳ್ತಾ ಇದಾರೆ, ಮೆಡಿಸಿನ್ ತಗೊಳ್ತಾ ಇದಾರೆ ಅಂತ ಗೊತ್ತಾಗುತ್ತಾ? ಅದ್ 90% ಹೇಳ್ಬಿಡ್ಬೋದು. ಈಗ ಹೆಂಗ್ ಯಾರನ್ನಾರು ಗೊತ್ತಾಗುತ್ತೆ? ಅಲ್ಲ, ನಿಮ್ಗೆ ನ್ಯಾಚುರಲ್ ಆಗಿ ನೀವು ಒಂದ್ ಲೆವೆಲ್ ಏನ್ ಗೊತ್ತಾ, ಇದು ಒಂಥರ ನಿಮ್ ಜೆನೆಟಿಕ್ಸ್ ಮೇಲೆ ಡಿಪೆಂಡ್. ಈಗ ನೀವು ಮಣಿಪುರ್ ಈ ಸೈಡ್ ಎಲ್ಲ ಇದಾರಲ್ವಾ, ಈ ನಾರ್ತ್ ಈಸ್ಟ್ ಎಲ್ಲ ಇದಾರಲ್ವಾ, ಈ ತರದವರು ಪರವಾಗಿಲ್ಲ. ಅವ್ರದ್ದು ನಿಮ್ಗೆ ಫಿಸಿಕ್ ಬೇರೆ ತರ ಇರುತ್ತೆ. ನ್ಯಾಚುರಲ್ ಆಗಿ ಅವ್ರು ಆಲ್ರೆಡಿ ಒಂಥರ, ಅವರೆಲ್ಲ ಹೆಂಗೆ ಅಂದ್ರೆ ಅಥ್ಲೆಟಿಕ್ ಫಿಸಿಕ್. ನಿಮ್ಗೆ ಕಂಪ್ಲೀಟ್ ಮಸ್ಕ್ಯುಲರ್ ಎಲ್ಲ ಇರಲ್ಲ, ಅಥ್ಲೆಟಿಕ್ ಫಿಸಿಕ್, ಒಂಥರ ಕಂಪ್ಲೀಟ್ ಸ್ಟ್ರೇಟ್ ಆಗಿರ್ತಾರೆ ಅವರೆಲ್ಲ. ಆದ್ರೆ ನೀವು ಇದೇ ಸೌತ್ ಇಂಡಿಯನ್ ಫಿಸಿಕ್ ನೋಡಿದ ತಕ್ಷಣ ಹೇಳ್ಬಿಡ್ತೀರಾ. ನಿಮ್ಗೆ ಗೊತ್ತಾಗಲ್ಲ. ಈಗ ಸ್ಟೇಜ್ ಮೇಲೆ, ಈಗ ನಾನು ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಬ್ಬ ನ್ಯಾಚುರಲ್ ಅಥ್ಲೀಟ್ ಬಂದು ನಿಂತ್ಕೊಂಡ್ರೆ ಯಾರು ನೋಡಿದ್ರು ಹೇಳ್ತಾರೆ ನಿಮ್ಗೆ. ಈಗ ನ್ಯಾಚುರಲ್ ಶೋಸ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅದೇ ಪ್ರಾಬ್ಲಮ್ ಆಗ್ತಿದೆ. ಇಲ್ಲಿ ಏನ್ ಗೊತ್ತಾ, ಆಕ್ಚುಲ್ ಆಗಿ ಡೋಪ್ ಟೆಸ್ಟ್ ಎಲ್ಲ ಮಾಡ್ತಾರೆ, ಅದು 100% ಶೂರಿಟಿ ಇಲ್ಲ. ಅದು 100% ಗ್ಯಾರಂಟಿನ ಓ. ಏನೋ ಈಗ ಡೋಪ್ ಟೆಸ್ಟ್ ಎಲ್ಲ ಮಾಡೋದು ಇವ್ರದ್ದು ನಿಮ್ಗೆ ಗೊತ್ತಿಲ್ಲ. ಮತ್ತೆ ಎಲ್ಲಾರ್ದು ರಿಸಲ್ಟ್ಸ್ ಕೊಡಲ್ಲ ಅವರು. ನ್ಯಾಚುರಲ್ ಶೋಸ್ ಎಲ್ಲಾದ್ರಲ್ಲೂ ಅವ್ರು ಎಲ್ಲಾರ್ದು ರಿಸಲ್ಟ್ ಕೊಡಲ್ಲ. ನಿಮ್ಗೆ ವೆಬ್ಸೈಟ್ ಅಲ್ಲಿ ಎಲ್ಲಾರ್ದು ರಿಸಲ್ಟ್ ಹಾಕಲ್ಲ. ಅವ್ರು ಎಲ್ಲೋ ಒಬ್ಬೊಬ್ರದ್ದು ಹಾಕ್ತಾರೆ ಅಷ್ಟೇ ನಿಮ್ಗೆ ರಿಸಲ್ಟ್ಸ್ನ. ನಿಮ್ಗೆ ಅದು ಹೆಂಗ್ ಗೊತ್ತಾಗುತ್ತೆ, ಮತ್ತೆ ಹೆಂಗ್ ನ್ಯಾಚುರಲ್ ಶೋಸ್ ಅಂತ ನೀವು ಡಿಸೈಡ್ ಮಾಡ್ತೀರಾ ಅದನ್ನೆಲ್ಲ? ನಿಮಗೆ ಇವಾಗೆಲ್ಲ ಯೂರಿನ್ ಟೆಸ್ಟ್ ಎಲ್ಲ ಮಾಡಿದ್ರೆ ಗೊತ್ತಾಗಲ್ಲ. ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಅದೆಲ್ಲ. ಒಲಿಂಪಿಕ್ಸ್ ಅಲ್ಲೆಲ್ಲ ಈ ತರ ಟೆಸ್ಟ್ ಮಾಡ್ತಾರಾ? ನಿಮ್ಗೆ ಅದು ಆಕ್ಚುಲ್ ಆಗಿ ನಿಮ್ಗೆ ಅದು ರಿಸಲ್ಟ್ ಬರೋದಕ್ಕೆ ಎಷ್ಟು 48 days ಏನೋ ಬೇಕಂತೆ. ಅದು 1.5 lakhs ಏನಂತೆ ಒಬ್ಬೊಬ್ಬರಿಗೆ ಟೆಸ್ಟ್, ವಾಡಾದೇನೋ ಟೆಸ್ಟ್ ಮಾಡೋದಕ್ಕೆಲ್ಲ. ಅದೆಲ್ಲ ಮಾಡ್ಸಲ್ಲ ಇಲ್ಲಿ. ಇಲ್ಲಿ ನಾರ್ಮಲ್ ಆಗಿ ರ್ಯಾಂಡಮ್ ಆಗಿ ಯಾರನ್ನೂ ಪಿಕ್ ಬ್ಲಡ್ ಯೂರಿನ್. ಮಾಡ್ತಾರಂತೆ, ಬ್ಲಡ್ ಯೂರಿನ್ ಟೆಸ್ಟ್ ಮಾಡಿಸ್ತಾರಂತೆ. ಅದ್ರ ಮೇಲೆಲ್ಲ ಗೊತ್ತಾಗಲ್ಲ ನಿಮ್ಗೆ ಇವ್ರು ನ್ಯಾಚುರಲ್ ಇಲ್ವಾ ಅಂತ. ಮತ್ತೀಗ ನೀವು ಇಷ್ಟು ವರ್ಷ ಪ್ರೊಫೆಷನಲ್ ಆಗಿ ಇದ್ದಿ ಒಬ್ರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀವೇಂದ್ರೆ ವಾದ ಮಾಡಕ್ ನೀವು ಇನ್ನೊಂದು ಸಿಂಪಲ್ ಏನಂದ್ರೆ ಲೈಫ್ ಟೈಮ್ ನ್ಯಾಚುರಲ್ ಅಂತ ಪ್ರೊಫೈಲ್ ಅಲ್ಲಿ ಯಾರು ಹಾಕಿದ್ದಾರೆ, 99% ನ್ಯಾಚುರಲ್ ಅಲ್ಲ ಅವ್ರು. ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್, ಈಗ ಏನಾದ್ರು ಈಗ ಏನೋ ಯಾವ್ದೋ ಒಂದು ಪ್ರಾಡಕ್ಟ್ ನ ನೀವು 100 ಸಲ ಹೇಳ್ತಾ ಇದೀರಾ ಅಂದ್ರೆ ಅದು ಸುಳ್ಳು ಅಂತ. ಹ್ಮ್ ನಿಮ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ಕಾನ್ಫಿಡೆಂಟ್ ಇದ್ರೆ ನೀವು ಹೇಳಲ್ಲ. ನೀವು ಜನ ಏನಂದ್ರೆ ಫೂಲ್ ಮಾಡ್ತಿದಾರೆ ಅಷ್ಟೇ. 100% ನ್ಯಾಚುರಲ್, 100% ನ್ಯಾಚುರಲ್. ನಾನು ಅದಕ್ಕೆ ಈಗ ಅಷ್ಟು ನ್ಯಾಚುರಲ್ ಆಗಿರೋರು, ಸರಿ ನಾನೇ ಟ್ರೈನ್ ಮಾಡ್ತೀನಿ, ನಾನೇ ಫೀಸ್ ಪೇ ಮಾಡ್ತೀನಿ, ನಾನೇ ಟ್ರಾನ್ಸ್ಫಾರ್ಮೇಶನ್ ಮಾಡ್ಲಿ, ನ್ಯಾಚುರಲ್ ಆಗಿ ಮಾಡ್ಲಿ. ಆ ಥರ ನ್ಯಾಚುರಲ್ ಆಗಿ ಮಾಡ್ಬಿಟ್ಟು ನಾನು ಅವಾಗ ಒಪ್ಕೋತೀನಿ. ಈಗ ಎಲ್ಲರೂ ಹೆಂಗೆ ಏನ್ ಗೊತ್ತಾ ನಿಮ್ಗೆ, ಅಲ್ಲಿ ಬಿಹೈಂಡ್ ದ ಸೀನ್ಸ್ ಏನಾಗ್ತಿದೆ ಗೊತ್ತಿಲ್ಲ. ಕ್ಲೈಂಟ್ ನ ಟ್ರಾನ್ಸ್ಫಾರ್ಮೇಶನ್ ಮಾಡಿಸ್ತಾರೆ, ನ್ಯಾಚುರಲ್ ಟ್ರಾನ್ಸ್ಫಾರ್ಮೇಶನ್, 90 days ಟ್ರಾನ್ಸ್ಫಾರ್ಮೇಶನ್. ನಾನು ಹೇಳೋದು, ಒಬ್ಬ 100 kg ಇರ್ತಾನೆ, 90 days ಅಲ್ಲಿ ನೀವು ನ್ಯಾಚುರಲ್ ಆಗಿ 6 ಪ್ಯಾಕ್ ಹೆಂಗ್ ಮಾಡಿಸ್ತೀರಿ? ಪಾಸಿಬಲ್. ನೀವೀಗ ಈಗ ಮೆಡಿಕಲಿ ಹೆಂಗ್ ಪಾಸಿಬಲ್ ಇದೆ? 100 kg ಇರೋನ್ಗೆ 90 days ಟ್ರಾನ್ಸ್ಫಾರ್ಮೇಶನ್. ಅದು ಸಿಂಪಲ್ ಲಾಜಿಕ್ ಅದು. ನಿಮ್ಗೀಗ ಒಳಗಡೆ ಸ್ಟೆರಾಯ್ಡ್ ಯೂಸ್ ಮಾಡ್ತೀನಿ ಅಂದ್ರೆ ಯಾರು ನೋಡಿದ್ದಾರೆ? ಈಗ ಅದು ಟ್ರೆಂಡ್ ಬಂದ್ಬಿಟ್ಟಿದೆ, 45 days ಟ್ರಾನ್ಸ್ಫಾರ್ಮೇಶನ್, 90 days ಟ್ರಾನ್ಸ್ಫಾರ್ಮೇಶನ್. ಯಾರಿಗೆ ನೋಡಿದ್ರು ಅಷ್ಟೇ. ಅಲ್ಲಿ ಎಷ್ಟು ಜನ ಟ್ರಾನ್ಸ್ಫಾರ್ಮೇಶನ್ ಆಗ್ತಿದೆ ಯಾರಿಗೂ ಗೊತ್ತಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿರ್ತಾರೆ 10ರಲ್ಲಿ 2 8 ಜನ ಟ್ರಾನ್ಸ್ಫಾರ್ಮೇಶನ್ ಆಗಿರಲ್ಲ. ಯಾಕಂದ್ರೆ ಆ ಇಬ್ರು ನಿಮ್ಗೆ ಎನ್ಹಾನ್ಸ್ಡ್ ಇರ್ತಾರೆ.
ನ್ಯಾಚುರಲ್ ಆಗಿ ಆಗ್ಬೋದು. ಯಾವಾಗ ಅಂತಂದ್ರೆ ನೀವು ಆಲ್ರೆಡಿ ಒಂದು 4-5 ಇಯರ್ಸ್ ಇಂದ ಟ್ರೈನಿಂಗ್ ಮಾಡ್ತಾ ಇದ್ದೀರಾ, ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀರಾ, ನೀವು ಆ ಥರ ಡಯಟ್ ಮೇಂಟೈನ್ ಮಾಡಿದ್ದೀರಾ, ಈ ಥರದವ್ರಿಗೆ ನ್ಯಾಚುರಲ್ ಆಗಿ ಸ್ವಲ್ಪ ಪುಷ್ ಮಾಡ್ಬೋದು. ನೀವೀಗ ಒಂದು 60 kg 70 kg, ಒಂದು 5'7" 5'8" ಈ ಥರ ಹೈಟ್ ಇರೋನು ಒಂದು 70 kg ಮಸ್ಕ್ಯುಲರ್ ಇದ್ದಾನೆ, ಸರಿ ಒಪ್ಕೋತೀರಾ. 80 kg ಇದ್ದಾನೆ, ಹೆಂಗೆ ಪಾಸಿಬಿಲಿಟಿ ಇದೆ? ಪ್ಯೂರ್ ಮಸಲ್. ನಿಮಗೆ ಇಯರಲ್ಲಿ ನೀವು ನ್ಯಾಚುರಲ್ ಆಗಿ 1 kg 1.5 kg ಗೈನ್ ಮಾಡಿದ್ರೆ ತುಂಬಾ ಜಾಸ್ತಿ. ನ್ಯಾಚುರಲ್ ಆಗಿ ನೀವು ಲೀನ್ ಮಸಲ್ ಗೈನ್ ಮಾಡಬೇಕು ಅಂದ್ರೆ ಎನ್ಹಾನ್ಸ್ಡ್ ಆದ್ರೆ ನೀವು ಮಾಡ್ಬೋದು ಒಂದು 5 to 7 kg, ಅಟ್ ಡಿಪೆಂಡ್ಸ್. ನೀವೀಗ ನ್ಯಾಚುರಲ್ ಆಗಿ ಈಗ ನಾನು 3 months 4 months ಪ್ರೆಪ್ ಮಾಡ್ತೀನಿ, ನ್ಯಾಚುರಲ್ ಅಥ್ಲೀಟು 4 months ಪ್ರೆಪ್ ಮಾಡ್ತಾನೆ. ಬಟ್ ಡಿಫ್ರೆನ್ಸ್ ಏನು? ನಾವು ಅಷ್ಟು ಈಗ ಮತ್ತೆ ನಿಮ್ಗೆ ಡೈಜೆಸ್ಟೇ ಆಗಲ್ಲ ಫುಡ್. ಈಗ 1 kg ನಾನು ತಿನ್ನೋದಕ್ಕೂ ನ್ಯಾಚುರಲ್ ಅಥ್ಲೀಟ್ 1 kg ತಿನ್ನೋದಕ್ಕೂ ಅವ್ನಿಗೆ ಡೈಜೆಸ್ಟ್ ಆಗಲ್ಲ ಆಕ್ಚುಲ್ ಆಗಿ. ಯಾಕಂದ್ರೆ ಅವನ್ ಆ ಮೆಟಬಾಲಿಸಮ್ ಎಲ್ಲ ಅಷ್ಟು ಫಾಸ್ಟ್ ಇರಲ್ಲ ಅದು. ನೀವು ಹೆಂಗೆ ಈಗ ಫಾರಂ ಕೋಳಿ ಮತ್ತೆ ಈಗ ಅದು ಬ್ರಾಯ್ಲರ್ ಕೋಳಿ ಇಲ್ವಾ, ಆ ಥರ ಅದು ಲೆಕ್ಕಾಚಾರ. ಇವ್ರು ಹೆಂಗೆ ಅಂದ್ರೆ ಈಗ ಅದು ಮಾರ್ಕೆಟಿಂಗು, ಎಲ್ಲರಿಗೂ ನಾನು ನ್ಯಾಚುರಲ್ ಆಗಿ ಹೇಳ್ಕೊಂಡು ಜನನ ಫೂಲ್ ಮಾಡ್ತೀರ ಅಷ್ಟೇ. ಅದು ಪಾಸಿಬಲ್ ಇಲ್ಲ. ಮತ್ತೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇಂಡಿಯಾದಲ್ಲಿ ಸ್ಕೋಪೇ ಇಲ್ಲ. ಇಲ್ಲ, ಯಾಕಂದ್ರೆ ನೀವು ಯಾವುದೇ ಶೋ ಹೆಂಗೆ ಅಂದ್ರೆ ಅಲ್ಲೆಲ್ಲ 10 ಜನ ನ್ಯಾಚುರಲ್ ಅಥ್ಲೀಟ್ ಇರ್ತಾರೆ, ಒಬ್ಬ ಎನಾನ್ಸ್ ಬರ್ತಾನೆ ಕ್ಲೀನಾಗೆ, ಅವ್ನು ಗೆಲ್ತಾನೆ ಆ ಶೋನ. ಆಮೇಲೆ ಅಲ್ಲೇ ಕಾಂಟ್ರವರ್ಸಿ ಸ್ಟಾರ್ಟ್ ಆಗೋಗುತ್ತೆ. ಈಗ ಹಂಗೆ ಅದು ಯಾವ್ದೋ HSF ಅಂತ ನಡೀತು, ದೊಡ್ಡದು ಶೋ ಯಾವ್ದೋ ನಿಂತೋಯ್ತದು. ಜೀತ್ ಸಲಾಲ್ ಅಂತ ಯಾರೋ ಆಸ್ಟ್ರೇಲಿಯಾದಿಂದನೋ ಎಲ್ಲೋ ಬಂದ, 2 years ಮಾಡ್ದ, ತುಂಬಾ ಕಾಂಟ್ರವರ್ಸಿ ಆಗೋಯ್ತು, ನಿಂತೋಯ್ತು. ನಿಮ್ಗೆ ಆತರ ನ್ಯಾಚುರಲ್ ಶೋ ಅಂದ್ರೆ ನಿಮ್ಗೆ ಅವ್ರು ಪ್ರಮೋಷನ್ ಮಾಡ್ಕೊಳ್ಳೋದು ಮಸಲ್ ಮೇನಿಯಾ ನ್ಯಾಚುರಲ್ ಅಂತ ಇದ್ರು. ಈಗ ಮಸಲ್ ಮೇನಿಯಾದಲ್ಲಿ ಇರೋ ಅಥ್ಲೀಟ್ಸ್ ಎಲ್ಲ ನೋಡಿದ್ರೆ ನೀವು ಯಾವ ಆಂಗಲ್ ಅಲ್ಲೂ ನ್ಯಾಚುರಲ್. ಈಗ ಉಲಿಸಿಸ್ ಅಂತ ಕೇಳಿದ್ರೆ ನೀವು, ಉಲಿಸಿಸ್, ಸೈಮನ್ ಪಾಂಡ ಇವರೆಲ್ಲ ತುಂಬಾ ದೊಡ್ಡ ದೊಡ್ಡ ಅಥ್ಲೀಟ್ಸ್ಗಳು. ಅವರೆಲ್ಲ ನ್ಯಾಚುರಲ್ ಅಂತ ನೀವು ನೋಡಿದ್ರೆ ಅನ್ಸೋದೇ ಇಲ್ಲ. 100 kg ಇದಾರೆ ಅವರೆಲ್ಲ. ನಿಮ್ಗೆ ಏನೋ ಆಫ್ರಿಕನ್ ಜೆನೆಟಿಕ್ಸ್ ಈ ತರ ಎಲ್ಲ ಇದ್ರೆ ಪರವಾಗಿಲ್ಲ. ನಾರ್ಮಲ್ ಆಗಿ ಸೌತ್ ಇಂಡಿಯನ್ ಜೆನೆಟಿಕ್ಸ್ಗೆ ನ್ಯಾಚುರಲ್ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಅವರೆಲ್ಲ 8-10 years ಇಂದ ಟ್ರೈನಿಂಗ್ ಮಾಡ್ತಾ ಇರಬೇಕು. ನೀವು ಮಾಡ್ಬೋದು, ಒಂದು ಸರ್ಟೈನ್ ಲೆವೆಲ್ ತನಕ ಮಾಡ್ಬೋದು. ಮತ್ತೆ ನೀವು ಕಟ್ ಮಾಡೋದು ಅಷ್ಟೇ, ನಿಮ್ಗೆ ಆ ಲೆವೆಲ್ ಟೋನ್ ಮಾಡೋದಕ್ಕಾಗಲ್ಲ. ಅಷ್ಟು ಹಾರ್ಡ್ನೆಸ್ ಆಗಲಿ ನಿಮ್ಗೆ ಆ ಲೆವೆಲ್ಗೆ, ನೀವು ಆಪ್ಸ್ ಅಷ್ಟೇ ವಿಸಿಬಿಲಿಟಿ, ಅಷ್ಟು ವಿಸಿಬಿಲಿಟಿ ಆಗಲಿ ಬರಲ್ಲ. ನ್ಯಾಚುರಲ್ ಆಗಿ ಪಾಸಿಬಿಲಿಟಿನೇ ಇಲ್ಲ ಅದು. ನೀವು ಅವ್ರು ಏನೂ ಯೂಸ್ ಮಾಡದಲ್ಲೇ ಆ ಲೆವೆಲ್ಗೆ ಮಾಡೋದಾದ್ರೆ ಈಗ ರೋನಿ ಕೋಲ್ಮನ್ ಎಲ್ಲ ಅದೇ ತರ ಮಾಡಿರೋರು. ಅವ್ರೇ ಯಾಕೆ ಎನ್ಹಾನ್ಸ್ಡ್ ಆಗಿರ್ತಾ ಇದ್ರು. ಇದು ಆಕ್ಚುಲ್ ಆಗಿ ಇಂಡಿಯಾದಲ್ಲಿ ಮಾತ್ರ ಇರೋದು ನ್ಯಾಚುರಲ್ ಎನ್ಹಾನ್ಸ್ಡ್. ನ್ಯಾಚುರಲ್ ಅಥ್ಲೀಟ್ಸ್ಗೆ ಯಾರಿಗೂ ಹೇಳಿಲ್ಲ ನೀವು ಬಂದು ಕಂಪೀಟ್ ಮಾಡಿ ಸೋತ್ಬಿಟ್ಟು ನಾನು ಎನ್ಹಾನ್ಸ್ ಮೇಲೆ ಸೋತೆ. ಅಷ್ಟು ಆ ಥರ ಎಷ್ಟೊಂದು ಜನ ಇದ್ದಾರೆ. ಸ್ಟೇಜ್ ಮೇಲೆ ಎಲ್ಲ ಇದು ಏನೋ ಎನ್ಹಾನ್ಸ್ಡ್ ಇದ್ರು, ನಾನು ಒಬ್ಬನೇ ನ್ಯಾಚುರಲ್ ಅಥ್ಲೀಟು. ನಿನಗೆ ಹೇಳಿಲ್ಲ ಬಂದು ಕಂಪೀಟ್ ಮಾಡು ಅಂತ. ಕಂಪೀಟ್ ಮಾಡಿದ್ಮೇಲೆ ಬ್ಲೇಮ್ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ 100 ಜನದಲ್ಲಿ 100 ಜನನು ಎನ್ಹಾನ್ಸ್ಡ್ ಇರ್ತಾರೆ. ಒಬ್ಬ ಮಾಡ್ಬಿಟ್ಟು ಅದ್ರಲ್ಲಿ ನಾನು ಒಬ್ಬನೇ ನ್ಯಾಚುರಲ್, ನಾನು ಟಾಪ್ 10 ಅಲ್ಲಿ ಇದ್ದೆ, ಅದೆಲ್ಲ ಅವಶ್ಯಕತೆ ಮಾಡಲೇಬಾರ್ದು ಅಷ್ಟೇನೆ. ಗೊತ್ತಿದ್ರೆ ಯಾಕೆ ಮಾಡೋದು? ಸಿಂಪಲ್ ಅಲ್ಲ. ಈಗ ಇವಾಗಿನ ಕೋಚ್ಗಳು ಎಲ್ಲ ಪ್ರಮೋಟ್ ಮಾಡ್ಕೋತಾ ಇರೋದೇ ಆ ಥರ. ಈಗ ನಾನು ಟ್ರೈನ್ ಮಾಡೋದ್ರಲ್ಲಿ ನಾನು ಯಾರಿಗೂ ಯಾವ್ದು ಥರನೂ ಮಾರ್ಕೆಟಿಂಗ್ ಮಾಡಲ್ಲ. ನನ್ನ ಕ್ಲೈಂಟ್ಸ್ ಎಲ್ಲೂ ಹಾಕಲ್ಲ ನಾನು ಅದನ್ನ ನೋಡ್ಕೊಂಡು ಯಾರು ಡೆಡಿಕೇಟೆಡ್ ಆಗಿ ಬರ್ತೀರಾ 100% ನಾನು ಟ್ರಾನ್ಸ್ಫರ್ಮೇಷನ್ ಮಾಡ್ತೀನಿ, ಇಲ್ಲ ದುಡ್ಡು ವಾಪಸ್ ಕೊಡ್ತೀನಿ. ಅದೇ ಥರ ಕಾನ್ಸೆಪ್ಟ್ ನಾನು 8 years ಅಲ್ಲೂ ಅದೇ ಥರ ಬಂದಿರೋದು. ನಾನು ಅದನ್ನ ಪ್ರಮೋಷನ್ ಅಂತೂ ಮಾಡ್ಕೊಳ್ಳಲ್ಲ. ನ್ಯಾಚುರಲ್ ಆಗಿ ಮಾಡಿದ್ದೀನಿ, ಎನ್ಹಾನ್ಸ್ಡ್ ಆಗಿ ಮಾಡಿದ್ದೀನಿ, ನಾನು ನ್ಯಾಚುರಲ್ ಅಥ್ಲೀಟು. ನಾನು ಫಸ್ಟು ರಿಯಾಲಿಟಿ ಹೇಳ್ಬಿಡ್ತೀನಿ. ಈಗ 3 months ಪಾಸಿಬಿಲಿಟಿ ಇಲ್ಲ, ಬೇಕಾದ್ರೆ 4 months ಟ್ರೈ ಮಾಡೋಣ. ಯಾಕಂದ್ರೆ 1 month ನಿನಗೆ ಜಿಮ್ಗೆ ಅಡ್ಜಸ್ಟ್ ಆಗೋಕ್ಕೆ ಬೇಕು, ಇನ್ನು ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ಬರಲ್ಲ ನಿನಗೆ. ಒಂದು ಲೆವೆಲ್ ಈ ಲೆವೆಲ್ಗೆ ತರ್ಬೋದು, ನಿನಗೆ ಕಂಪ್ಲೀಟ್ 6 pack ಅಂತೂ ಮಾಡೋದಕ್ಕಾಗಲ್ಲ. ಏನು ಪಾಸಿಬಿಲಿಟಿ ಇದೆ ಅದನ್ನ ಹೇಳ್ಬೇಕು. ಜನ ಹೆಂಗೆ ಅಂದ್ರೆ ನೀವು ಅದನ್ನ ಫೇಕ್ ಮಾಡ್ಬಿಡೋಣ, 3 months ಮಾಡೋಣ ಬಿಡಿ ಪರವಾಗಿಲ್ಲ ಆ ಥರ. ಅವ್ರೇನು ದುಡ್ಡು ತಗೋತಾನೆ, 4 months ಆಗಿಲ್ವಾ, ನೆಕ್ಸ್ಟ್ ಮತ್ತೆ ಬೇರೆಯವ್ರ ಹತ್ರ ಹೋಗ್ತೀರಾ, ಅಷ್ಟೇ ಆಗೋದು ಈಗ. ಸೊ ಇವಾಗ ನೀವು ಡಯಟ್ ನೋಡಕ್ ಹೋದ್ರೆ ನಿಮ್ ಪ್ರಕಾರ ವಾಟ್ ಇಸ್ ದ ವರ್ಸ್ಟ್ ಕೈಂಡ್ ಆಫ್ ಫುಡ್? ವರ್ಸ್ಟ್ ಅಂದ್ರೆ ಆ ಥರ ಅಂದ್ರೆ ನಮ್ ಬಾಡಿಗೆ ಹೆಲ್ತ್ಗೋಸ್ಕರ ವರ್ಸ್ಟ್ ಫುಡ್ ಏನಾಗಿರ್ಬೋದು? ನಾರ್ಮಲ್ ಜಂಕ್ ಫುಡ್ಸ್. ಎನಿ ಜಂಕ್ ಫುಡ್? ಶುಗರ್ ಕಮ್ಮಿ ಇರ್ಬೇಕು ಯಾವಾಗ್ಲೂ. ನಿಮಗೆ ಫ್ರೈಡ್ ಐಟಮ್ಸ್ ಎಲ್ಲ ತುಂಬಾ ಕಮ್ಮಿ ಮಾಡಬೇಕು. ನೀವೇ ಯಾರು ಮಾಡ್ಲೇಬೇಡ್ರಿ ಅಂತ ಹೇಳಲ್ಲ, ಯಾವುದೇ ಆಗ್ಲಿ. ನೀವೀಗ ಜಂಕ್ ಫುಡ್ ಆಗ್ಲಿ, ಆಲ್ಕೋಹಾಲ್ ಆಗ್ಲಿ, ನಿಮ್ದು ಲೈಫ್ ಸ್ಟೈಲು. ಯಾಕಂದ್ರೆ ನೀವು ವೀಕ್ಲಿ 7 days ನೀವು ಜಿಮ್ಮಿಗೆ ಬಂದಾಗ ಯಾರು ಹೇಳಲ್ಲ ಅದನ್ನ. ಇವಾಗ 5 days ಟ್ರೈನಿಂಗ್ ಮಾಡಿ, 2 days ಆರಾಮಾಗಿ ರೆಸ್ಟ್ ಮಾಡಿ, ನಿಮ್ಗೆ ಏನು ಖುಷಿ ಆಗುತ್ತೆ ಅದು ತಿನ್ನಿ. ನೀವು ಲೈಫ್ ಸ್ಟೈಲ್ ಕ್ಲೈಂಟ್ಗಳು ಅಂದ್ರೆ ಅದೇ ತರ ಇರಬೇಕು. ಬಾಡಿ ಬಿಲ್ಡಿಂಗ್ ಅಂತ ಬಂದ್ರೆ ಬೇರೆ ತರ ಲೈಫ್ ಸ್ಟೈಲ್. ನೀವು ಆರಾಮಾಗಿ ತಿನ್ನಿ ಪರವಾಗಿಲ್ಲ, 5 days ಕರೆಕ್ಟಾಗಿ ರೆಗ್ಯುಲರ್ ಆಗಿ ಬನ್ನಿ. ಜಿಮ್ಮಿಗೆ ಬಂದು ಟೈಮ್ ಪಾಸ್ ಮಾಡೋಗೋದಲ್ಲ. ಆ 5 days ಏನ್ ಮಾಡ್ತಾ ಇದ್ರ ಜಿಮ್ ಅಲ್ಲಿ ಅದು ಮ್ಯಾಟ್ರ್ ಆಗೋದು.
ನೀವು ಯಾಕಂದ್ರೆ ಆ 2 ಡೇಸ್ ಅಲ್ಲಿ ಏನ್ ತಿಂತಾ ಇದ್ದೀರಾ ಅದಷ್ಟು ಕ್ಯಾಲರೀಸ್ನ ನೀವು ನೆಕ್ಸ್ಟ್ 5 ಡೇಸ್ ಅಲ್ಲಿ ಬರ್ನ್ ಮಾಡ್ತಾರೆ ಇರಬೇಕು. ಅವಾಗ ನಿಮ್ಗೂ ಒಂಥರ ಜೋಶು. ನಾನು 7 ಡೇಸು ಅದೇ ಡಯಟ್ ಮಾಡ್ತೀನಿ, ಅದೇ ವರ್ಕೌಟ್ ಮಾಡ್ಕೊಂಡಿರ್ತೀನಿ. ಲಾಂಗ್ ಟರ್ಮ್ ಹೋಗೋಕ್ಕಾಗಲ್ಲ ನೀವು. 1 ಇಯರ್ 2 ಇಯರ್ ನಿಮ್ಗೆ ಬೋರ್ ಆಗ್ಬಿಡುತ್ತೆ, ಬಿಡು ಇದೇನು ಹೋಗೋದು, ಅವಾಗ ಕಂಪ್ಲೀಟ್ ಆಗಿ ನಿಲ್ಸ್ಬಿಡ್ತಾರೆ. ಅದಕ್ಕಿಂತ ಬೆಟರ್ 50-50 ಮ್ಯಾನೇಜ್ ಮಾಡ್ಬೇಕು ಯಾವಾಗ್ಲೂ. ಐ ಥಿಂಕ್ ಮೆಜಾರಿಟಿ ಜನ ವೇಟ್ ಗೇನ್ ಅಥವಾ ವೇಟ್ ಲಾಸ್ಗೋಸ್ಕರನೇ ಏನ್ ಮಾಡೋದಲ್ಲ. ಸೊ ಸ್ವಲ್ಪ ಜನರಲ್ ವೇಟ್ ಲಾಸ್ ಅಂಡ್ ವೇಟ್ ಗೇನ್ ಟಿಪ್ಸ್ ಹೇಳ್ತೀರಾ? ವೆಯ್ಟ್ ಗೇನ್ ಅಂತಂದ್ರೆ ನಿಮ್ಗೆ ಮೇನ್ ಏನು ಕ್ಯಾಲರೀಸ್ ಇಂಟೆಕ್ ಜಾಸ್ತಿ ಇರಬೇಕು. ನಿಮಗೆ ಸರ್ಪ್ಲಸ್ ಅಲ್ಲಿ ಇರ್ಬೇಕು ಯಾವಾಗಲೂ ನಿಮ್ಮ ಡಯಟ್. ನೀವು ಎವ್ರಿ 3-4 ಈಗ ತುಂಬಾ ಲೀನ್ ಇರೋಗೆ ಡೈಜೆಷನ್ ಆಗಲ್ಲ. ನೀವು ಹಂಗಾಗಿ ಏನು ಮಾಡಬೇಕು, ಸ್ವಲ್ಪ 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 ಕ್ವಾಂಟಿಟೀಸ್ ಈ ಥರ ನೀವು ಡಿವೈಡ್ ಮಾಡ್ಕೊಂಡು ಎವ್ರಿ 3 ಅವರ್ಸ್ಗೆ ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ತಿನ್ಬೋದು. ನಿಮ್ಗೆ ಏನು ಯೂಸ್ ಮೇನ್ ಏನಂದ್ರೆ ಈ ವೆಯ್ಟ್ ಗೇನ್ ಮಾಡ್ತಿದ್ದಾರೆ, ಒಂದು ಸ್ವೀಟ್ ಪೊಟ್ಯಾಟೊ, ರೈಸು ಮತ್ತೆ ಈ ಚಿಕನ್ ಎಗ್, ಇದು 4 ನಿಮಗೆ ಹೆಲ್ತಿ ಫ್ಯಾಟು. ನೀವೀಗ ಈ ಬಟರ್ ಫ್ರೂಟ್ ತಗೋಬೋದು, ಇಲ್ಲ ಗೀ, ಇಲ್ಲ ಅಂತಂದ್ರೆ ನಿಮಗೆ ಪೀನಟ್ ಬಟರ್ ಸಿಗುತ್ತೆ. ನಿಮ್ದು ಇಷ್ಟೇ ಡಯಟ್ ವೆಯ್ಟ್ ಗೇನ್ಗೆ ಅಂದ್ರೆ ಇದಿಷ್ಟನ್ನೇ ನೀವು ಕ್ವಾಂಟಿಟಿ ಈಗ 100 ಗ್ರಾಮ್ಸಿಂದ ಸ್ಟಾರ್ಟ್ ಮಾಡಿ. ಒಂದು 100 ಗ್ರಾಮ್ ಸ್ವೀಟ್ ಪೊಟ್ಯಾಟೊ, 100 ಗ್ರಾಮ್ ರೈಸ್, ನೆಕ್ಸ್ಟ್ ಅದನ್ನೇ 150 ಗ್ರಾಮ್ 150 ಗ್ರಾಮ್ ಮಾಡಿ. ಈ ಥರ 4 ಮೀಲು 5 ಮೀಲು. ತುಂಬಾ ಲೀನ್ ಇರೋರು ಹೆಂಗೆ ಅಂದ್ರೆ ಎಷ್ಟು ತಿಂದರೂ ಸಾಕಾಗಲ್ಲ ಅವರು, ತಿಂತಾನೆ ಇರ್ಬೇಕು ಅವರು ಎವ್ರಿ 3-5. ಯಾಕಂದ್ರೆ ಅವ್ರಿಗೆ ಅವ್ರು ತಿನ್ನೋದ್ರಲ್ಲಿ ಒಂದು 30-40% ಡೈಜೆಸ್ಟ್ ಆಗ್ಬೋದು ಅಷ್ಟೇ, ಇನ್ನು 60% ವೇಸ್ಟ್ ಅವ್ರಿಗೆ. ಯಾಕಂದ್ರೆ ಅವ್ರದ್ದು ಮೆಟಬಾಲಿಸಮ್ ಅಷ್ಟು ಫಾಸ್ಟ್ ಇರುತ್ತೆ. ನೀವು ಹಂಗಾಗಿ ಅದನ್ನ ಕ್ವಾಂಟಿಟಿ ಸ್ವಲ್ಪ ತುಂಬ ಲೀನ್ ಇರೋ, ಯಾಕಂದ್ರೆ ನಾನು ಸ್ಟಾರ್ಟಿಂಗಲ್ಲಿ ಹಂಗೆ ತುಂಬ ಕಷ್ಟ. ನಾನು 42 kg ತುಂಬ ಲೀನ್ ಇದ್ದಿದ್ದ ಆ ಟೈಮಲ್ಲಿ. ನಾನು ಅವಾಗ ಹಿಂಗೆ ತಿಂತಾನೇ ಇರ್ತಾ ಇದ್ದೆ, ನಿಮ್ಗೆ ಡೈಜೆಷನ್ನೇ ಆಗಲ್ಲ, ಆ ಥರ ಆಗ್ಬಿಡುತ್ತೆ. ಅದು ಒಂದು ಲೆವೆಲಿಗೆ ನೀವು ತರ ತನಕ ತುಂಬ ಕಷ್ಟ ಇನಿಷಿಯಲ್ ಸ್ಟೇಜಲ್ಲಿ. ಆಮೇಲೆ ಸ್ವಲ್ಪ ಬಾಡಿ ಪಿಕಪ್ ಆಗ್ಬಿಡುತ್ತೆ, ಸ್ವಲ್ಪ ಮೆಟಬಾಲಿಸಮ್ ಹೈ ಆಗುತ್ತೆ ಅವಾಗ ನೀವು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ನೋಡ್ತೀರಾ. ಅಲ್ಲಿ ತನಕ ತುಂಬ ಕಷ್ಟ. ಈಗ ಒಬ್ಬರು ಈಗ ನನ್ನ ಹತ್ರ ಇರೋ ಕ್ಲೈಂಟ್ಗಳು ಹಂಗೆ ತಿನ್ನೋಕೆ ಆಗ್ತಾರಲ್ಲ ಅವ್ರಿಗೆ. ನಾನು ಒಂದು ಮೀಲಲ್ಲಿ ಸ್ವೀಟ್ ಪೊಟ್ಯಾಟೊ ರೈಸ್ ಹೇಳಿರ್ತೀನಿ, ಅವರು 2 ಮೀಲ್ ಮಾಡಿರ್ತಾರೆ. ಅದನ್ನೇ ರೈಸೇ ಒಂದ್ಸಲ ತಿನ್ನೋದು, ಸ್ವೀಟ್ ಪೊಟ್ಯಾಟೊ ಒಂದ್ಸಲ ತಿನ್ನೋದು. ಯಾಕಂದ್ರೆ ಅವ್ರಿಗೆ ತಿನ್ನಕ್ ಆಗ್ತಿರಲ್ಲ ಅಷ್ಟೇ. ನೀವು ಇದೇ ಫ್ಯಾಟ್ ಲಾಸಿಗೆ ಬಂದ್ರಿ ಅಂದ್ರೆ ಕ್ಯಾಲರಿ ಡಿಫಿಸಿಟ್ ಇರಬೇಕು. ಫ್ಯಾಟ್ ಲಾಸ್ ಸಿಂಪಲ್ ಲಾಜಿಕ್ ಏನಂದ್ರೆ ನೀವು ಎಷ್ಟು ತಿಂತಾ ಇದ್ದೀರಾ ನೀವು ಅದಕ್ಕಿಂತ ಜಾಸ್ತಿ ಬರ್ನ್ ಮಾಡಬೇಕು ಕ್ಯಾಲರೀಸ್ನ. ನೀವೀಗ ನೀವು ಯೂಶುವಲ್ ಡಯಟ್ ಅಲ್ಲಿ 1500 ಕ್ಯಾಲರೀಸ್ ಇದೆ ಅಂದ್ರೆ ನೀವು ಬೇಸಿಕ್ ಯೋಚನೆ ಮಾಡಬೇಕು, ನಾನು 2000 ಕ್ಯಾಲರಿ ಬರ್ನ್ ಮಾಡ್ಬೋದಾ ನಾನು. ಅದು ಪಾಸಿಬಲ್ ಇಲ್ಲ. ನೀವು 2000 ಕ್ಯಾಲರಿ ಬರ್ನ್ ಮಾಡಬೇಕಂದ್ರೆ ಮಿನಿಮಮ್ 3 ಅವರ್ಸ್ ಜಿಮ್ಮಲ್ಲಿ ಇರಬೇಕು. 3 to 4 ಅವರ್ಸ್ ಜಿಮ್ಮಲ್ಲಿ ಇರಲೇಬೇಕು ನೀವು. ಯಾಕಂದ್ರೆ ನೀವು ಈಗ ವೆಯ್ಟ್ ಟ್ರೈನಿಂಗ್ ಒಂದು 800 ಕ್ಯಾಲರೀಸ್ ತನಕ ಬರಬೇಕಂದ್ರೆ 1.5 hour ಮಾಡಬೇಕು ವೆಯ್ಟ್ ಟ್ರೈನಿಂಗಲ್ಲಿ. ಕಾರ್ಡಿಯೋ ನೀವು 1 hourಗೆ ನೀವು ಒಂದು 500 ಕ್ಯಾಲರೀಸ್ ಬರ್ನ್ ಮಾಡ್ಬೋದು ಅಷ್ಟೇ. ನಿಮಗೊಂದು 2.5 hour 3 hour ಇದ್ರೆ ನಿಮ್ಗೆ ಒಂದು 1200-300 ಕ್ಯಾಲರೀಸ್ ಆಗುತ್ತೆ. ನೀವು 2000 ರೀಚ್ ಆಗಬೇಕು. ಅದಕ್ಕೆ ನೀವು ಆದಷ್ಟು ಒಂದು 1000-1300 ಈ ರೇಂಜಲ್ಲಿ ಇರಬೇಕು ನಿಮ್ಮದು ಕ್ಯಾಲರೀಸು. ನೀವು ಅದಕ್ಕಿಂತ ಜಾಸ್ತಿ ಬರ್ನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಕಾರ್ಡಿಯೋ ಅದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಫ್ಯಾಟ್ ಲಾಸಲ್ಲೆಲ್ಲ. ನೀವು ಅದರಲ್ಲಿ ಏನಂದ್ರೆ ಸ್ವಲ್ಪ ಹೈ ಪ್ರೋಟೀನ್ ಡಯಟಲ್ಲಿ ಇರಬೇಕು. ಈ ಹೈ ಪ್ರೋಟೀನು, ಹೆಲ್ತಿ ಫ್ಯಾಟು, ಸ್ವಲ್ಪ ಲೋ ಕಾರ್ಬ್ಸ್ ಇರಬೇಕು. ಮತ್ತೆ ಈ ಸ್ವಲ್ಪ ಅದೇನೋ ಇನ್ನೊಂದು ಮಿತ್ ಏನಂದ್ರೆ, ನೀವು ಈ ನೈಟ್ ಮಲಗೋಕ್ಕೂ ಮುಂಚೆ 0 ಕಾರ್ಬ್ ಮಾಡ್ಬಿಟ್ಟಿರ್ತಾರೆ ಎಲ್ಲರಿಗೂ. ಅದು ಒಬ್ಬೊಬ್ರಿಗೆ ಏನಾಗುತ್ತೆ, ನಿದ್ದೆ ಬರಲ್ಲ. ನಿಮಗೆ ಕಾರ್ಬ್ಸ್ ಇಲ್ಲ ಅಂತಂದ್ರೆ ನೈಟ್ ಟೈಮಲ್ಲಿ ನಿದ್ದೆ ಬರಲ್ಲ. ಅದಕ್ಕೆ ಒಬ್ಬೊಬ್ರು ಅದು ಅವ್ರವ್ರ ಬಾಡಿ ಟೈಪ್ ಮೇಲೆ ಡಿಪೆಂಡ್. ಮತ್ತೆ ಅದು ಒಬ್ಬೊಬ್ರು ಈಗ ನಮಗೆ ಹೆಂಗೆ ಅಂದ್ರೆ ನಾವು 0 ಕಾರ್ಬ್ ಮಾಡ್ತೀವಿ, ಯಾಕಂದ್ರೆ ನಮಗೆ ನೆಸೆಸಿಟಿ ಅದು. ಈಗ ಒಬ್ಬೊಬ್ರು ಲೈಫ್ ಸ್ಟೈಲ್ ಕ್ಲೈಂಟ್ಗಳಿಗೆ ಹಿಂಗೆ ಅಂದ್ರೆ ನಿದ್ದೆ ಬರ್ತಾ ಇರಲ್ಲ, ಅವಾಗ ಸ್ವಲ್ಪ ಅದಕ್ಕೆ ಕಾರ್ಬ್ಸ್ ಆ್ಯಡ್ ಮಾಡ್ಬೇಕು. ಅವಾಗ ಒಂದು 100 ಗ್ರಾಮ್ಸ್ ಈಗ ಚಪಾತಿ ತಿನ್ನೋದಾಗ್ಲಿ. ಮತ್ತೆ ರೈಸ್ದು ಅದೊಂದು ಮಿತ್ತಿರೋದು, ಫ್ಯಾಟ್ ಲಾಸ್ ಮಾಡ್ತಾರೆ ರೈಸೇ ತಿನ್ನಲ್ಲ, ಬ್ರೌನ್ ರೈಸ್ ನಾನು 8 years ಇವತ್ತಿನವರೆಗೂ ಬ್ರೌನ್ ರೈಸ್ ತಿಂದಿಲ್ಲ. ನಾನು ಇವಾಗೂ ಬಾಸ್ಮತಿ ರೈಸ್ ತಿಂತೀನಿ. ಮತ್ತೆ ನಾನು ಒಂದಿನ 0 ಕಾರ್ಬ್ ಮಾಡಿಲ್ಲ. ನಾನು ತುಂಬ ಯಾವಾಗ ಚೀಟ್ ಮೀಲ್ ಮಾಡಿಬಿಟ್ಟಿದ್ದೆ ಅಂದರೆ ಅವಾಗ ನಾನೇ ಹೇಳ್ತೀನಿ ನನ್ನ ಕೋಚ್ಗೆ, ಹಿಂಗೆ ಚೀಟ್ ಮೀಲ್ ಮಾಡಿದ್ದೆ, ಅದು ನೆಕ್ಸ್ಟ್ ಡೇ ಬೇಕಾದ್ರೆ ಒಂದಿನ 0 ಕಾರ್ಬ್ ಮಾಡ್ತೀನಿ ಆ ಥರ. ಈಗ ಒಬ್ಬೊಬ್ರು ಹೆಂಗೆ ಅಂತಂದರೆ ರೈಸೇ ತಿನ್ನಲ್ಲ. ಅವ್ರು ಹೆಂಗೆ ಅಂದರೆ ರೈಸ್ ಅಂದ್ರೆ ಫ್ಯಾಟು, ಶುಗರು, ಈ ಥರ ಅದು ಮೈಂಡ್ ಸೆಟ್ ಅವ್ರದ್ದು ಮುಂಚೆಯಿಂದ ಅದೇ ಥರ ಇರುತ್ತೆ. ಆ ಥರ ಯಾವುದೂ ಇಲ್ಲ. ನೀವು ಎಷ್ಟು ಕ್ಯಾಲರೀಸ್ ತಿಂತಾ ಇದ್ದೀರಾ ಅದು ಮ್ಯಾಟ್ರ್ ಆಗೋದು. ನೀವೇನು ಐಟಮ್ ತಿಂತಾ ಇದ್ದೀರಾ ಅನ್ನೋದಲ್ಲ, ಆ ಐಟಮಲ್ಲಿ ಎಷ್ಟು ಕ್ಯಾಲರೀಸ್ ಇದೆ. ಅದೇನಂದ್ರೆ ಹೆಲ್ತಿ ಇರ್ಬೇಕಷ್ಟೇ. ನೀವು ಸುಮ್ಮನೆ ಹೆಂಗಂತ ನಾನು ಒಂದು ಚಿಪ್ಸ್ ತಿನ್ಬಿಟ್ಟು ಇದ್ರಲ್ಲಿ ಒಂದು 100 ಕ್ಯಾಲರೀಸ್ ಇದೆ ಅಂದರೆ ಆ ಥರ ಆಗಲ್ಲ. ನೀವು ಹೆಲ್ತಿ ವೇಯಲ್ಲಿ ಹೋಗ್ಬೇಕಷ್ಟೇ. ನೀವು ಎಷ್ಟು ಕ್ಯಾಲರೀಸ್ ತಿಂತಾ ಇದ್ರೆ ಎಷ್ಟು ಬರ್ನ್ ಮಾಡ್ತಾ ಇದ್ದೀರಾ. ಈಗ ಅದೇ ನೀವು ಬಲ್ಕ್ ಮಾಡ್ತಿದ್ರೆ, ವೆಯ್ಟ್ ಗೇನ್ ಮಾಡ್ತಿದ್ರೆ, ಎಷ್ಟು ಕ್ಯಾಲರೀಸ್ ತಿನ್ಬೋದು ಮ್ಯಾಕ್ಸಿಮಮ್ ಅಷ್ಟು ರೀಚ್ ಮಾಡ್ಬೇಕು ನೀವು. ಸ್ವಲ್ಪ ಸ್ವಲ್ಪನೇ ಗ್ರ್ಯಾಜುಯಲಿ ಇನ್ಕ್ರೀಸ್ ಮಾಡಬೇಕು. ಸಡನ್ ಆಗಿ ನೀವು 1 kg ತಿನ್ನೋಕ್ಕಾಗಲ್ಲ. 100 ಗ್ರಾಮ್ಸಿಂದ ಸ್ಟಾರ್ಟ್ ಮಾಡಿ, ನಾನು ಸ್ಟಾರ್ಟ್ ಮಾಡಿದಂಗೆ 100 ಗ್ರಾಮ್ಸಿಂದ ಸ್ಟಾರ್ಟ್ ಮಾಡಿ 1 kg ಹೋಗಿರೋದು. ಆ ಸ್ಲೋ ಆಗಿ ಡೈಜೆಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನಿಮ್ ಡೈಲಿ ರೂಟೀನ್ ಏನಿದೆ? ಡೈಲಿ ನಾರ್ಮಲ್ ಯೂಶುವಲ್ ಆಗಿ 6 o'clock ಹೇಳ್ತೀನಿ. 6 to 10, 10:30 ಈ ಥರ ಸೆಷನ್ ಇರುತ್ತೆ.
ಆಮೇಲೆ ಮತ್ತೆ ನಂದು ಟ್ರೈನಿಂಗು ಮಧ್ಯಾಹ್ನ ಆಫ್ಟರ್ನೂನ್ ನಂಗೆ ಟ್ರೈನಿಂಗ್ ಮಾಡ್ತೀನಿ ನಾನು 1 o'clock ಹಂಗೆ. ಮತ್ತೆ 4 to 10 ಸೆಷನ್ಸ್ ಇರುತ್ತೆ ಬ್ಯಾಕ್ ಟು ಬ್ಯಾಕ್ ಅಷ್ಟೇ. ಓಕೆ. ವೀಕ್ಲಿ ಸೊ 7 ಆ days ಇದೆ. ಸೆಷನ್ ಅಲ್ಲೇ ನಿಮ್ದು ವರ್ಕೌಟ್ ಇಲ್ಲ, ನಡೆಯುತ್ತಾ? ಆಫ್ಟರ್ನೂನ್ ನಾನು ವರ್ಕೌಟ್ ಮಾಡ್ತೀನಿ. ಓಕೆ. ಅದು ನಮ್ದು ಈ ಬಾಡಿ ಬಿಲ್ಡಿಂಗ್ ಅಲ್ಲಿ ಇರೋದು ಹೆಂಗೆ ಅಂದ್ರೆ ಮೈಂಡ್ ಸೆಟ್, ಇವ್ರು ಮೋಸ್ಟ್ಲಿ 3-4 hours ವರ್ಕೌಟ್ ಮಾಡ್ತಾರೆ ಅಂತ ಅನ್ಸುತ್ತೆ ದಿನ. ಎಲ್ಲರೂ ಎಷ್ಟು ಅವರ್ ವರ್ಕೌಟ್ ಮಾಡ್ತೀರಾ, ಎಷ್ಟು ಅವರ್ ವರ್ಕೌಟ್ ಮಾಡ್ತೀರಾ, ಮತ್ತೆ ಏನ್ ಮಧ್ಯಾಹ್ನ ಮಾಡ್ತಾ ಇದ್ದೀರಾ, ರಾತ್ರಿ ಮಾಡ್ತಾ ಇದ್ದೀರಾ, ಟೈಮ್ ಲಿಮಿಟ್ ಅಂತ ಇಲ್ಲ. ನೀವು ಬೆಳಗ್ಗೆ 6 ಗಂಟೆಗೂ ಮಾಡ್ಬೋದು, ರಾತ್ರಿ 11 ಗಂಟೆಗೂ ಮಾಡ್ಬೋದು. ಈಗ ನಿಮ್ಗೆ ಈಗ ಫಾರಿನ್ ಅಲ್ಲೆಲ್ಲ ನಿಮ್ಗೆ ಮಿಡ್ ನೈಟ್ ಎಲ್ಲ ಮಾಡ್ತಿರ್ತಾರೆ ವರ್ಕೌಟ್. ನಿಮಗೆ ಯಾವಾಗ ಟೈಮಿಂಗ್ಸ್ ಕಂಫರ್ಟಬಲ್ ಇದೆ, ನಿಮ್ಗೆ ಯಾವ ಫ್ಲೆಕ್ಸಿಬಲ್ ಟೈಮಿಂಗ್ ಏನು, ನೀವು ಈಗ ನನಗೆ ಏನಂದ್ರೆ ಒಂದು ಅಟ್ಲೀಸ್ಟ್ 2 ಮೀಲ್ ಆಗಿರ್ಬೇಕು ನಾನು ಟ್ರೈನಿಂಗ್ ಮಾಡೋದಕ್ಕೆ. ಯಾಕಂದ್ರೆ ಸ್ವಲ್ಪ ಹೆವಿ ಲಿಫ್ಟಿಂಗ್ ಮಾಡಬೇಕು ಅಂದ್ರೆ ನಿಮ್ಗೆ ಎನರ್ಜಿ ಇರಬೇಕು. ಹಂಗಾಗಿ ನಾರ್ಮಲ್ ಆಗಿ ಒಂದು 1 o'clock ಇಂದ 4 o'clock ಇನ್ ಬಿಟ್ವೀನ್ ಯಾವಾಗಾದ್ರೂ ಮಾಡ್ತೀನಿ. 1 hour 1.5 hour ಆಗುತ್ತೆ ಟ್ರೈನಿಂಗ್. ಈಗ ನಿಮ್ಮ ಕ್ಲೈಂಟ್ಸ್ಗೆ ಹೆಂಗೆ ಅಂತಂದ್ರೆ ಅವ್ರದ್ದು ಲೈಫ್ ಸ್ಟೈಲ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್. ಒಬ್ರು ಏನೋ ಬಿಸ್ನೆಸ್ ಎಲ್ಲ ಇದ್ದವರು ನೀವು ಬೆಳಗ್ಗೆನೆ ಮುಗಿಸ್ಕೊಬಿಡ್ಬೇಕು ವರ್ಕೌಟ್ಸ್ ಎಲ್ಲ. ಈಗ ಇಲ್ಲ IT ವರ್ಕ್ ಅಲ್ಲಿ ಇರೋರೆಲ್ಲ ನಿಮ್ಗೆ ಈವ್ನಿಂಗ್ ಟೈಮ್ ಬರ್ತಾರೆ. ಎಲ್ಲರೂ ನಿಮ್ಗೆ 1 hour ಅಷ್ಟೇ ಟ್ರೈನಿಂಗ್ ಮಾಡೋದು. ಇವಾಗ ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು ಅಷ್ಟೇ. ನಿಮ್ ಮೀಲ್ಸ್ ಎಲ್ಲ ಹೆಂಗಿದೆ, ಈಗ ಪ್ರೀ ವರ್ಕೌಟ್ ಮೀಲು, ಪೋಸ್ಟ್ ವರ್ಕೌಟ್ ಮೀಲು, ಈ ತರ ಡಿವೈಡ್ ಮಾಡಿರ್ಬೇಕು. ಅವಾಗ ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ನಾನು ಆಕ್ಚುಲಿ ರೀಸೆಂಟ್ಲಿ ಒಂದು ರೀಲ್ ನೋಡಿದೆ ಆಯ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ. ಅದರಲ್ಲಿ ದ ಬೆಸ್ಟ್ ಟೈಮ್ ಟು ವರ್ಕ್ಔಟ್ ಇಸ್ ಇನ್ ದ ನೈಟ್ ಅಂತ ಅವ್ರೇನೋ ಕೊಟ್ಟಿದ್ರು. ಆ ತರ ಇಲ್ಲ, ಅದು ನಿಮ್ದು ಗೋಲ್ ಏನಿದೆ, ನೀವೇನಂದ್ರೆ ಫ್ಯಾಟ್ ಲಾಸ್ ಮಾಡ್ತಾ ಇದೀರಾ, ಎಂಟಿ ಸ್ಟಮಕ್ ಕಾರ್ಡಿಯೋ ಪ್ರಿಫರ್ ಮಾಡೋದು. ಯಾಕಂದ್ರೆ ನೀವು ಒಂದು 8 hours ಫಾಸ್ಟಿಂಗ್ ಅಲ್ಲಿ ಇರ್ತೀರಾ, ಹಂಗಾಗಿ ನಿಮ್ಗೆ ಅದು ಯೂಸ್ಫುಲ್. ನಿಮಗೆ ಈಗ ನಾನು ಬಾಡಿ ಬಿಲ್ಡಿಂಗ್ ಅಲ್ಲಿ ಇದ್ದೀನಿ, ಅದು ಆಕ್ಚುಲಾಗಿ ನೀವು ಒಂದು 3 o'clock ಮೇಲೆ ಮಾಡಿದ್ರೆ ನಿಮಗೆ ಯೂಸ್ಫುಲ್. ಯಾಕೆಂದ್ರೆ ನಿಮ್ಗೆ ಆಗ್ಲೇ ಒಂದು 2-3 ಮೀಲ್ಸ್ ಕನ್ಸ್ಯೂಮ್ ಮಾಡಿರ್ತೀರಾ. ನಿಮ್ಗೆ ಎನರ್ಜಿ ಲೆವೆಲ್, ಯಾಕಂದ್ರೆ ನಾವು ವೆಯ್ಟ್ ಲಿಫ್ಟಿಂಗ್ ಹೆವಿ ಮಾಡ್ತೀವಲ್ಲ, ಹಂಗಾಗಿ ನಿಮ್ಗೆ ಆ 3-4 ಮೀಲ್ಸ್ ಆಗಿದ್ರೆ ಸ್ವಲ್ಪ ಬೆಟರ್ ನಿಮ್ಗೆ. ನೀವು ಫ್ಯಾಟ್ ಲಾಸ್ ಮಾಡ್ತಾ ಇದ್ರಿ, ಇವರೆಲ್ಲ ಬೆಳಗ್ಗೆನೆ ಮಾಡ್ಬೋದು ಬೇಕಾದ್ರೆ, ಸ್ವಲ್ಪ ಫ್ರೆಶ್ ಆಗಿರುತ್ತೆ ಆ ಟೈಮಲ್ಲಿ ನೀವು ಬೆಳಗ್ಗೆ ಮಾಡೋದ್ರಿಂದ. ಬೆಸ್ಟ್ ಟೈಮ್ ವರ್ಸ್ಟ್ ಟೈಮ್ ಅಂತ ಎಲ್ಲ ಇಲ್ಲ. ನೀವು ಯಾವಾಗ ಬೇಕಾದ್ರೆ ನಿಮ್ಗೆ ಕಂಫರ್ಟಬಲ್, ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ವರ್ಕೌಟ್ ಮಾಡ್ಬೋದು. ಓಕೆ, ನೈಸ್. ಸೊ ಜಗದೀಶ್, ವಿರ್ ಆಲ್ಮೋಸ್ಟ್ ಅಟ್ ದಿ ಎಂಡ್ ಆಫ್ ದ ಪಾಡ್ಕಾಸ್ಟ್. ನಾನು ಇದು ಒಂದು ಪ್ರಶ್ನೆ ನಾನು ಎಲ್ಲಾ ಗೆಸ್ಟ್ಸ್ಗೂ ಕೇಳ್ತೀನಿ ಆಯ್ತಾ. ಸೊ ನೀವು ದೇವ್ರು ಮತ್ತೆ ಅಥವಾ ಸ್ಪಿರಿಚುಯಾಲಿಟಿಯಲ್ಲಿ ನಂಬ್ತೀರಾ? ನಾನ್ ದೇವರಲ್ಲಿ ನಂಬ್ತೀನಿ, ತುಂಬಾ ನಂಬಿಕೆ ಇಲ್ಲ ನನ್ಗೆ. ನಾನೊಂದು 3-4 ದೇವ್ರು ತುಂಬಾ ನಂಬ್ತೀನಿ. ನಾನು ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗಲ್ಲ, ನಾನು ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಹೋಗಲ್ಲ. ನನ್ನ ಏನಾದ್ರೂ ಏನೋ ನನಗೆ ಅನ್ಸ್ದಾಗ, ನನಗೆ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವಾಗ ನೆನ್ಸ್ಕೋತೀನಿ ಅಷ್ಟೇ. ನಾನು ಇಲ್ಲ ಈ ವಾರ ಈ ದೇವಸ್ಥಾನಕ್ಕೆ ಹೋಗ್ಲೇಬೇಕು, ನಾನು ಆ ಥರ ಎಲ್ಲ ಯಾವತ್ತೂ ಹೋಗಲ್ಲ. ನಾನು 3-4 ದೇವರಲ್ಲಿ ನಂಬಿಕೆ ಇಟ್ಟಿದ್ದೀನಿ ಅಷ್ಟೇ. ನೈಸ್. ಸೊ ನನ್ ಕೊನೆ ಪ್ರಶ್ನೆ ಏನಂದ್ರೆ, ಇನ್ ಜನರಲ್ ಇನ್ನ ನಿಮ್ಗೆ ಯಾವ್ದಾದ್ರು ಆತರ ಮಿತ್ ಇರೋದು ಗೊತ್ತಿದ್ಯಾ? ಇವಾಗ ಸ್ಪೆಷಲಿ ಈಗಿನ ಜನರೇಷನ್ ನೀವು ಹೇಳಾಗೆ ತುಂಬಾ ಡೆಸ್ಪರೇಟ್ ಮತ್ತೆ ಅರ್ಜೆನ್ಸಿ ಇದೆ, ಇಲ್ಲ ಇವಾಗ್ಲೇ ಆಗ್ಬೇಕು, ಇವಾಗ್ಲೇ ಮಾಡ್ಬೇಕು. ಸೊ ಅವ್ರ ಆ ಪಾತ್ಗೆ ಹೋದಾಗ ತುಂಬಾ ಏನೋ ತಪ್ಪೆಲ್ಲ ಮಿಸ್ಟೇಕ್ಸ್ ಎಲ್ಲ ಮಾಡ್ಬಿಡ್ತಾರೆ. ಸೊ ಕೊನೆಯದಾಗಿ ಇನ್ನ ಆತರ ಏನಾದ್ರು ಮಿತ್ ಸ್ವಲ್ಪ ಕ್ಲಿಯರ್ ಮಾಡ್ಬೇಕು, ಇಲ್ಲ ಅಂದ್ರೆ ಏನಾದ್ರು ಅವ್ರಿಗೆ ಅಡ್ವೈಸ್ ಕೊಡ್ಬೇಕಂದ್ರೆ ಏನ್ ಹೇಳ್ತೀರಾ? ಅಲ್ಲ, ಈ ಪ್ರೊಫೆಷನಲ್ ನಾನು ಫಿಟ್ನೆಸ್ ಕೋಚ್ ಆಗಬೇಕು, ಈ ತರ ಪ್ರೊಫೆಷನಲ್ ಬರಬೇಕು ಅಂದ್ರೆ ಬಾಡಿ ಬಿಲ್ಡಿಂಗ್ ಒಂದೇ ಸೊಲ್ಯೂಷನ್ ಅಲ್ಲ. ಬಾಡಿ ಬಿಲ್ಡಿಂಗ್ ಮಾಡೇ ಕೋಚ್ ಆಗಬೇಕು ಅನ್ನೋದಿಲ್ಲ. ಮೇಯ್ನು ನಿಮಗೆ ನಾಲೆಡ್ಜ್ ಗೇನ್ ಮಾಡಬೇಕು, ಪ್ರಾಕ್ಟಿಕಲ್ ನಾಲೆಡ್ಜ್ ಇರಬೇಕು. ಈಗ ನನಗೆ ಮೊನ್ನೆ ಯಾರೋ ಕ್ಲೈಂಟ್ ಬಂದಿದ್ದಾಗ ಅವ್ರು ಅದೇ ಕೇಳಿದ್ದು. ಅವರು 28 years 29 years ಈ ಕಾಂಪಿಟೇಷನ್ ಮಾಡಬೇಕು ಅವರು. ನಾನು ಮಾಡ್ತಾ ಇರೋ ಕೆಲಸನ ಬಿಟ್ಬಿಟ್ಟು ನಾನು ಇದೇ ಕೆಲಸ ಮಾಡಬೇಕು ಅಂತ ಇದ್ದೀನಿ. ನಾನು ಇವಾಗಿಂದನೇ ಸ್ಟಾರ್ಟ್ ಮಾಡ್ಬಿಡ್ಬೋದಾ, ಇಲ್ಲ ನಾನು ಕಾಂಪಿಟೇಷನ್ ಗೆದ್ಮೇಲೆ ಸ್ಟಾರ್ಟ್ ಮಾಡಬೇಕಾ? ಕಾಂಪಿಟೇಷನ್ ಮಾಡೇ ಕೋಚ್ ಆಗಬೇಕು ಅಂತ ಇಲ್ಲ. ನಿಮ್ಗೆ ಎಷ್ಟು ನಾಲೆಡ್ಜ್ ಇದೆ, ಈಗ ನನ್ನ ಕೋಚ್ ಬಾಡಿ ಬಿಲ್ಡಿಂಗ್ ಮಾಡಿಲ್ಲ, ಆದರೆ ಅವ್ರು 23 years ಎಕ್ಸ್ಪೀರಿಯನ್ಸ್ ಇದೆ. ನಿಮಗೆ ನಾಲೆಡ್ಜ್ ಮೇಲೆ ಅದೆಲ್ಲ ಏನೋ ಡಿಸೈಡ್ ಹಾಕೋದು. ಹಂಗಾಗಿ ಎಲ್ಲರೂ ಈ ಬಾಡಿ ಬಿಲ್ಡಿಂಗ್ ಮೈಂಡ್ ಸೆಟ್ ಇದೆಲ್ಲನೂ ಬಿಟ್ಟು ಫಸ್ಟ್ ನಾಲೆಡ್ಜ್ ಗೇನ್ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಯಾವ ಥರ ನಾನು ಮಾಡಿದ್ರೆ ಗ್ರೋ ಆಗ್ತೀನಿ. ಶಾರ್ಟ್ ಟೈಮಲ್ಲೆಲ್ಲ ಗ್ರೋ ಆಗೋದಕ್ಕೆ ಆಗೋದೇ ಇಲ್ಲ. ಪೇಷನ್ಸ್ ಇರಬೇಕು, ಮೇಯ್ನ್ ಇದರಲ್ಲಿ ಪೇಷನ್ಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಜಗದೀಶ್. ನೀವು ಬಂದಿದ್ದಕ್ಕೆ ತುಂಬಾ ವಿಚಾರ ತಿಳಿಯಕ್ ಸಿಕ್ತು. ಎಷ್ಟೊಂದು ನನ್ಗೆ ಐಡಿಯಾನೇ ಇರ್ಲಿಲ್ಲ. ತುಂಬಾ ಟಾಪಿಕ್ಸ್ ಕ್ಲಿಯರ್ ಮಾಡಿ ಕೊಟ್ಟಿದ್ದೀರಾ, ಒಂದು ರೈಟ್ ಗೈಡೆನ್ಸ್ ಕೂಡ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೇಗೆ ಅನ್ಸ್ತು? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಇದು ನನ್ನ ಫಸ್ಟ್ ಪಾಡ್ಕಾಸ್ಟು. ಇಷ್ಟು ದಿನ ಒಂಥರ ಏನೋ ಕ್ಯಾಶುವಲ್ ಆಗಿ ಮಾತಾಡೋದಕ್ಕೆಲ್ಲ ಆರಾಮಾಗಿ ಮಾತಾಡ್ತೀನಿ. ಈ ಥರ ಎಲ್ಲ ಒಂಥರ ಏನು ನರ್ವಸ್ ಆಗ್ತಿದೆ ಅನ್ಸುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತ ನಾನು ನಿಮ್ದೆಲ್ಲ ಪಾಡ್ಕಾಸ್ಟ್ ಎಲ್ಲ ನೋಡಿದ್ದೆ. ಅದೆಲ್ಲ ನೋಡಿ ಒಂಥರ ಏನೋ ಬ್ಲ್ಯಾಂಕ್ ಆಗಿ ಬಂದಿದ್ದೆ. ಚೆನ್ನಾಗಾಯ್ತು, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.